ನಿಮ್ಮ ಪ್ರಕಾರ ದೇವ್ರಂದ್ರೆ ಏನಣ್ಣ? So the more deeper you dig, the more it is becoming difficult to understand. ದೇವ್ರನ್ನೋರು ಇದಾರ? ಗಾಳಿಲಿ ಗುಂಡಾರ್ಸಕ್ ನಂಗೆ ಇಷ್ಟ ಇಲ್ಲ. ಯಾರು ವಿತಂಡವಾದ ಮಾಡ್ತಾರೆ, ಯಾರು ದೇವ್ರು ನಂಬಲ್ಲ, ಬರೀ ಸೈನ್ಸೇ ಮಾತಾಡ್ತಾರೆ ಏನಂದ್ರೆ ಅವ್ರಿಗೆ ಇದು ಪ್ರೂವ್ ಆಗೋವರೆಗೂ. ನಾವ್ ಇವತ್ತು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗಕ್ಕೆ ಇನ್ನೊಂದು 100 ವರ್ಷ ಬದುಕಿದ್ರೆ ಅವತ್ತಿದೂ ಕರೆಕ್ಟ್ ಇದೆ, ಅವತ್ತೇ ಹೇಳಿದ್ರಲ್ಲ. ವಿಷ್ಣು ದಾದಾನು ಸಹ ಅವರು ಸಹ ಬಾಬಾನ ದೊಡ್ಡ ಭಕ್ತರು. ಅವರಲ್ಲಿ ಆ ಒಂದು ಸ್ಪಿರಿಚುವಲ್ ಸ್ಪಾರ್ಕ್ ಏನಾದ್ರು ನಿಮ್ಗೆ ಕಾಣಿಸಿದೆ? 2006 ಅದು. ನಿಮ್ಮ ಇಷ್ಟದ ದೈವ ಯಾವುದು ಹೇಳ್ಬೋದಾ? ಹರಿಯುಂ ಹರನು ಮಣ್ಣು, ಇದು ಅರಿಯಾದವನ್ ವಾಯಿಲೆ ಮಣ್ಣು. ಯಾರನ್ನು ನಾನು ಉದ್ಧರಿಸಲು ಇಷ್ಟಪಡುತ್ತೇನೋ, ಇಚ್ಛಿಸುತ್ತೇನೋ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ಕೃಷ್ಣನೇ ಹೇಳ್ತೀನಿ. ಸೊ ಇವ್ರೇನು ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಇವರಿದ್ರೆ ನನ್ಗೆ ಆ ಸಮಾಧಿ ಈಗ ಪ್ರವೇಶ ಆಗಕ್ಕೆ ಬಿಡಲ್ಲ ಅಂತ ಏನೋ ಟಾಸ್ಕ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಅವ್ರನ್ನ. ದೇವರಲ್ಲ, ಬೆಳಕಿನ ದರ್ಶನ ಆಯಿತು, ಸತ್ಯದ ದರ್ಶನ ಆಯಿತು. ಸತ್ಯಕ್ಕೆ ಜಾತಿ ಇಲ್ಲ. ಜೀವನ್ ಪಣಕ್ಕಿಟ್ಟು ಆಟ ದೇವ್ರನ್ನ ತಿಳ್ಕೊಬೇಕು ಅಂತ. ಮೊದಲ ಕೊನೆಯ ಪುಟಕ್ಕೂ ನಡುವೆಗೆ ನಿಂತು ಈವರ ಪಾಡ್ಕಾಸ್ಟ್ ಸ್ಟುಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ವಿಜಯ್ ಸುಬ್ಬು. ಈವರ ಪಾಡ್ಕಾಸ್ಟ್ ಸ್ಟುಡಿಯೋಯಿನ ಸ್ಪೆಷಲ್ ಪಾಡ್ಕಾಸ್ಟ್ ಸೀರೀಸಿನ ಮೊದಲನೇ ಎಪಿಸೋಡ್ ಇವತ್ತು ನಡೀತಾ ಇದೆ. ಮಾಸ್ಟರ್ ಆನಂದ್ ಅವ್ರನ್ನ ನೀವು ಇದುವರೆಗೂ ಟಿ ವಿಲಿ ನೋಡಿದ್ದೀರಾ, ಫಿಲಮಲ್ಲಿ ನೋಡಿದ್ದೀರಾ, ಆ್ಯಂಡ್ ಅವರ ಸಾಧನೆಗಳ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಅವರ ಸ್ಪಿರಿಚುವಲ್ ಸೈಡ್ ಏನಿದೆ ಅದನ್ನು ಅವರ ಯೂಟ್ಯೂಬ್ ಚಾನಲಲ್ಲಿ ಬೇರೆಯವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ನೀವೆಲ್ಲ ನೋಡಿರ್ತೀರ. ಆದರೆ ಇವತ್ತು ಈ ಒಂದು ಪಾಡ್ಕಾಸ್ಟಲ್ಲಿ ಅವ್ರನ್ನೇ ಗೆಸ್ಟ್ ಆಗಿ ಕರೆದು ಅವರ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ, ಮತ್ತು ಅವರ ಒಂದು ಸ್ಪಿರಿಚುವಲ್ ಥಾಟ್ಸ್ ಏನು ಅನ್ನೋದ್ರ ಬಗ್ಗೆ, ಮತ್ತು ಅವರ ಮತ್ತು ವಿನಯ್ ಗುರೂಜಿಯವರ ನಂಟು, ಮೊದಲ ಭೇಟಿ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡ್ತಿದ್ದೆ. ಡಿಲೇ ಮಾಡ್ದೇನೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸುಬ್ಬು ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಈ ವಾರ ಎಲ್ಲ ವೀಕ್ಷಕರಿಗೂ ಈಶ್ವರ ವರವನ್ನು ಕೊಡಲಿ ಅಂತ ಕೇಳ್ಕೊತ, ಮನಸ್ಸು ಒಳ್ಳೆ ವರಗಳನ್ನ ಕೊಡಲಿ, ಅವ್ರ ಮನಸ್ಸಿಗೆ ಒಳ್ಳೆ ಇಚ್ಛೆ ಇರ್ತಕ್ಕಂಥವೆಲ್ಲ ಕೊಡಲಿ ಅಂತ ಕೇಳ್ಕೊತ ಎಲ್ರಿಗೂ ನಮಸ್ಕಾರಪ್ಪ. ಈಗ ನಿಮ್ಮ ಜರ್ನಿ ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರಣ, ನಿಮ್ಮ ಜರ್ನಿ, ಫಿಲ್ಮ್ ಜರ್ನಿ ಮತ್ತು ಟಿ ವಿ ಜರ್ನಿ ಎಲ್ಲರಿಗೂ ಗೊತ್ತು. ಆ್ಯಂಡ್ ಇಂಥವ್ರಿಲ್ಲ ಅಣ್ಣ, ನಿಮ್ಗೆ ಗೊತ್ತಿಲ್ಲದೆ ಇರೋರಂಥವ್ರಿಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮ ಮನೆ ಮಾತಾಗಿದ್ದೀರಾ. ಬಾಲಕಲಾವಿದ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ಆ ಒಬ್ಬ ಹುಡುಗ ಬೆಳೀತಾ 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 ಸಾಕಷ್ಟು ಸಾಧನೆನ ಮಾಡ್ತಾರೆ. ಸ್ಪಿರಿಚುವಲ್ ಆಗಿ ಚಿಕ್ಕ ವಯಸ್ಸಿಂದನೇ ಏನಾದರೂ ಒಂದು ಸ್ವಲ್ಪ ಏನಾದರೂ ನಂಟಿತ್ತ, ಅಥವಾ ಯಾವುದಾದ್ರೂ ಒಂದು ಮೇಜರ್ ಆದಂತಹ ಘಟನೆ ಅಥವಾ ಎಕ್ಸ್ಪೀರಿಯನ್ಸ್ ಆಗಿ ನೀವು ಓಕೆ ಇದನ್ನು ಬಿಟ್ಟು ಇನ್ನೊಂದಿದೆ ಅಂತ ಅನಿಸಿದ್ಯಾವ? ಇಲ್ಲ, ನಿಮ್ಗೆ ಆ್ಯಕ್ಚುಲಿ ಏನಾಗುತ್ತೆ, ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಸೌತಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅಂದಮೇಲೆ ನಮಗೆ ಎಲ್ಲ ಹಬ್ಬಗಳು ಜಾಸ್ತಿ. ನಮಗೆ ಚಿಕ್ಕ ವಯಸ್ಸಿಂದನೇ ನಿಂಗೆ ಫಸ್ಟ್ ನೀನು ಗಣೇಶನ್ ನೋಡಿದ್ದು ಯಾವಾಗ, ನಿನ್ನ ಮನೇಲಿ ಫೋಟೋ ಕೈ ಮುಗಿದಿದ್ದು ಯಾವಾಗ, ಗಣೇಶನ್ ನಿನಗೆ ನೆನಪಿದ್ಯಾ? ಚಾನ್ಸೇ ಇಲ್ಲ ನಮಗೆಲ್ಲ. ಯಾಕಂದ್ರೆ ಗಣೇಶ ಹಬ್ಬ ಅನ್ನೋದು ಅಲ್ಲಿಂದ ಫಿಕ್ಸ್ ಅದು. ಬಟ್ ಚಿಕ್ಕ ಹುಡುಗರಾಗಿದ್ದಾಗ ಗಣೇಶ ಹಬ್ಬ ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್ ಥರ. ಯಾಕಂದರೆ ಈ ವರಮಹಾಲಕ್ಷ್ಮಿ, ಇನ್ನೊಂದು ಬೇರೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇದರಲ್ಲೆಲ್ಲ ಜಾಸ್ತಿ ನಮ್ಮ ಚಿಕ್ಕ ಮಕ್ಕಳಿಗೆ ಇನ್ವಾಲ್ವ್ಮೆಂಟ್ ಇರಲ್ಲ. ಗಣೇಶ ಅನ್ನೋನು ಇದಾನಲ್ಲ, ಮೊದಲಿನಿಂದ ಕನೆಕ್ಟ್ ಆಗ್ತಕ್ಕಂಥ ಒಂದು ಗಾಡ್ ಪರ್ಸನ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಸೊ ಏನಾಯಿತು, ಇವೆಲ್ಲ ಮಾಮೂಲಿ ಬಂದಂಗೆ ಅಷ್ಟೇ ಅಪ್ಪ. ಸೊ ಯಾವಾಗ ಅದು ಮನಸ್ಸೊಳಗೆ ಅಥವಾ ಹೃದಯದೊಳಗೋ ಆಚರಣೆಯಲ್ಲಿ ವಿಚಾರದಲ್ಲೆಲ್ಲ ಒಂದಾಗ್ಬಿಟ್ಟಾಗ ಅದಕ್ಕೆ ಏನು ಹೇಳಕ್ ಬರೋದಿಲ್ಲ. ಓಕೆ, ಅಂದರೆ ಅದನ್ನ ಓವರ್ ಆಲ್ ಒಂದು ಕಾನ್ಸೆಪ್ಟ್ ಆಗಿ ಅಂತ ಗೊತ್ತಾಗ್ತಾ ಹೋಗಿದ್ದೆ ತುಂಬಾ ಲೇಟ್ ಆಗಿ. ಓಕೆ, ಅವೆಲ್ಲ ಏನಿಲ್ಲ, ಏನು ಆಯ್ತು, ಇದಾಯ್ತು, ಸಿಡಿಲ್ ಬಡಿತು, ಇನ್ನೊಂದಾಯ್ತು, ಅವೆಲ್ಲ ಯಾವ್ದು ಪಿಕ್ಚರ್ ಸಿನಿಮ್ಯಾಟಿಕ್ ಡ್ರಾಮ್ಯಾಟಿಕ್ ಸೀನೇ ಇಲ್ಲ. ಆದರೆ ಏನಾಗುತ್ತೆ, ನಿನ್ನ ಆಸಕ್ತಿಗಳು ಅಂತ ನಾವೇನ್ ಕರಿತೀವಿ ಲೈಫಲ್ಲಿ, ನನಗೆ ಸ್ವಲ್ಪ ಪಿಕ್ಚರ್ಸ್ ಫಿಲಮ್ಸ್ ನೋಡೋವಾಗ್ಲೂ ಅಷ್ಟು ನಂಗೆ ಪೌರಾಣಿಕ ಸಿನಿಮಾಗಳು ಮತ್ತೆ ದೇವ್ರದ್ದು ರಿಲೇಟೆಡ್ ಸಿನಿಮಾ, ಅದು ಬಿಟ್ರೆ ಎಕ್ಸ್ಟ್ರೀಮ್ ಈ ಕಡೆ ಆ್ಯಕ್ಷನ್ನು, ಈ ಥರನೇ ನನಗೂ ಚಿಕ್ಕ ವಯಸ್ಸಿಂದ ಚಾಯ್ಸಸ್ ಇದ್ದಿದ್ದು. ಸೊ ಹಾಗಾಗಿ ಭಗವಂತ ಅಂತಕ್ಕಂಥದ್ದು, ನಾವು ತಿರುಪತಿಗೆ ಹೋಗೋದು, ಮಂತ್ರಾಲಯಕ್ಕೆ ಹೋಗೋದು, ಧರ್ಮಸ್ಥಳಕ್ಕೆ ಹೋಗೋದು, ಎಲ್ಲ ಒಂದ್ ಕಡೆ ನೋಡ್ಬೇಕು ಅಂತ ಅನ್ಸುತ್ತಲ್ವಾ, ಯಾರಿಗೆ ಆಗ್ಲಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಆ ಹುಡುಕಾಟದಲ್ಲಿ ಇದ್ದವನು ಅಷ್ಟೇನೆ. ಬಿಟ್ರೆ ತುಂಬಾ ಅದು ಎಲ್ಲಾ ತರ ಹಿಂಗೆಲ್ಲ ಇದೆ, ಚಕ್ರ ಇದೆ, ಚಕ್ರಾಸ್ ಇದೆ, ಮೈಯಲ್ಲಿ ಎನರ್ಜಿ ಇದೆ, ಅದು ಊರ್ದು ಮುತ್ತು ಹೋಗುತ್ತೆ, ಅದು ಇದು ಬ್ರಹ್ಮಚರ್ಯ, ಇದೆಲ್ಲ ಯಾವ್ದು ಮ್ಯಾಟ್ರ್ ಗೊತ್ತಿಲ್ಲ ನಮ್ಗೆ. ಏನಂದ್ರೆ ಏನೂ ಗೊತ್ತಿಲ್ಲ. ಎಲ್ಲವೂ ಎಂಟ್ರ್ ಆದ್ಮೇಲೆ ಒಂದೊಂದೊಂದೊಂದೇ ಡಿಸ್ಕವರ್ ಆಗ್ತಾ ಯಾವಾಗ ಅದರ ದೃಷ್ಟಿಕೋನ ಬದಲಾಗ್ತಾ ಹೋಯ್ತು,
ಆಗ ನನಗೆ ಅದ್ರ ಬಗ್ಗೆ ಬೇರೆ ತರ ಇಂಟ್ರೆಸ್ಟು ಹುಟ್ಕೊಳಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಒಂದು ಸಿಲೆಬಸ್ಸೇ ಬೇರೆ ತರ ಅಂತ ಫಿಕ್ಸ್ ಆಯ್ತು. ಓಕೆ. ಈಗ ಚಿಕ್ಕ ವಯಸ್ಸಲ್ಲಿ ನಿಮಗೆ ಇದ್ದಂತಹ ದೇವ್ರು ಅಂದ್ರೆ ಏನು ಅಂತ ಡೆಫಿನಿಷನ್ ಏನ? ಚಿಕ್ಕ ವಯಸ್ಸಲ್ಲಿ? ಏನು ಇಲ್ಲ ಅಷ್ಟೇನೆ. ಏನೂ ಇಲ್ಲ. ದೇವ್ರು ಅಂತಂದ್ರೆ ನಾನು ಡ್ರಾಯಿಂಗು ಬರಿತಾ ಇದ್ದೆ. ಹ್ಮ್. ನಂಗೊಂದು ಪೇಪರು, ಪೆನ್ಸಿಲ್ ಆ ಥರದ್ದು ಏನಾದ್ರು ಕೊಟ್ಬಿಟ್ರೆ, ಹ್ಮ್. ನಾನು ಬರಿತಾ ಇದ್ದಿದ್ದೆ ಗಣೇಶ, ಲಿಂಗ ಈ ಥರದ್ದು. ಹ್ಮ್. ಅದು ಬಿಟ್ರೆ ಪ್ರಾಣಿ, ಪಕ್ಷಿಗಳು ಈ ಥರ ಮಕ್ಳು ಹ್ಮ್. ಏನ್ ಬರಿತಾವೋ, ಹ್ಮ್. ಇಟ್ ವಾಸ್ ಸೋ ನಾರ್ಮಲ್ ಅಷ್ಟೇ ಹ್ಮ್. ಮಾರಾಯ. ಏನೂ ಇಲ್ಲ ಅದ್ರಲ್ಲಿ ಓಕೆ. ಅದನ್ನ ಹೆಂಗೂ ಡಿಫೈನ್ ಮಾಡಕ್ಕೋ ಅಥವಾ ವೈಭವೀಕರಿಸಕ್ಕೆ ಏನೂ ಸೀನ್ ಇಲ್ಲ. ಓಕೆ. ಹಬ್ಬಗಳಷ್ಟೇನೆ. ಗಣೇಶ ಹಬ್ಬಗಳಿಂದ. ಹಬ್ಬ ಹ್ಮ್. ಎಂಜಾಯ್ ಮಾಡ್ತಾ ಇದ್ವಿ. ಹ್ಮ್. ಅದೇ. ಅಷ್ಟೇನೆ. ಚಿಕ್ಕ ವಯಸ್ಸಲ್ಲಿ ಮನೆ ಆಟ ಆಡೋಣ ಅಂದ್ಬಿಟ್ಟು ಹ್ಮ್. ಎಲ್ಲ ಒಂದು ಚಿಕ್ಕದೊಂದು ಗ್ಯಾಸು, ಚಿಕ್ಕದೊಂದು ದೇವ್ರ ಮನೆ ತರ, ಹ್ಮ್. ಚಿಕ್ಕದು ಇದೆಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತೀವಿ. ಹ್ಮ್. ಈಗ ನೋಡಿದ್ರೆ ದಿನನಿತ್ಯವೂ ಮನೆ ಆಟನೇ. ಇದು ಯಾಕಾದ್ರೂ ಬೇಕು ಈ ಆಟ ಅನ್ಸಕ್ಕಾಗಿದೆ. ಇದು ರಿಯಲ್ ರಿಯಲ್ ಅಧ್ಯಾತ್ಮ. ಓಕೆ. ಇವಾಗಿನ ಕಾಲಕ್ಕೆ, ಇವತ್ತಿನ ದಿನಕ್ಕೆ, ಈ nth ಸೆಕೆಂಡ್‌ಗೆ ನಿಮ್ ಪ್ರಕಾರ ದೇವ್ರಂದ್ರೆ ಏನಣ್ಣ? ಸಿ ಹಿ ಈಸ್ ಎವ್ರಿಥಿಂಗ್ ಅಷ್ಟೇನೆ. ಹ್ಮ್. ಅದನ್ನ ನೀನು ಶೂನ್ಯ ಅಂತಾನೆ ಬೇಕಾದ್ರೆ ತಗೋಬಹುದು. ಶೂನ್ಯ ಶೂನ್ಯ ಅಂದ್ರೆ ಏನು ಅಂತಾನೆ. ಇಲ್ಲ ಅಂತಲ್ಲ. ಹ್ಮ್. ಶೂನ್ಯ ನೋಡು ಅದು ಬಹಳ ಒಂಥರ ಅದನ್ನ ನೀನು ಡಿಫೈನ್ ಮಾಡಕ್ಕೆ ಆಗಲ್ಲ. ಹ್ಮ್. ಕರೆಕ್ಟಾಗಿ ನೀನು ಹೇಳ್ತೀಯ ಅಂತಂದ್ರೆ. ಹ್ಮ್. ಕರೆಕ್ಟ್. ಏನದು? ಹೌದು. ನೀನ್ ನಥಿಂಗ್ನೆಸ್ ಅಂದ್ರೂ ಶೂನ್ಯ ಅಂತ ಅನ್ಕೋಬಹುದು. ಹ್ಮ್. ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೂ ಶೂನ್ಯ ಅಂತ ಅನ್ಕೋಬಹುದು. ಹ್ಮ್. ನಂಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿರ್ಬೇಕು ಅನ್ನೋದು ಶೂನ್ಯನೇ. ಹ್ಮ್. ಮತ್ತೆ ನಿಂಗೆ 1 to 9 ನಂಬರ್ ಸ್ಟ್ರಕ್ ಆದಾಗ ಮುಂದಕ್ಕೆ ತಗೊಂಡೋಗೋದು ಶೂನ್ಯನೇ. ವಾವ್! ಸೊ ಏನು ಹೇಳ್ತೀಯ ನೀನು ಅದನ್ನ? ಹ್ಮ್. ಏನು ಹೇಳಕ್ಕಾಗಲ್ಲ. ಈ ಮೂಮೆಂಟ್ ಇದು ಹ್ಮ್. ಏನು ಅಂತಂದ್ರೆ ನನಗೆ ಅದಷ್ಟೇ ಅದು ಇನ್ಫಿನಿಟಿ ಅದು. ದೇವ್ರಂದ್ರೆ ಇನ್ಫಿನಿಟಿ. ಹಾ ಎಲ್ಲವೂ ಹ್ಮ್. ಎಲ್ಲವೂ ಪೂರ್ಣ ಅಂತ ನಾವೇನ್ ಕರಿತೀವಿ. ಹ್ಮ್. ಇದು ನನ್ನ ಅನುಭವಕ್ಕೆ ಬಂದು ಹೇಳ್ತಾ ಇದ್ದೀನಿ ಅಂತಲ್ಲ. ಹ್ಮ್. ಇದು ಒಂದು ಎಲ್ಲಾರ ಹಿರಿಯರು, ಗುರು ಪರಂಪರೆಗಳು, ಗುರುಗಳು ಎಲ್ಲರೂ ಹೇಳ್ಕೊಂಡ್ ಬಂದಿರತಕ್ಕಂಥದ್ದು. ಹ್ಮ್. ಅವ್ರನ್ನೆಲ್ಲ ನಾವು ನಂಬೋದ್ರಿಂದ ಅವ್ರು ಹೇಳೋದನ್ನ ನಾವು ನಂಬ್ತಾ ಇದೀವಿ. ಹ್ಮ್. ಅಷ್ಟಂತೂ ನಿಜ ಹೇಳು. ಹ್ಮ್. ರೊಬೋಟಿಕ್ ಆಗಿ ನಂಬ್ತಾ ಇದೀವಿ ಅದನ್ನ. ಇಲ್ಲ ಹ್ಮ್. ಅಂತ ಹೇಳ್ತಲ್ಲ. ಹ್ಮ್. ತಕ್ ಮಟ್ಟಿಗೆ ಅದ್ರದ್ದು ಅನುಭವನೂ ಆಗ್ತಾ ಇದೆ. ಹ್ಮ್. ಸೊ ದ ಮೋರ್ ಡೀಪರ್ ಯು ಡಿಗ್, ಹ್ಮ್. ದ ಮೋರ್ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಹ್ಮ್. ಸೊ ಆವಾಗ ಅದಕ್ಕೆ ಅದೇನಪ್ಪಾ ಅಂತ ಅಂದ್ರೆ ಅದು ಶೂನ್ಯ. ಎಲ್ಲವೂ ಅದ್ರೊಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು ಬೇಕಾದ್ರೆ. ಓಕೆ. ಸೊ ಒಬ್ರು ಸೈಂಟಿಸ್ಟ್ ಹೇಳ್ತಾರಲ್ಲ ನಂಗೆ, ನೀವು ಯೂನಿವರ್ಸ್‌ನ ಯಾವಾಗ ಅರ್ಥ ಮಾಡ್ಕೊಂಡಿದೀನಿ ಅಂತ ಅನ್ಕೊಂತಿರೋ ನೆಕ್ಸ್ಟ್ ಸೆಕೆಂಡ್ ಯೂನಿವರ್ಸ್ ಮತ್ತೆ ಎಕ್ಸ್‌ಪ್ಯಾಂಡ್ ಆಗತ್ತೆ ಅಂತಾರಲ್ಲ ಆ ತರ. 100%, 100%. ಓಕೆ. ಒಂದು ಸ್ಟ್ರೈಟ್ ಕ್ವೆಷನ್ ಅಣ್ಣ ಹ್ಮ್. ತಮ್ಮನಾಗಿ. ಹ್ಮ್. ನಿಮ್ಮ ಪ್ರಕಾರ ದೇವ್ರನ್ನೋರು ಇದಾರ? ಖಂಡಿತ ಇದ್ದಾನೆ. ನಾನು ಆ ವರ್ಡನ್ನೇ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ. ನನ್ಗದ್ ಹೇಳಕ್ ಇಷ್ಟಪಡ್ತೀನಿ. ನಾನು ಹ್ಮ್. ಸುಮ್ನೆ ಅದೇನೋ ಒಂದು ಎನರ್ಜಿ, ಹ್ಮ್. ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಗಾಳಿಲಿ ಗುಂಡಾರ್ಸಕ್ ನಂಗೆ ಇಷ್ಟ ಇಲ್ಲ. ಹ್ಮ್. ಬೇರೆಯವ್ರು ಅದು ಎನರ್ಜಿ ಅಂತ ಕರಿಬೋದು, ಇನ್ನೊಬ್ರು ಯಾರೋ ಭಗವಂತ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ನನ್ಗೆ ಇಷ್ಟ ಅದು ಆ್ಯಕ್ಚುಲಿ ಹಂಗೆ ಕರೆಯಕ್ಕೆ. ಹ್ಮ್. ನಂಗೆ ಇಷ್ಟ ದೇವ್ರನ್ನ ಅದು. ಭಗವಂತ ಅಂತ ಕರೆಯಕ್ಕೆ ಇಷ್ಟ. ಹ್ಮ್. ಓಕೆ. ಪರಮಾತ್ಮ. ಪರಮಾತ್ಮ ಎಲ್ಲಿದಾರಣ್ಣ ದೇವ್ರು? ಎಲ್ಲಿಲ್ಲ ಅಂತ ಪ್ರಶ್ನೆ ಮಾಡ್ಬೇಕಾಗುತ್ತಲ್ವ ನಾವು? ಹ್ಮ್. ಎಲ್ಲಿದ್ದಾನೆ ಅಂತ ನಾವು ಹೆಂಗೆ ಹೇಳಕ್ಕಾಗುತ್ತೆ? ಈಗ ಹ್ಮ್. ಪರ್ಟಿಕ್ಯುಲರ್ ಇಲ್ಲೆಲ್ಲ ಒಂದು ಅಡ್ರೆಸ್ ಅಲ್ಲಿ ಇದ್ದಾನೆ ಅನ್ನೋದು ಬರಲ್ಲ ಅದು. ಹ್ಮ್. ಇದು ನಾನು ಅದನ್ನೇ ಹೇಳ್ತಾ ಇರೋದು. ನಾನು ನೋಡ್ಕೊಂಬಂದು ಹೇಳ್ತಾ ಇರೋದಲ್ಲ ಇದು. ಹ್ಮ್. ಅನುಭವದ ಮಾತು ವಿಚಾರ ಪ್ರಶ್ನೆ ಒಂದು. ಹ್ಮ್. ಸೊ ನಾ ಹೇಳ್ತಾ ಇರೋದೇನು ಅಂತಂದ್ರೆ ದ ಮೋರ್ ರಿಸರ್ಚ್ ಯು ಡು ನಿನಗೆಲ್ಲದರಲ್ಲೂ ಅದು ಗೋಚರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹ್ಮ್. ನಿನಗೆ. ಓಕೆ. ಅಂಡ್ ಇಟ್ಸ್ ಆಲ್ಸೋ ಕನ್ಫ್ಯೂಸಿಂಗ್. ಹ್ಮ್. ಇಟ್ಸ್ ಆಲ್ಸೋ ಕನ್ಫ್ಯೂಸಿಂಗ್. ಹ್ಮ್. ನಾನು ಅದಕ್ಕೆ ಯಾವಾಗಲೂ ನನ್ನ ಈ ಪ್ರಶ್ನೆಗಳಿಗೆಲ್ಲ ಎಂಡಲ್ಲಿ ಒಂದೇ ಒಂದು ಆನ್ಸರ್, ನಂಗೆ ರಮಣ ಮಹರ್ಷಿಗಳದ್ದು ಒಂದು ಆನ್ಸರ್ ಬಂದಾಗ ನಾನು ಸುಮ್ಮನೆ ಆಗ್ತೀನಿ ಹ್ಮ್. ಅಷ್ಟೇ. ಅಂಟಿಲ್ ಯು ಬಿಕಮ್ ದಟ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದಟ್ ಅಂತ. ವಾವ್! ನೀನು ಅದು ಆಗೋವರೆಗೂ ನಿನ್ಗೆ ಅದು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಹ್ಮ್. ಓಕೆ. ನೀನು ಅದು ಆಗೋವರೆಗೂ ನಿಂಗೆ ಅದು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ನೀನು ಅದು ಆಗೋ ಆಪ್ಷನ್ ಇದೆ ಅಂತ ಬೇರೆ ಒಂದು ಆಯ್ತಲ್ಲ ಅಲ್ಲಿ. ಹ್ಮ್. ಒಂದೇ ವರ್ಡಲ್ಲಿ ಎಷ್ಟಿದೆ ನೋಡು. ಕರೆಕ್ಟ್ ಅಲ್ಲ? ಮತ್ತೆ ನೀನು ಅದು ಆಗೋವರೆಗೂ ನಿಂಗೆ ಅರ್ಥ ಆಗಲ್ಲ ಅಂತಂದ್ರೆ ನೀನು ಆಗು, ನಿಂಗೆ ಅವಾಗ ಅರ್ಥ ಆಗುತ್ತೆ ಅಂತ ಹೇಳ್ದಂಗೆ ಆಯ್ತು ಅವರು. ಹ್ಮ್. ಮತ್ತೆ ನೀನು ಅದು ಆಗ್ಬೋದು ಅಂತ ನೀನು ದೇವ್ರಾಗ್ಬೋದು ಅನ್ನೋ ಆಪ್ಷನ್ ಓಪನ್ ದೇವರೇ ಇಟ್ಟಿದ್ದಾನಲ್ಲ. ಕರೆಕ್ಟ್ ಅಲ್ಲ? ಮತ್ತೆ ಅದಕ್ಕಿಂತ ನೀನು ಇನ್ನೇನೇ ಆಗ್ಬೇಕಂದ್ರು ಅದಕ್ಕಿಂತ ಚಿಕ್ಕದಾಗಿ ಥಿಂಕ್ ಮಾಡ್ತಾ ಇರ್ತದ ಅರ್ಥ. ಕರೆಕ್ಟ್. ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ದಟ್ ದಟ್ ಯು ಯು ಹ್ಯಾವ್ ಹ್ಯಾವ್ ಟು ಟು ಬಿಕಮ್ ಬಿಕಮ್ ದಟ್ ಅಂತ. ದಟ್. ಓಕೆ. ಸೊ ಇದು ಬೇಸಿಕಲಿ ಹೆಂಗೆ ಅಂದ್ರೆ ಇವಾಗ 2ನೇ ಕ್ಲಾಸ್ ಮಗುಗೆ ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ ಕೊಟ್ರೆ ಇಂಗ್ಲಿಷ್ ಓದಕ್ ಬರತ್ತೆ ಹೌದು. ಬಟ್ ಏನೂ ಅರ್ಥ ಆಗ್ತಾರಲ್ಲ. ಸೊ ಏನೂ ಅರ್ಥ ಇಂಜಿನಿಯರಿಂಗ್ ಆಗಲ್ಲ. ಓದ್ದಾಗ್ಲೇ ಅರ್ಥ ಆಗೋದು. ಹೌದು, ಏನು ಅರ್ಥ ಆಗಲ್ಲ. ಆಮೇಲೆ ನಿಂಗೇನಾಗುತ್ತೆ, ನಾನು ಇದನ್ನು ಸುಮಾರು ಸತಿ ಹೇಳ್ತಾ ಇರ್ತೀನಿ. ಓಕೆ, ಇವಾಗ ಇಂಗ್ಲಿಷ್ ಬರುತ್ತೆ ಅಂದ ಮಾತ್ರಕ್ಕೆ ತಕ್ಕ ಮಟ್ಟಿಗೆ ಏನೋ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅನ್ನೋದು ಮಗುಗೂ ಕೂರಿಸ್ಕೊಂಡು ನೀನೇನಾದ್ರು MBBS ಪಾಠ ಮಾಡಕ್ ಹೋದ್ರೆ ನೀನು ಹ್ಮ್. ಅದಕ್ಕೇನೋ ಒಂದು ಡೌಟ್ ಬರುತ್ತೆ. ಹ್ಮ್. ಆ ಡೌಟ್ಗೆ ಉತ್ತರ ಅಗೇನ್ ಲೋವರ್ ಡಿಗ್ರಿ ಕ್ಲಾಸಲ್ಲಿ ಇರುತ್ತೆ. ಹೈಯರ್ ಕೇಳಕ್ ಗೊತ್ತಾಗಲ್ಲ ಅದಕ್ಕೆ. ಹ್ಮ್. ಅವಾಗ ಏನಾಗುತ್ತೆ, ಸಿಲೆಬಸ್ PUC ಬರುತ್ತೆ. ಹ್ಮ್. PUC ಹೇಳಿದ ತಕ್ಷಣ ನೆಕ್ಸ್ಟ್ ಹೆಂಗ್ ಡೌಟ್ ಕೇಳುತ್ತೆ ಅಂದ್ರೆ ಅದಕ್ಕೆ ಉತ್ತರ 10th ಅಲ್ಲಿ ಇರುತ್ತೆ. ಹ್ಮ್. ಸೊ ಅದು ಹಂಗೆ ಡೌನ್ ಬರುತ್ತೆ. ಕೊನೆಗೆ ಅದಕ್ಕೇನು ಅದು ಯಾವ ಕ್ಲಾಸಲ್ಲಿ ಇದೆಯೋ ಅದು ಹೇಳಿದ್ರೆ ಅಷ್ಟೇ ಅದಕ್ಕೆ ಅರ್ಥ ಆಗೋದು. ಹ್ಮ್. ಅಲ್ಲಿಂದ ತಿರ್ಗಾ ಕ್ವಶನ್ ಉಲ್ಟಾ ಸ್ಟಾರ್ಟ್ ಆಗುತ್ತೆ. ಮೇಲೆ ಹೋಗುತ್ತೆ. ಮಾಸ್ಟರ್ ಆನಂದ್ ಅವರು ಹ್ಮ್. ಈ nth ಸೆಕೆಂಡ್‌ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಂಜಿನಿಯರಿಂಗ್ ಅಂತ ಸುಮ್ಮನೆ ಕನ್ಸಿಡರ್ ಮಾಡಿದ್ರೆ
ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದಾರಣ ನಾನು ನಿನ್ ಫಸ್ಟ್ ಪ್ರಕಾರ? ಸ್ಟ್ಯಾಂಡರ್ಡ್ ಇಲ್ಲ, ನಾನು ಈ ಓಕೆ. ಕಿಂಡರ್ ಗಾರ್ಡನ್. ಓಕೆ. ಅಲ್ಲ ಫ್ರಾಂಕ್ ಆಗಿ ಹೇಳ್ತಾ ಇದೀನಿ, ಹ್ಮ್. ಇದೇನ್ ಮಾಡೆಸ್ಟಿ ಅಂತನೋ ಅಥವಾ ಹ್ಮ್. ನಾನು ತುಂಬಾ ದೀನ ಅಂತ ತೋರ್ಸ್ಕೊಬಲ್ಲ, ಏನಿಲ್ಲ, ಓಕೆ. ಇರೋದ್ ಹೇಳ್ತಾ ಇದ್ದೀನಿ ನಾನು ಫ್ರಾಂಕ್ ಆಗಿ. ಓಕೆ. ಯಾಕೆ ಗೊತ್ತಾ ಸುಬ್ಬಣ್ಣ, ಈಗ ವಿಷಯ ಏನಂತಂದ್ರೆ ತುಂಬಾ ವಾಸ್ಟ್ ಇದೆ ಇದು. ಹ್ಮ್. ಈಗ ಅಂದ್ರೆ ನಾನು ಎಲ್ಲಿದ್ದೀನಿ, ಓಕೆ, ಇನ್ನೂ ಒಂಥರ ಹೇಳ್ಬಿಡ್ತೀನಿ ಹ್ಮ್. ಬೇಕಾದ್ರೆ. ಈಗ ಯಾವ್ದೋ ಒಂದು ಟೋಲ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ, ಹ್ಮ್. ಆ ಟೋಲ್ ಬೂತ್ ಹತ್ರ ಇದ್ದೀನಿ, ಹ್ಮ್. ಅಂದ್ರೆ ಕರೆಕ್ಟ್ ಟೋಲ್ ಹತ್ರ ಇದ್ದೀನಿ ನಾನು, ಅಲ್ಲಿಗಾರು ಅರೈವ್ ಆಗಿದ್ದೀನಿ ನಾನು, ಹ್ಮ್. ಹಂಗೆ ಹೇಳ್ತೀನಿ ನಾನು. ಹ್ಮ್. ಹೆಂಗೆ ಬೇರೆ ರೋಡ್ ಬೇರೆಯವರೆಲ್ಲ ಹೆಂಗೆ ಹೆಂಗೆ ಪಾಸ್ ಆಗ್ತಾ ಇರ್ತಾರೆ, ಅವ್ರು ದಾರಿ ಹುಡುಕ್ತಾ ಇರ್ತಾರೆ, ಗೊತ್ತಿರಲ್ಲ, ಹ್ಮ್. ಈ ತರದವರೆಲ್ಲ ಅವ್ರನ್ನೆಲ್ಲ ಕಂಪೇರ್ ಮಾಡ್ಕೊಂಡಾಗ ಹ್ಮ್. ನನಗೆ ಗೊತ್ತು, ಓಹೋ ಇಲ್ಲ, ಈ ಟೋಲ್ ಇಲ್ಲಿ ಹ್ಮ್. ದುಡ್ಡು ಕಟ್ಟಿ ಇಲ್ಲಿ ಒಳಗೆ ಹೋದ್ರೆ ನನ್ನ ಇದು ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀವಲ್ಲ, ಹ್ಮ್. ಆ ಟೋಲ್ ಹತ್ರ ನಾನಿದ್ದೀನಿ, ಹ್ಮ್. ಅಷ್ಟು ಮಟ್ಟಿಗೆ ನಾನು ಸ್ವಲ್ಪ ಮುಂದಿದ್ದೀನಿ ಅಂತ ಅನ್ಬೋದು ಬಿಟ್ರೆ. ಹ್ಮ್. ಬಟ್ ಡ್ಯೂ ಥಿಂಕ್ ನೀನ್ ಟೋಲ್ ಹತ್ರ ಹೋಗಿದ ತಕ್ಷಣ ಡೆಸ್ಟಿನೇಷನ್ ರೀಚ್ ಆಗಿದ್ಯಾ ಅಂತ ಅರ್ಥನಾ? ಚಾನ್ಸೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿಂದ ಎಷ್ಟು ದೂರ ಇದೆ? ಅಲ್ಲಿ ಟೋಲ್ ಕಟ್ಟಬೇಕಲ್ಲ, ಹಾ, ಬ್ಯಾಲೆನ್ಸ್ ಇದೆಯಾ ಮತ್ತೆ ಅದ್ ಬ್ಯಾಲೆನ್ಸ್ ಇದೆ, ನೋಡ್ಕೋಬೇಕಲ್ಲ. ಸುಮಾರು ವಿಷಯ ಇದೆ. ಹೌದು. ಹಂಗಾಗಿ ಇದು ಹೇಳಲಿಕ್ಕೆ ಅದಷ್ಟು ಇದಲ್ಲ ಮ್ಯಾಟರ್ ಅದು ವಿಷಯ. ಓಕೆ. ಯಾಕೆ ಅಂತಂದ್ರೆ ನಾನು ನನ್ನದೇ ಪಾಡ್ಕಾಸ್ಟ್ ಅಲ್ಲಿ ಎಂತೆಂಥವ್ರನ್ನೆಲ್ಲ ಕರೆಸಿ ಮಾತಾಡಿದಾಗ ಹ್ಮ್. ಪ್ರತಿ ಸತಿನೂ ನನ್ನೊಳಗೆ ಅದಿನ್ನೂ ಒಂದು ಲೈನ್ ಹಿಂದಕ್ಕೆ ಹೋಗಿ ಸೇರ್ಕೊಂತಾ ಇರ್ತೀನಿ ನಾನು. ಓ, ಹ್ಮ್. ಇವ್ರು ಇನ್ನೂ ಇದಾರೆ, ಇನ್ನೂ ಇದಾರೆ. ಹ್ಮ್. ಆಮೇಲೆ ಅರ್ಥ ಆಗಿದ್ದಷ್ಟೇ, ಇದೆಲ್ಲ ಹುಚ್ಚಾಟ ಅಷ್ಟೇ, ಯಾರು ಮುಂದಿಲ್ಲ, ಯಾರು ಹಿಂದೂ ಇಲ್ಲ. ಹ್ಮ್. ಅದು ಲೆಕ್ಕ ಗೊತ್ತಿರೋನ್ಗಷ್ಟೇ ಲೆಕ್ಕ ಗೊತ್ತಿದೆ, ಹ್ಮ್. ನನಗೂ ಗೊತ್ತಿಲ್ಲ ಲೆಕ್ಕ, ನಿನಗೂ ಗೊತ್ತಿಲ್ಲ. ಹ್ಮ್. ಹ್ಮ್. ಅಷ್ಟೇ. ಯಾಕಂದ್ರೆ ನಮ್ಮ ಗುರುಗಳು ವಿನಯ ಗುರುಜಿ ಒಂದೇ ಮಾತು ಒಂದ್ಸತಿ ಹೇಳಿದಷ್ಟೇ, ಹ್ಮ್. ಎಲ್ಲ ಎಲೆ ಒಂದೇ ಸಲ ಉದ್ರಲ್ಲಪ್ಪ. ಹ್ಮ್. ಒಂದ್ ಮರದಲ್ಲಿ ಎಲ್ಲ ಎಲೆ ಕಾಣ್ತಾ ಇರುತ್ತೆ ಕಣ್ಮುಂದೆ, ಹ್ಮ್. ಎಲೆ ಉದುರೋ ಸೀಸನ್ ಬರುತ್ತೆ, ಹ್ಮ್. ಎಲ್ಲ ಎಲೆ ಒಂದೇ ದಿನ ಉದುರುತ್ತಾ? ಹ್ಮ್. ಅದಾದ್ರ ಸಮಯ ನಿಗದಿತ ಆದಾಗ ಅದು ಉದುರಿರುತ್ತೆ. ಅದೇ ತರ ಚಿಗುರೋವು ಅಷ್ಟೇನೆ. ಹ್ಮ್. ಸೊ ವಿ ಡೋಂಟ್ ನೋ ಅವರ್ ಟೈಮ್. ನಮ್ಮ ಜೊತೆಲೇ ಇರ್ತಾರೆ, ಇನ್ನೊಂದು ಇರ್ತಾರೆ, ಹ್ಮ್. ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ, ಹ್ಮ್. ಪಟ್ಕಂತ ಅವ್ನಿಗೆ ಯಾವತ್ತೂ ಜ್ಞಾನೋದಯ ಆಗೋ ಅವ್ನು ಹೋಗ್ಬಿಡ್ಬೋದು. ಹ್ಮ್. ಇನ್ನು ನಾವು ಇದೇ ತರ ಇದ್ಕೊಂಡು ಲೈಫ್ ಲಾಂಗ್ ಮಾತಾಡ್ಕೊಂಡು ಸಾಯ್ಬೋದು, ಹೇಳಕ್ಕಾಗಲ್ಲ. ಹ್ಮ್. ಹೇಳಿದ್ ನಾನು, ಹೌದು. ಹ್ಮ್. ಯಾವ್ದು ಇದಮಿತ್ತಮ್ ಅಂತಲ್ಲ, ಹೇಳಕ್ ಬರಲ್ಲ, ಓಕೆ. ಇನ್ನೇನಿಲ್ಲ ಅದ್ರಲ್ಲಿ ಅಷ್ಟೇ. ಓಕೆ. ಈಗ ಅಣ್ಣ, ನೀವೇ ಗುರುಗಳ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ, ಇವಾಗ ಟೋಲಲ್ಲಿ ನಾರ್ಮಲ್ ಟೋಲಲ್ಲಿ ಇರಬೇಕಾದ್ರೆ ನಮಗೆ GPS ಅಂದ್ರೆ ಜಿಯೋ ಪೊಸಿಷನಿಂಗ್ ಸಿಸ್ಟಮ್ ಬೇಕು. ಹಾಗೇನೆ ಈ ಟೋಲಲ್ಲಿ ಇದೀವಿ ಅಂದ್ರೆ ಗುರು ಪೊಸಿಷನಿಂಗ್ ಸಿಸ್ಟಮ್ ಅನ್ನೋದು ಬೇಕೇ ಬೇಕು. ನೀವು ಮೊದಲನೇ ಬಾರಿಗೆ ಗುರುಗಳ ಅಂದ್ರೆ ವಿನಯ್ ಗುರುಜಿಯ ಸಂಪರ್ಕ ಹೇಗಾಯ್ತು? ಮತ್ತೆ ಪ್ರತಿಯೊಬ್ಬರಿಗೆ ಆಗ್ಲಿ ಅಣ್ಣ, ಅದೊಂದು ಹೇಳ್ತಾರೆ ಗೊತ್ತಾ, ಶಿಷ್ಯ ಗುರುಗೋಸ್ಕರ ಕಾಯ್ತಾ ಇರೋದು ಎಷ್ಟು ನಿಜನೋ, ಗುರುನು ಸಹ ಕಾಯ್ತಾ ಇರ್ತಾರೆ, ಅವ್ರಿಗೂ ಅಷ್ಟೇ ಒಂದು ಆನಂದ ಆಗತ್ತೆ ಅಂತ ಹೇಳ್ತಾರೆ. ನಿಮ್ಮ ಮೊದಲನೇ ಭೇಟಿ ಮತ್ತೆ ಒಡನಾಟ ಹೇಗಿತ್ತ? ನಾನು ನಿಗೂಢ ರಾತ್ರಿ ಶೂಟಿಂಗ್ ಹೋಗಿದ್ನಪ್ಪ. ಹ್ಮ್. ಅಲ್ಲಿ ಲೊಕೇಶನ್ ಬಂದು ಆಕ್ಚುಲಿ ಕೊಪ್ಪ ಹತ್ರ ನಿಲುವಾಗ್ಲು ಅಂತ ಒಂದು ಹಳ್ಳಿ. ಆ ಹ್ಮ್. ಹಳ್ಳಿಲಿ ಅದೊಂದು ಒಂಟಿ ಮನೆ, ಹ್ಮ್. ಅಂದ್ರೆ ನಮ್ಮ ಕತೆಗೆ ಸೂಟ್ ಆಗಿದ್ದು. ಹ್ಮ್. ಅಲ್ಲೆಲ್ಲ ಅರ್ಧ ಮೈಲಿಗೆ ಒಂದೊಂದು ಮನೆನೇ ಇರೋದಲ್ಲಿ, ಹ್ಮ್. ಅಥವಾ ಮ್ಯಾಕ್ಸಿಮಮ್ 200 ಮೀಟರ್ಗೆ ಒಂದೊಂದು ಮನೆ ಅಂತಿದೆ. ಹ್ಮ್. ಸೊ ಎಲ್ಲವೂ ಒಂಟಿ ಮನೆ ಅಂತ ಅನ್ಬೋದು. ಹ್ಮ್. ಆದ್ರೆ ಇದು ನಮ್ಮ ಸಬ್ಜೆಕ್ಟ್ಗೆ ಮ್ಯಾಚ್ ಆಗಿದ್ದು, ಯಾರೋ ಹ್ಮ್. ಮ್ಯಾನೇಜರ್ ಎಲ್ಲ ನೋಡ್ಕೊಂಡು ಬಂದಿದ್ರು. ಹ್ಮ್. ನಾನು ಅಲ್ಲಿ ಮಾಡೋದ್ ಬೇಡ ಶೂಟಿಂಗ್ ಅಂತ. ಹ್ಮ್. ಅಲ್ಲಿ ಏನ್ ಸಿಗಲ್ಲ ಮಾರಾಯ, ಅಲ್ಲಿ ಒಂದು ಕ್ಯಾಂಡ್ಲ್ ಬೇಕು ಅಂದ್ರೆ ಮ್ಯಾಚ್ ಬಾಕ್ಸ್ಗೆ ಹೋಗ್ಬೇಕು 10 ಕಿಲೋಮೀಟರ್ ಅಂತ, ಆ ತರ ಜಾಗ. ನನ್ಗಲ್ಲ ಆಗಲ್ಲ ಅಂತ, ಆದ್ರೆ ಎಲ್ಲಾರು ಅಲ್ಲೇ ಮಾಡ್ಬೇಕು ಅಂತ ಕೊನೆಗೆ ವೋಟ್ ಔಟ್ ಮಾಡಿದ್ವಿ ಚಾನಲ್ ಅಲ್ಲಿ, ಹ್ಮ್. ಎಲ್ಲಾರು ಅಲ್ಲೇ ಮಾಡಿ ಅಂತ. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಕ್ಕಂಥದ್ದು. ಅಲ್ಲಿ ಹೋದ್ಮೇಲೆ ಅಲ್ಲಿ ಒಬ್ಬ ವ್ಯಕ್ತಿ ಹರೀಶ್ ಕುಟ್ಟಿ ಅಂತ, ವಾರಕ್ಕೊಂದ್ಸತಿ ಬಂದು ನನ್ ಕರಿತಾ ಇರ್ತಾರೆ. ಹ್ಮ್. ನಿಮ್ಗೆ ಇಲ್ಲೇ ಒಬ್ರು ಪರಿಚಯ ಮಾಡಿಸ್ತೀನಿ ಬನ್ರಿ, ಅವಧೂತ್ರವರು, ಹಂಗೆ ಹಿಂಗೆ. ನನಗೆ ಆ ವರ್ಡೇ ಫಸ್ಟ್ ಹೊಸದು, ಅವಧೂತ್ರ ಹೌದು. ವರ್ಡೇ ಫಸ್ಟ್ ಹೊಸದು ಹ್ಮ್. ನನಗೆ. ಏನೋ ಹೇಳ್ತಾನೆ ಸುಮ್ಮನೆ, ಏನಕ್ಕಪ್ಪ ನನಗೆ ಯಾರು ಏನ್ ಬೇಕು ಮಾರಾಯ, ನಾನು ಬಿಸಿ ಇದೀನಿ, ಬಿಟ್ಬಿಡು ನನ್ನ ಅಂತ. ಹ್ಮ್. ಆ ಥರ ನಾನು ಆ ಲೊಕೇಶನ್ಗೆ ಹೋಗಿನೂ 3 ತಿಂಗಳಾದ್ರೂ ಅವ್ರನ್ನ ಭೇಟಿ ಮಾಡಿಲ್ಲ. ಓ 3 ಮಂತ್ಸ್ ಆಗಿದೆ ತಿರ್ಗಾ ಅಲ್ಲಿ ಹೋಗಿ ನಾನು. ಹ್ಮ್. ಅದಾದ್ಮೇಲೆ ಒಂದು ಫೈನ್ ಡೇ ತಿರ್ಗಾ ಅವ್ನು ಬಂದು ಇದೇ ತರ ಕರೀತಾ ಇದ್ನಲ್ಲ, ಸರಿ ನನ್ನ ತಮ್ಮಂಗೆ ಹೇಳ್ಬಿಟ್ಟು ಅವತ್ತು ಹೋದೆ ನಾನು. ಹ್ಮ್. ಓಡ್ ಬಂದ್ಬಿಡ್ತೀನಪ್ಪ, ಒಂದು ಅರ್ಧ ಗಂಟೆ ಯಾರು ಅವಧೂತರಂತೆ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ, ಸುಮ್ಮನೆ ನನ್ಗೆ ಯಾಕೆ. ಹ್ಮ್. ಮೇ ಬಿ ಅವ್ರೇನಾರು ಲೋಕಲ್ ಇನ್ಫ್ಲೂಯೆನ್ಸ್ ಇದ್ದು ನಾಳೆ ನಮ್ಮ ಶೂಟಿಂಗ್ ತೊಂದರೆ ಈಗೋ ಅರ್ಟ್ ಮಾಡ್ಕೊಂಡು ಹ್ಮ್. ಏನ್ ಇಷ್ಟು ಸತಿ ಹೇಳ್ಕಳಿಸ್ ಬಂದಿಲ್ಲ, ಹಂಗೆಲ್ಲ ನಾನು ಏನೋ ಕ್ಯಾಸೆಟ್ ಹಾಕೊಂಡ್ಬಿಟ್ಟಿದ್ದೆ. ಆವಾಗ ಹೋಗಿದ್ದು ನಾನು, ಆಗ ಅಲ್ಲಿ ನೋಡಿದ್ದು, ಮಾತಾಡ್ಸಿದ್ದು, ಹ್ಮ್. ಅವತ್ತು ನಡೆದಂತ ಕೆಲವು ವಿಚಾರಗಳು. ಹ್ಮ್. ಆಮೇಲೆ ಇದು 2017 ಅಲ್ಲಿ ನಡೀತಾ ಇದೆ. ಹ್ಮ್. ನಾನು ಮದುವೆ ಆಗಿದ್ದು 10. ಹ್ಮ್. 11 ಇಂದ ನನಗೆ ಮೆಡಿಟೇಷನ್ ಕ್ಲಾಸ್ ಅಂತಾನೆ, ಪ್ರಾಪರ್ ಮೆಡಿಟೇಷನ್ ಕ್ಲಾಸ್ ಅಂತ ಒಂದು ಬೇರೆ ಸೇರಿದ್ದೆ ನಾನು. ಹೌದಾ? ವೀರಬ್ರಹ್ಮಯ್ಯ ಅಂತ ಅವ್ರು ನನ್ನ ಫಸ್ಟ್ ಗುರುಗಳು. ಹ್ಮ್. ಸೊ ಅವ್ರು ಬಂದು ಮನೋವತಿ ಆಶ್ರಮ ಏನಿದೆ, ಅಮರ ಮಹರ್ಷಿಗಳು, ಹ್ಮ್. ಅಮರ ಗುರುಗಳು ಅಂತ ಏನ್ ಕರಿತೀವಿ, ಅವ್ರ ಜೊತೆ ಇದ್ದವ್ರು ಇವರು. ಹ್ಮ್. ಇದು ನನ್ನ ಪಾಡ್ಕಾಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯ, ಹ್ಮ್. ಬಟ್ ಅದಕ್ಕೆ ಕೀ ವರ್ಡ್ಸ್ ಹೇಳ್ತಾ ಇದ್ದೀನಿ. ಹ್ಮ್. ಈ ಎಲ್ಲಾ ಕೀ ವರ್ಡ್ಸ್ ಗೂಗಲ್ ಅಲ್ಲೋ ಅಥವಾ ಇನ್ನೊಂದೆಲ್ಲ ಹಾಕಿದ್ರು ಅವ್ರದ್ದು ಎಂಟೈರ್ ಕತೆ ಸಿಕ್ಬಿಡುತ್ತೆ. ಓಕೆ. ಸೊ ಅವ್ರ ಹತ್ರ ನನಗೆ ಆಲ್ರೆಡಿ 6 ಇಯರ್ಸ್ ಆಫ್ ಮೆಡಿಟೇಷನ್ ಪ್ರಾಕ್ಟೀಸು ವಾಟ್ ಎವರ್ ಸಣ್ಣದಾಗಿ ತಿಳ್ಕೊಂಡಿದ್ದೀನಿ. ಹ್ಮ್. ಹಾಗಾಗಿ ನನಗೆ ಯಾರೋ ಒಬ್ರು ಸುಮ್ಮನೆ ಹೀಗಿರಕ್ಕೂ ಸ್ವಲ್ಪ ಬೇರೆ ತರ ಇರಕ್ಕೂ ಡಿಫ್ರೆನ್ಸ್ ಸಣ್ಣದಾಗಿ ಗೊತ್ತಾಗ್ತಾ ಇತ್ತು ಅವಾಗ. ಹ್ಮ್.
ಸೊ ಇವ್ರನ್ನ ಭೇಟಿ ಆದಾಗ ಟೋಟಲಿ ಹಾವಭಾವ, ಮಾತುಕತೆ ಹ್ಮ್. ಎಲ್ಲವೂ ಡಿಫರೆಂಟ್ ಆಗಿತ್ತು. ಓಕೆ. ಸೊ ಅವಾಗ ನಾನು ಏನೋ ಒಂಥರ ಇದೆಯಲ್ಲ ಇವತ್ತು ಅನ್ನೋ ಥರದಲ್ಲಿ. ಅವತ್ತು ಹ್ಮ್. ನೋಡ್ರೆ ಏಕಾದಶಿ ಬೇರೆ. ಹ್ಮ್. ಮೀಟ್ ಮಾಡಿದ್ರು. ಸರಿ ಅಂತ, "ಏನು ಇಷ್ಟು ದಿನ ಆದ್ಮೇಲೆ ಬರ್ತಾ ಇದೀಯಾ?" ಅಂತಂದ್ರು. ನಾನೇ ಅನ್ಕೊಂಡೆ ಇವ್ರು ಯಾರೋ ಅಪ್ಡೇಟ್ ಮಾಡಿದ್ದಾನೆ. ನಾನು ಕರೆದು ನಾನು ಬರಲ್ಲ, ಬರಲ್ಲ ಅಂದೆ ಗೊತ್ತಾ 3 ತಿಂಗಳು. ಓಕೆ. ಹೌದು. ಅದನ್ನ ಅವ್ರಿಗೆ ಅಪ್ಡೇಟ್ ಮಾಡಿದೆ. ಅದಕ್ಕೆ ಹೇಳ್ತಿದ್ದಾರೆ, "ಇಷ್ಟು ದಿನ ಆಯ್ತಾ ಬರಕ್ಕೆ?" ಹ. ಅಂದ್ರೆ ಆ ಮಾತಿನ ಅರ್ಥ ಅದು ಅಂತ ನಾನು ಅನ್ಕೋತಾ ಇದೀನಿ. ಹ್ಮ್. ನೋಡ್ರೆ ಅವ್ರು ಯಾವ್ದೋ ಬೇರೆ ಲೆಕ್ಕದಲ್ಲಿ ಹೇಳ್ತಿದಾರೆ ಅವರು. ಹೌದು. ಹ್ಮ್. ಅದಾದ್ಮೇಲೆ ಸರಿ ಬಾ, ಇವ್ನಿಗೆ ಪಲಾವ್ ಅಂದ್ರೆ ಇಷ್ಟ ಕೊಡಿ ಅಂದ್ರು. ಅವಾಗ ಸ್ವಲ್ಪ ನನಗ್ ಪಲಾವ್ ಇಷ್ಟ ಅಂತ ಇವ್ರಿಗೆ ಹೆಂಗ್ ಗೊತ್ತು? ಹ್ಮ್. ಅಲ್ಲಿ ಪಲಾವ್ ಯಾರಿಗ್ ತಾನೇ ಇಷ್ಟ ಇಲ್ಲ? ಲಾಜಿಕಲ್ ಮೈಂಡ್. ಲಾಜಿಕಲ್ ಏನು ಹಾಗಲಕಾಯಿ ಗೊಜ್ಜು ಇಷ್ಟ ಅವನು ಕೊಡಿ ಅಂತ ಹೇಳಿದ್ರೆ ಒಂದು ಅರ್ಥ ಇದೆ. ಹ್ಮ್. ಹಾಗಲಕಾಯಿ ಎಲ್ರಿಗೂ ಹ್ಮ್. ಇಲ್ಲ ಉಪ್ಪಿಟ್ಟು ಕೊಡಿ ಅಂದ್ರೆ ಸಾಮಾನ್ಯ ಎಲ್ರಿಗೂ ಉಪ್ಪಿಟ್ಟು ಇಷ್ಟ ಆಗಲ್ಲ. ಹ್ಮ್. ಪಲಾವ್ ಒಂದು ದ್ವೇಷಿಸೋರು ಯಾರಿದ್ದಾರೆ? ಹ್ಮ್. 90% ತಿಂತಾರೆ. ಹ್ಮ್. ಅದನ್ನ ನನ್ನ ಲೆಕ್ಕಕ್ಕೆ ತೊಗೊಳ್ಳಿಲ್ಲ. ಬಟ್ ಯಾವಾಗ ನಾನು ಪಲಾವ್ ಎಲ್ಲ ತಿಂದು ಇನ್ನೇನು ಆಚೆ ಈಚೆ ತಟ್ಟೆ ಇಡಬೇಕು ಅಂತ ನೋಡ್ಬೇಕಾದ್ರೆ ಕುಡಿಲಿ ಅಂತ ಅಂದ್ರು. ಮೆಣಸಿನ್ಕಾಯಿ, ಮೊಸರು ಬಜ್ಜಿ, ಸ್ವಲ್ಪ ಅನ್ನಗೆಲ್ಲ ಉಳಿದಿರುತ್ತಲ್ಲ ಮಾರಾಯ, ಆ ಹಾ. ತಟ್ಟೆ ನಾನು ಹೇಳ್ತಾ ಇರೋದು. ಹಾ. ಕುಡಿಲಿ ಎನ್ಸುತ್ತೆ. ಅಂತ ಅಂದ್ರು. ಕುಡಿಲಿ ಅಂತ ಅಂದ್ರು. ನಾನು ನನಗೊಂಥರ ಎಲ್ರ ಮುಂದೆ ಹೆಂಗೆ ಅವ್ರ ಕೈಗೆ ಕೊಡ್ಲಿ? ಏನೇ ಆಗ್ಲಿ ಹಿ ಈಸ್ ದ ಹೋಸ್ಟ್, ಐ ಆಮ್ ಹಾ. ದ ಗೆಸ್ಟ್. ಹೌದು. ಅವ್ರ ಕೈಗೆ ಹೆಂಗ್ ಕೊಡ್ಲಿ? ಇಲ್ಲ, ಇಲ್ಲ ಪರವಾಗಿಲ್ಲ ಬಿಡಿ. ನಾನು ನೀನು ಹಿಂಗ್ ಕೂತಿದ್ದೆ ಹಿಂಗ್ ಮಾತಾಡ್ತಾ ಇರೋದು. ನಮ್ಮ ಮನೇಲಿದೆ ಫೋಟೋ ಇವತ್ತಿಗೂ ತೋರಿಸ್ತೀನಿ ಬಾ. ಹೌದಾ? ನಾನು ಪಲಾವ್ ತಿಂತಾ ಇರೋದು ಗುರೂಜಿ ಎದುರು ಕೂತಿರೋ ಫೋಟೋ ಸಾಕ್ಷಾತ್ ಇದೆ ನಮ್ಮ ಮನೇಲಿ. ಹಾ. ಅವ್ರು ನಗ್ತಾ ಇದಾರೆ. ನನಗೇನು ಅಂದ್ರೆ ಯಾರೋ ಕರ್ಸಿದಾರಲ್ಲ ಮಾತಾಡ್ತಾ ಇದಾರೆ. ಹ್ಮ್. ಹಿಂಗೆ ಕೂತ್ಕೊಂಡು ಹಿಂಗೆಲ್ಲ ಹ್ಮ್. ಫುಲ್ ಆಟಿಟ್ಯೂಡ್ ಅಲ್ಲಿ. ಹ್ಮ್. ಆಟಿಟ್ಯೂಡ್ ಅಂತಲ್ಲ ಅಟ್ಲೀಸ್ಟ್ ಬಂದು ಕೊಡಿಲಿ ಅಂತ ನಾನು ಅವ್ರು ಆ ಕಡೆ ಇಸ್ಕೊಂಡೆಲ್ಲ ಇಡ್ತೀನಿ. ಇಲ್ಲ, ಇಲ್ಲ ಬಿಡಿ ನಾನು ಕೈ ತೊಳ್ಕೊಂತೀನಿ ಬಿಡಿ, ಇಲ್ಲೇ ನಾನು ನೋಡ್ತೀನಿ. ಯಾರಪ್ಪ ಅಸಿಸ್ಟೆಂಟು ಹಂಗೆ ಹಿಂಗೆ ಅಂತ ನೋಡ್ತಾ ಇದೀನಿ. ಹ್ಮ್. ನೀನ್ ಕೊಡಪ್ಪ ಇಲ್ಲಿ ಅಂತ ನನ್ನ ಕೈನ ಕಿತ್ಕೊಂಡ್ಬಿಟ್ರು. ಹ್ಮ್. ನಾನು ಅಂತ ಆತಿಥ್ಯದ ನೆಕ್ಸ್ಟ್ ಲೆವೆಲ್ ಇದೆಲ್ಲ ಆಗುತ್ತಲ್ಲ ಮಾರ್ರೆ. ನಿಂಗೆ ಆಗುತ್ತೆ. ಆರ್ಟಿಸ್ಟ್ ಆಗಿ ಯಾರ್ದೋ ಹೌದು. ಮನೆಗೆಲ್ಲ ಹೋದಾಗ ಕೈ ಹೌದು. ತೊಳಿಬೇಡಿ, ಅಲ್ಲೇ ಅಲ್ಲೇ ಇಡಿ ಇಡಿ. ಹ್ಮ್. ಅಯ್ಯೋ ನಮ್ಮ ಮನೇಲಿ ಹಂಗೆಲ್ಲ ಕೈ ತೊಳಿಬಾರ್ದು ಹೌದು. ಅಂತ ಇಸ್ಕೊಂತಾರಲ್ಲ. ಆಗಲೂ ಸಹ ನಾನು ಆ ತರಾನೇ ಏನೋ ಮಾಡ್ತಿದ್ದಾರೆ ಇವರು. ಸರಿ ಲಾಜಿಕಲ್ ಮೈಂಡ್ ಬಿಡ್ತಿಲ್ಲ. ಹೆಂಗ್ ಬಿಡುತ್ತೆ ಮಾರ್ರೆ ಹಾ. ಅಂತ ಕೊಟ್ಬಿಟ್ಟೆ ನಾನು. ಹ್ಮ್. ಬಟ್ ನೆಕ್ಸ್ಟ್ ಸೆಕೆಂಡ್ ಅದ್ರಲ್ಲೇನು ಉಳಿದಿತ್ತು ಆ ತಟ್ಟೆಲಿ ಇರೋದೆಲ್ಲ ತಗೊಂಡು ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟು. ಹಾ? ಹಾ, ನನಗೆ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಇದು ಅವಮಾನನ, ಸನ್ಮಾನನ, ಅಥವಾ ಎಲ್ರ ಮುಂದೆ ಏನೋ ಒಂಥರ ಎಂಬ್ಯಾರಸ್ ಮಾಡಕ್ ನನಗೆ ಹಿಂಗ್ ಮಾಡ್ತಿದಾರಾ? ಏನು ಅಂತ ಗೊತ್ತಿಲ್ಲ ಮಾರಾಯ. ನೀಟಾಗಿ ನನ್ನ ತಟ್ಟೆಗೆ ಮುಕ್ಕಿರೋದೆಲ್ಲ ಅದನ್ನೆಲ್ಲ ಬಳ್ದು ತಿಂತಾ ಇದಾರೆ. ನನಗೆ ಒಂಥರ ಆಗೋಯ್ತು. ನನಗೇನಿದು ಅಂತ ಗೊತ್ತಿಲ್ಲ ನನಗೆ. ಹ. ಅದಾದ್ಮೇಲೆ ಆ ಕಡೆ ಪಕ್ಕಕ್ಕಿಟ್ರು. ಎಲ್ಲರೂ ಸುಮ್ನೆ ಇದಾರೆ ಆದ್ರೆ ಯಾರು ಮಾತಾಡ್ತಾ ಇಲ್ಲ. ಯಾರಲ್ಲೂ ಮುಖದಲ್ಲೂ ಏನೋ ಯಾಕಂದ್ರೆ ಅವರೆಲ್ಲ ಅವ್ರನ್ನ ಮೊದಲಿಂದ ನೋಡಿರೋ. ಹ. ನಾನ್ ಫಸ್ಟ್ ಟೈಮು. ಸರಿ ಅಂತ ಆಮೇಲೆ ಸುಮ್ನಾದೆ. ಸರಿ ಆಮೇಲೆ ಒಂದು ಹಾಲು ಕೊಡಿ ಅಂತಂದ್ರು. ಪಲಾವ್ ತಿಂದ್ಮೇಲೆ ಯಾರು ಹಾಲು ಕುಡಿತಾರೆ? ಹ. ನಂಗೆ ಹಾಲು ಮೊದಲೇ ಇಷ್ಟ ಇಲ್ಲ. ನಂಗೆ ಹಾಲು ಬೇಡ ನಾನು ಕುಡಿಯಲ್ಲ ಅಂತ. ಹ. ಇವತ್ತೊಂದು ದಿನ ಕುಡಿಯಪ್ಪ ಅಂತಂದ್ರು. ಹ. ಸರಿ ಇವತ್ತು ಏನಾಗುತ್ತೋ ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ಬಿಡೋಣ ಫಸ್ಟ್ ನಾನು ಶೂಟಿಂಗ್ಗೆ. ಬೇಡ ಅಂದ್ರೆ ತಾನು ಲೇಟ್ ಆಗುತ್ತೆ. ಹ್ಮ್. ಬೇಕು ಅಂದ್ರೆ ಮುಗ್ದೋಗುತ್ತೆ ಅಂದ್ಬಿಟ್ಟು ಅದ್ ಬೇರೆ ನಿಮ್ಗೆ ಮುಂಚೆನೆ ಒಂಥರ ಒಂದು ಕ್ವೆಶ್ಚನ್ ಮಾರ್ಕ್ ಬಂದಿರತ್ತೆ. ಯಾಕೆ ತಿಂದ್ರು? ಯಾಕೆ ಏನು ಅಂತ. ತಿಂದ್ರು ಅನ್ನೋದು ಬೇರೆ ಓಡ್ತಾ ಇದೆ. ಹ. ನಾನೇನ್ ಮಾಡಿದೆ, ಇಷ್ಟು ದೊಡ್ಡ ಲೋಟದಲ್ಲಿ ಹಾಲು ಬಂತು. ಸೊ ಒಂದೆರಡು ಸಿಪ್ ಕುಡ್ದಂಗೆ ಮಾಡ್ಬಿಟ್ಟು ಈ ಕಡೆ ಹಂಗೆ ಇಟ್ಬಿಡೋಣ ಮಾತಾಡ್ಕೊಂಡು ಹಂಗೆ ಮೆತ್ತಗೆ ಅಂತ ಅನ್ಕೊಂಡು 2-3 ಸಿಪ್ ಕುಡ್ದೆ ಕಷ್ಟಪಟ್ಟು. ಮಾಮೂಲಿ ಹಿಂಗಡೆ ಹಾಕೊಂಡೆ. ತಿರ್ಗಾ ಆ ಲೋಟ ಕೇಳಿದ್ರು ಕೊಡಿಲಿ ಕೊಡಿಲಿ. ಹಾ. ನಾನು ಇದು ಯಾಕಪ್ಪ ಇದು ಒಂಥರ ಆಗ್ತದೆ ನನಗೆ. ಒಂಥರ ಹ್ಮ್. ಒಂಥರ ಆಗೋಯ್ತು. ಇಲ್ಲ ಕೊಡೋರ್ಗೂ ಬಿಟ್ಟಿಲ್ಲ. ತಿರ್ಗಾ ಆ ಲೋಟನೂ ಇಸ್ಕೊಂಡ್ರು. ಗಟ್ಟ ಆ ಹಾಲು ಕುಡಿದ್ಬಿಟ್ರು. ಹಾ. ನನಗೆ ಏನ್ ಮಾಡ್ಬೇಕು ಬಿಡ್ಬೇಕು ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಫೋಟೋ ಬೇರೆ ತೆಗಿತಾನೊಬ್ಬ ಪುಣ್ಯಾತ್ಮ. ಹಾ. ಕಚಕ್ ಅಂತ. ನಾನು ಗುರಪ್ಪ ಏನ್ ಗುರು ಅಂತ ಇದೀನಿ. ಹಾ. ಅವನ್ನ ಕರೆದು ಬಾ ಇಲ್ಲಿ ಗುರುಜಿ ಅಂತ ಅಂದ. ಈ 4 ಬೆರಳಿಗೆ ಉಂಗುರ, ಈ 4 ಬೆರಳಿಗೆ ಉಂಗುರ ಹಾಕೊಂಡು ಫೋಟೋ ಫೋಟೋ ತೆಗಿತಾರೆ ಹಿಂಗೆಲ್ಲ. ಹಾ. ನಂಗೆ ಕೇಳಿದ್ ಕೊಡ್ತೀಯಾ ಅಂದ್ರು. ಹ್ಞೂ ಕೊಡ್ತೀನಿ. ಆ ಬೆರಳು ಉಂಗುರ ಬಿಚ್ಕೊಡು ಅಂತ ಅಂದ್ಬಿಟ್ಟು ಈ ತೋರ್ ಬೆರಳು ತೋರಿಸಿದ್ರು. ಹಾ. ಕನ್ಕುಶರಾಗಿ ಹಾಕಿದ್ದ. ಹಾ. ಕೊಡು ಅಂತ ಅಂದ್ರು. ಟಕ್ ಅಂತ ಇಸ್ಕೊಂಡ್ರು. ನಾನು ಹಾ. ಸುಮ್ಮನೆ ಏನಕ್ಕೋ ಇಸ್ಕೊಂಡಿದ್ದಾರೆ ಹಂಗೆ. ಹ್ಮ್. ನಾನು ಇವಾಗ ನಿನ್ ಕೈ ಮಾಡ್ಬಿಟ್ಟು ಕೊಡು, ನಿನ್ ಕೈ ನಾನು ಉಂಗುರ ಹಾಕ್ತೀನಿ ಅಂದ್ರೆ ಹೆಂಗಿರುತ್ತೆ ನಿನ್ಗೆ? ನಾನು ಪಲಾವ್ ಬೇರೆ ತಿಂದು ಹಾಲು ಕುಡುದು. ಹಾಲು ಕುಡ್ದು ಹಾ. ನನಗೆ ಉಂಗುರನೂ ಹಾಕ್ತಿದಾರೆ. ಅದು ಯಾರ ಫೋಟೋ ತೆಗಿತಾರ ಅವ್ನು. ಅದು ಮೊದಲನೇ ಸರಿ ಭೇಟಿಲಿ. ಮೊದಲನೇ ಭೇಟಿ ಇದು. ನೀಟಾಗಿ ಜಸ್ಟ್ ಹಾಫ್ ಅನ್ ಅವರ್ 45 ಮಿನಿಟ್ಸ್ ಇಷ್ಟೇ ಆಗಿರೋದು. ನಾನು ಇದಕ್ಕಂತೂ ಹೆವಿ ರೆಸಿಸ್ಟ್ ಮಾಡ್ಬಿಟ್ಟೆ. ಹ್ಮ್. ಯಾಕಂದ್ರೆ ಉಂಗುರ ಗುರು. ಹ್ಮ್. ಅದು ಬಂಗಾರದ್ದ ಆಮೇಲೆ ಅದು ಬೇರೆ ಪ್ರಶ್ನೆ ಅದು. ಹ್ಮ್. ಬಟ್ ಬಂಗಾರದ ಕಲರಲ್ಲಂತೂ ಇದೆ ಅದು ಹ್ಮ್. ಸಾಕ್ಷಾತ್. ನಾನು ಇಲ್ಲ 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 ಛೆ ನೀವು ಇದೆಲ್ಲ ನನಗೆ ಇದೇ ಜಾಸ್ತಿ ಆಗ್ತದೆ. ನೀವು ಇದೆಲ್ಲ ಉಂಗುರ ಗಿಂಗಿರಲ್ಲ ಹಾಕೋದಿಲ್ಲ. ಹ್ಮ್. ಅವಾಗ ಒಂದೇ ಮಾತು ಹೇಳೋದು, ನೋಡು ನೀನು ಅನ್ಕೊಂಡಿದ್ಯಾ ಅದು ಅವಂದು, ಹ್ಮ್. ನಾನು ಇಸ್ಕೊಂಡು ನಿನಗೆ ಕೊಡ್ತಾ ಇದೀನಿ ಅಂತ ನೀನು ಅನ್ಕೋತಾ ಇದ್ದೆ. ಅದಕ್ಕೆ ನಿನಗೆ ಈ ಭಾವನೆ ಬರ್ತಾ ಇದೆ. ಹ್ಮ್. ಅದು ಆಕ್ಚುಲಿ ಅವಂದು ಅಲ್ಲ, ನಿಂದು ಅಲ್ಲ, ನಂದು ಅಲ್ಲ. ಅವನ ಹತ್ರ ಇರೋರ್ಗು ಅವಂದು. ಈಗ ನನ್ನ ಕೈಲಿದೆ ನಂದು, ನಿನ್ಗೆ ಹಾಕಿದ್ಮೇಲೆ ನಿಂದು. ಮತ್ತೆ ಈ ದಿನ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ನಿಂಗೆ ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ. ಹ್ಮ್. ಈಗ ಕೊಡ್ಬೇಕು ಅನಿಸ್ತದೆ ತಗೋ ಅಂದ್ಬಿಟ್ಟು. ಈ ಡೈಲಾಗ್ ಹೇಳಿದ್ಮೇಲೆ ಏನು ಮಾಡ್ತೀನಿ ನೀನು? ಬಂದಾಗಿದೆ ಇವಾಗ.
ಬಂದ್ಬಿಟ್ಟು ಆಗಿದೆ. ಹ್ಮ್. ಏಕಾದಶಿ ದಿನ ಬೇರೆ ನಡೀತಾ ಇದೆ ಹ್ಮ್. ಸ್ಕ್ರೀನ್ ಪ್ಲೇ. ಸರಿ ಅಂತ ನಾನು ಕೈ ಮುಂದೆ ಮಾಡಿದೆ. ನಾನು ಮುಂದೆ ಹಾಕ್ಕೊಂಡು ಚಕ್ ಚಕ್ ಅಂತ ಫೋಟೋ ಹೊಡೆದ. ಆ ಫೋಟೋನು ಇದೆ ಮನೇಲಿ. ಹ್ಮ್. ಇದೆಲ್ಲವೂ ಮೊದಲನೇ ದಿನದ ಅರ್ಧ ಗಂಟೆ 1 ಅವರಲ್ಲಿ ನಡೀತಾ ಇದೆ ಸ್ಕ್ರೀನ್ ಪ್ಲೇ. ಓಕೆ. ನನಗೆ ಆಮೇಲೆ ಏನು ಅಂತ ಗೊತ್ತಾಗ್ಲೇ ಇಲ್ಲ ಅವರು. ಹ. ಅದಾದ್ಮೇಲೆ ಎಲ್ಲ ಎದ್ರು, ಸರಿ ಎಲ್ಲ ಹೊರಟ್ವಿ. ಆಮೇಲೆ ಸಡನ್ ಆಗಿ ತಿರುಗಿ ನೋಡ್ಬಿಟ್ಟು, "ನಿನಗೆ ಶೂಟಿಂಗ್ ಹೋಗ್ಬೇಕು ಅನಿಸ್ತಾ ಇದೆಯಾ ಇವತ್ತು? ಅಥವಾ ಸ್ವಲ್ಪ ಸಮಯ ನಮ್ಮ ಜೊತೆ ಕಳೀಬೋದಾ? ಆಗುತ್ತಾ ನಿಂಗೆ?" ಅಂತಂದ್ರು. ನನಗೆ ಅಲ್ಲಿಂದ ಅಷ್ಟೊತ್ತಾಗಲೇ ನಾನು ಒಂಥರ ಮೆಂಟ್ಲಾಗ್ಬಿಟ್ಟಿದ್ದೆ ನಾನು. ಟ್ರಾನ್ಸ್‌ಗೆ ಹೊರ್ಟೋಗಿದ್ದೆ. ಹಂಗಲ್ಲ, ನಾನು ಇದೇನು ಡಿಸ್ಕವರ್ ಮಾಡ್ಬಿಡೋಣ ಅತ್ಲಾಗೆ ಇವತ್ತು ಶೂಟಿಂಗ್ ಬಿಟ್ಬಿಟ್ಟು, ಹ. ಇವ್ರೇನು ಅನ್ನೋದು ಕಂಡಿಡ್ದು ಬಿಡೋಣ ಇವತ್ತು. ಹ್ಮ್. ಮೈಂಡ್ ಹ್ಮ್. ಸೆಟ್ಟಲ್ಲಿ ಇದೀನಿ ನಾನಿವಾಗ. ಹ್ಮ್. ನನ್ನ ತಮ್ಮಂಗೆ ಫೋನ್ ಮಾಡಿದೆ. ಡಬಲ್ ಯೂನಿಟ್ ಶೂಟ್ ನಡೀತಾ ಇತ್ತು. ಹ್ಮ್. ಅವನು ಕೇಳಿದೆ, "2ನೇ ಯೂನಿಟ್ ನೀನೇ ಮಾಡ್ಕೊಂತೀಯಾ? ಇವತ್ತು ಬರದೇ ಆದ್ರೂ ಪರವಾಗಿಲ್ವಾ?" ಅಂದೆ. ಹ್ಮ್. ಅವ್ನು ಲಕ್ಕಿಲಿ ಅವನು ಅಂದ್ಬಿಡದ. ಹ್ಮ್. ನೋಡೋದನ್ನೇ ನಾನು ಹೇಳ್ತಾ ಇರೋದು. ಹ್ಮ್. ಇಲ್ಲಾಂದ್ರೆ ನಂಗೆ ಶೂಟಿಂಗ್ ಆಗಲ್ಲ ಕಣೋ, ನೀನು ಬರಲೇಬೇಕು ಅಂತ ಅವ್ನು ಹೇಳಿದ್ರೆ ನಾನು ಹೋಗ್ತಾ ಇದ್ದೆ ನಾನು ಹೌದು. ಶೂಟಿಂಗ್ಗೆ. ಪರವಾಗಿಲ್ಲ, ಮ್ಯಾನೇಜಬಲ್ ಬಿಡು, ನಿನ್ನ ಸೀನ್ ಎಲ್ಲ ನಾಳೆ ಮಾಡ್ಕೊ, ನಿನ್ನ ಬ್ಲಾಕ್ ಬಿಟ್ಬಿಟ್ಟು ಎಲ್ಲ ಮಾಡಿರ್ತೀನಿ, ನಿನ್ನ ಬ್ಲಾಕ್ ಬಂದು ನೀನು ನಾಳೆ ಮಾಡ್ಕೊ ಅಂದ್ಬಿಟ್ಟ. ಹ್ಮ್. ಸರಿ ಅಂದ್ಬಿಟ್ಟು ಇವ್ರ ಜೊತೆ ನಾನು ಫಿಕ್ಸ್ ಆಗ್ಬಿಟ್ಟೆ. ಹ್ಮ್. ಅವಾಗ ಕೊಡು ಅಂತ ನನ್ನ ಕೈ ಹಿಂಗೆ ಹಿಡ್ಕೊಂಡ್ರು. ಹ್ಮ್. ನನ್ನ ಕೈ ಹಿಡ್ಕೊಂಡ್ರು, ಹಿಂಗೆ ಕರ್ಕೊಂಡು ಹೋಗ್ತಾರಲ್ಲ ಹಿಂಗೆ ಹ. ಅಂತ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡ್ರು. ಒಂದು 45 ನಿಮಿಷ ಹಂಗೆ ಇದೀವ ನಾವು ಅಂತ ನನಗೆ. ಎಲ್ಲಿ ಹ್ಮ್. ಕರ್ಕೊಂಡು ಹೋದ್ರು ಹಂಗೆ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ರು. ಹ್ಮ್. ಅಲ್ಲಿಂದ ಅವ್ರು ಕಾರ್ ಹತ್ತಿಸ್ಕೊಂಡ್ರು. ಹ್ಮ್. ಅಲ್ಲಿಂದ ಒಂದು ಶಿವನ ದೇವಸ್ಥಾನ ಫಸ್ಟ್ ಹೋಗಿದ್ದು ನಾವು. ಹ್ಮ್. ಅಲ್ಲಿ ಗಿಡಗಳೆಲ್ಲ ನೆಟ್ಸಿದ್ರು. ಹ್ಮ್. ಅದರಲ್ಲ ಔದುಂಬರ ನೆಟ್ಸಿದ್ರು ನನ್ನ ಕೈಲಿ. ಹ್ಮ್. ಫಸ್ಟ್ ಸೀದಾ ಕರ್ಕೊಂಡು ಹೋಗಿದ್ದೆ ಶಿವನ ದೇವಸ್ಥಾನಕ್ಕೆ. ಹ್ಮ್. ದರ್ಶನ ಮಾಡಿ ಆಚೆ ಬಂದು, ಹ್ಮ್. ಔದುಂಬರ ಕೊಡಿ ಇವ್ನು ನೆಡ್ಲಿ ಅಂತಂದು ಅಂತ ಔದುಂಬರ ನೆಟ್ಸಿದ್ರು. ಹಂಗೆ ಹಿಡ್ಕೊಂಡಿದ್ದಾರೆ ಕೈ. ಅದೆಲ್ಲ ಆದ್ಮೇಲೆ, "ಸಮಯ ಇದೆಯಾ, ಬರ್ತೀಯಾ ಆಶ್ರಮಕ್ಕೆ ಇವಾಗ?" ಹ್ಮ್. ಅಂತಂದ್ರು. "ಹ್ಞೂ ಬರ್ತೀನಿ" ಅಂತಂದು. ಹ್ಮ್. ಸೀದಾ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಹ್ಮ್. ಸೊ ಈ ಚಿಕ್ಕ ವಯಸ್ಸಿಂದ ಇದ್ದಂಥ ಒಂದು ಆಸಕ್ತಿಗಳಿಗೂ, ದೇವಸ್ಥಾನದ ಬಗ್ಗೆ, ದೇವ್ರ ಬಗ್ಗೆ ವಾಟೆವರ್ ನಮ್ಮೆಲ್ರಿಗೂ ಇರುತ್ತಲ್ಲ, ಆ ಹ್ಮ್. ಥರದ್ದು ಇರೋಕ್ಕೂ, ಇವರು ಇಲ್ಲಿ ಈ ಥರ ಇರೋಕ್ಕೂ, ಇದು ನಮ್ಮ ಶೂಟಿಂಗ್ ಲೊಕೇಶನಿಂದ ಕೇವಲ 2 ಕಿಲೋಮೀಟರ್. ಹ್ಮ್. ಕೇವಲ 2 ಕಿಲೋಮೀಟರ್. ಹ್ಮ್. ಕರೆಕ್ಟಾಗಿ ಟೇಪ್ ಹಿಡ್ಕೊಂಡು ಅಳೆದ್ಬಿಟ್ರೆ. ಹ್ಮ್. ಇಷ್ಟತ್ರ ಇರೋವಾಗ ನನಗೊಂಥರ ಖುಷಿ ಆಗೋಯ್ತು. ಹ್ಮ್. ಅಂದ್ರೆ ನಾನು ಅದೇ ಶೂಟಿಂಗ್ ಮನೆಯಲ್ಲಿ ಮಲ್ಕೊಂತಾ ಇದ್ದೆ. ಹ್ಮ್. ನನಗೆ ಹತ್ತಿರದಲ್ಲಿ ಯಾವುದೋ ದೇವಸ್ಥಾನಗಳು ಇರಲಿಲ್ಲ ಅಲ್ಲಿ. ಹ್ಮ್. ದಿನ ಅದೊಂದು ನನಗೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು. ಹ್ಮ್. ನನಗೆ ಇಲ್ಲೆಲ್ಲೂ ಏನೂ ಇಲ್ವಲ್ಲ ಗುರು ಅನ್ನೋ ಥರ. ಹ್ಮ್. ಈಗ ಒಂದು ದೇವಸ್ಥಾನ ಥರ ಸಿಕ್ಬಿಡ್ತಲ್ಲ ಇಲ್ಲಿ, ಹ್ಮ್. ಎಲ್ಲದೂ ಇದೆ ಅಲ್ಲಿ. ಹ್ಮ್. ಅಲ್ಲಿಂದ ನಾನು ದಿನಾ ಸಾಯಂಕಾಲ ಆದ್ರೆ ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಹಾ. ರೆಗ್ಯುಲರ್ ಆಗೋಯ್ತು ಹ್ಮ್. ಹೋಗೋದು. ಹೋಗ್ತಾ ಒಂದೊಂದು ದಿನ ಒಂದೊಂದು ಎಕ್ಸ್ಪೀರಿಯನ್ಸ್‌ಗಳು. ಓಕೆ. ಹಂಗಾಗಿ ಅದು ಸಿಕ್ಕಾಪಟ್ಟೆ 1 ವರ್ಷ ಅಲ್ಲಿ ಇದ್ರಲ್ಲಿ ಹ್ಮ್. 3 ತಿಂಗಳು ನೀನು ಕಳೆದ್ರೆ, 1 ವರ್ಷ 12 ತಿಂಗಳಲ್ಲ, 10 ತಿಂಗಳು ಶೂಟ್ ಮಾಡಿದ್ವಿ. ಹ್ಮ್. 3 ತಿಂಗಳು ಕಳೆದ್ರೆ 7 ತಿಂಗಳು. ಹ್ಮ್. ಬರಾಬರಿ 7 ತಿಂಗಳು ನಾನು ಆಲ್ಮೋಸ್ಟ್ ಡೈಲಿ ಆಶ್ರಮಕ್ಕೆ ಒಂದು ವಿಸಿಟ್ ಅಂತ ಇರ್ತಾ ಇತ್ತು. ಓಕೆ. ಅಣ್ಣ ಈಗ ಲೈಕ್ ಸಾಯಿ ಸಚ್ಚರಿತೆಯಲ್ಲಿ ಒಂದು ಮಾತು ಬರುತ್ತೆ. ಹ್ಮ್. ಸಾಯಿಬಾಬಾ ಒಂದು ಮಾತಂತಾರೆ. ಹ್ಮ್. ನನ್ನ ಭಕ್ತರು ಒಂಥರ ಪಾರಿವಾಳ ಇದ್ದಂಗೆ, ಹ್ಮ್. ಪಾರಿವಾಳದ ಕಾಲಿಗೆ ಹೇಗೆ ದಾರ ಇಟ್ಕೊಂಡು ಎಳಿತಾರೋ ಹಂಗೆ ಯಾವ ಟೈಮಲ್ಲಿ ಯಾವ ಪಾರಿವಾಳನ ಹತ್ರ ಎಳ್ಕೋಬೇಕೋ ನಾನು ಎಳ್ಕೋತೀನಿ ಅಂತ ಸಾಯಿಬಾಬಾ ಅಂತಾರೆ. ಹ್ಮ್. ಎಲ್ಲೋ ಒಂದ್ ಕಡೆ ಇದು ದೈವೇಚ್ಛೆ ಒಂದು, ಎರಡನೇದು ಗುರು ಇಚ್ಛೆನೂ ಆಗಿರ್ಬೋದಾ ಅಂತ ಅನ್ಸಿದೆ ಯಾವತ್ತದು? ನಿಂಗೆ ಮಜಾ ಹೇಳ್ಬಿಡ್ಲಾ ನಾನು? ಹ್ಮ್. ನಿನ್ನ ಬಾಯಲ್ಲೇ ಬಂತು ಈಗ ಸಾಯಿಬಾಬಾ ಅಂತ. ಹ್ಮ್. ಇದು ಏಕಾದಶಿ ಅಂತ ನಾನು ಹೇಳಿದೆ. ಹ್ಮ್. ಬಟ್ ಯಾವ ಡೇಟ್ ಅಂತ ನಾನು ನಿಂಗೆ ಹೇಳಿಲ್ಲ. ಹ್ಮ್. ಇದು ಯಾವ ಡೇಟ್ ಗೊತ್ತಾ ಇದು? 15/10/2017. ಓಕೆ. 15/10 ಈಸ್ ಬಾಬಾ ಸಮಾಧಿ ಡೇ. ಓಕೆ. ಈ ಈಕ್ವೇಷನ್ ನನಗೆ ಗೊತ್ತಾಗಿದೆ ಎಷ್ಟೋ ದಿನ ಆದ್ಮೇಲೆ. ಓಕೆ. ನಾನು ಅದಕ್ಕೆ ಮುಂಚೆ ಭಯಂಕರ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದವನು ನಾನು. ಹ್ಮ್. ಬಾಬಾ ರಾಯರು ಫಿಕ್ಸ್. ಹ್ಮ್. 15/10/2017. ಹ್ಮ್. ಸೊ ಐ ಡೋಂಟ್ ನೋ ದಟ್ ಡೇಟ್. ಅವಾಗ ನನಗೆ ಅದು ಸಚ್ಚರಿತೆ ಎಲ್ಲ ಓದಿರ್ತೀವಿ ನಾವು, ಆ ಡೇಟ್ ಎಲ್ಲ ಅಂದ್ರೆ ನೆನಪಿರುತ್ತೆ ನಮ್ಗೆ. ಅಷ್ಟೊಂದು ಬೈಹರ್ಟ್ ಆಗಿದ್ರೆ ಎಲ್ಲ ಹ್ಮ್. ಬಾಯ್ಪಾಠ ಆಗಿದ್ರೆ ಅಥವಾ ರೆಗ್ಯುಲರ್ ಪ್ರವಚನ ಹ್ಮ್. ಕೊಡ್ತಾ ಇದ್ರೆ ನಿನ್ ಡೇಟ್ಗಳು ಬೈಹರ್ಟ್ ಆಗಿರುತ್ತೆ. ಹೌದು. ನಂಗೆ ಗೊತ್ತಿಲ್ಲ. ಒಂದು ಫೈನ್ ಡೇ ನಾನು ಏನಕ್ಕೋ, ಬಟ್ ಈ ಡೇಟ್ ನಾನು ಗುರೂಜಿದು ಯಾವಾಗ ಹ್ಮ್. ನಾನು ಗುರೂಜಿ ಫಾಲೋವರ್ ಆಗ್ಬಿಟ್ನೋ, ಹ್ಮ್. 15/10/2017 ಅನ್ನೋದು ನನ್ನ ಹ್ಮ್. ಜೀವನವನ್ನ ಬದಲಾಯಿಸಿದಂಥ ದಿನ ಅಂತ ದಿನ. ನಾನು ಅದನ್ನ ಮಾರ್ಕ್ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ನನ್ನ ಓಕೆ. ಲೈಫಲ್ಲಿ. ಓಕೆ. ದಟ್ ಡೇ ಇಸ್ ಕಾಲ್ಡ್ ಆಸ್ ಅ ಧನ್ಯ ಮಿಲನ ಅಂತ ನನ್ನ ಜೀವನದ ಧನ್ಯ ಮಿಲನ. ಧನ್ಯ ಮಿಲನ. ಹ್ಮ್. ಆ ಧನ್ಯವಾದ ಮಿಲನ. ಇದು ಆಕ್ಚುಲಿ ಧನ್ಯ ಮಿಲನ ಟೈಟ್ಲ್ ಆಕ್ಚುಲಿ ಅಣ್ಣವ್ರು ವಾಪಸ್ ಕಾಡಿಂದ ಕರ್ನಾಟಕಕ್ಕೆ ಬಂದ ಒಂದು ಫಂಕ್ಷನ್ ಮಾಡಿದ್ರು, ಹ್ಮ್. ಧನ್ಯ ಮಿಲನ ಅಂತ. ಹ್ಮ್. ಅದನ್ನ ರಿಲೇಟ್ ಮಾಡ್ಕೊಂಡು ನಾನು ಎಲ್ಲವನ್ನು ಇವಾಗ ಹ್ಮ್. ನಾನು ಕಾಡಲ್ಲೆಲ್ಲೋ ಇದ್ದೆ, ನಾನು ತಪ್ಪಿಸ್ಕೊಂಡೆ ಮತ್ತೆ ನಾಡಕ್ಕೆ ಬಂದೆ ಅನ್ನೋ ಥರದಲ್ಲಿ ಹ್ಮ್. ಫೀಲಲ್ಲಿ. ಸೊ ಐ ಮಾರ್ಕ್ ದಟ್ ಡೇಸ್ 15/10/2017 ಆಸ್ ಅ ಮೈ ಲೈಫ್ ಚೇಂಜಿಂಗ್ ಡೇಟ್. ಓಕೆ. ಆಮೇಲೆ ಯಾವ ಇದೇ ಥರ ರೀಲ್ಸೋ ಇನ್ನೊಂದೇನೋ ಮತ್ತೆ ನೋಡ್ತಾ ಇದೀನಿ. ಆವಾಗ ಹಿಂದಿಯವರೇನೋ ಹೇಳ್ತಾ ಇದ್ದಾರೆ, ಹ್ಮ್. ಅಕ್ಟೋಬರ್ 14-15 ಏನಂತಾರೆ ಹಿಂದಿಲಿ ಆ ಥರ ಏನೋ ಓಕೆ. ಹೇಳ್ಬಿಟ್ಟು ಈ ಬಾಬಾಕ ಇದ್ರ ದಿನ ಅಂತ. ಆಮೇಲೆ ಟಕ್ ಅಂತ ಸಾಯಿ ಚಚ್ಚುರುತ್ತೆ ಎಲ್ಲ ತೆಗೆದು ಅವೆಲ್ಲ ರೆಫರ್ ಮಾಡಿ ನೋಡ್ತೀನಿ. 15/10 ಈಸ್ ಬಾಬಾಸ್ ಡೇ, ಅವ್ರ ಓಕೆ. ಸಮಾಧಿ ಆಗಿದ್ದ ದಿನ. ಹ್ಮ್. ಈಗ ಏನು ಹೇಳ್ತೀಯ? ನೀನು ಹೇಳಿದ ಸೆಂಟೆನ್ಸ್ ರಿಪೀಟ್ ಮಾಡಿ ಇವಾಗ, ಪಾರಿವಾಳ ಕತೆ ಹೇಳು. ಕರೆಕ್ಟ್. ಇಟ್ಸ್ ಲೈಕ್ ಟೈಮ್ ಬಂದ್ರೆ ಪಾರಿವಾಳ ಏನೇ ನಾವು ಹೇಳ್ಕೊಂತೀವಿ ಅಂತ. ಹ್ಮ್.
ಇದನ್ನ ಏನಾಯ್ತು ಅಂತಂದ್ರೆ ನೋಡಿ, ನಾನು ಇದನ್ನ ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ತುಂಬಾ ರೆಫರೆನ್ಸ್ಗಳು ಇಟ್ಕೊಂಡು ಮಾತಾಡಬೇಕು ಹ್ಮ್. ಸುಬ್ಬು. ಹೌದು. ಅದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಹ್ಮ್. ಅದು ರೆಫರೆನ್ಸ್ ಹೌದು. ಸಿಗೋದು. ಹೌದು. ಯಾರ್ದಕ್ಕೋ ನಾನು ಹ್ಮ್. ಸೀಲ್ ಹೊಡಿಯಕ್ಕಾಗಲ್ಲ. ಹೌದು. ನನ್ನ ಜೀವನದ್ದು ನಾನು ಹೇಳ್ಬಿಟ್ಟೆ. ಹ್ಮ್. ಒನ್ ಫೈನ್ ಡೇ ನನಗೆ ಹೇಳಿದ್ರು, ಆಲ್ಮೋಸ್ಟ್ ಒಂದು 5 ವರ್ಷ ಆದ್ಮೇಲೆ ಹೇಳಿದ್ರು, ನೀನ್ ಅನ್ಕೊಂಡ್ಯಾ ನಿನ್ ನಿಗೂಢ ರಾತ್ರಿ ನೀನ್ ಪ್ಲಾನ್ ಮಾಡಿದ್ದು ಶೂಟಿಂಗ್ಗೆ, ನೀನ್ ಬಂದಿದ್ದು, ನೀನ್ ಅನ್ಕೊಂಡಿದ್ದು ಅಥವಾ ನಿಮ್ ಚಾನೆಲ್ ಅವ್ರು ಅನ್ಕೊಂಡಿದ್ದು ಅಂತ ನೀನ್ ಅನ್ಕೊಂಡಿದ್ಯಾ ಇವತ್ತವರೆಗೂ? ಗೊತ್ತಿಲ್ಲ ಗುರುಗಳೇ ಅಂತಂದೆ. ಹ್ಮ್. ಇಲ್ಲಿ ಕರ್ಕೊಳಕ್ ನಾವು ಮಾಡಿ ಸ್ಕ್ರೀನ್ ಪ್ಲೇ ಅಷ್ಟೇ, ನಿಮ್ ಇಡೀ ನಿಗೂಢ ರಾತ್ರಿ ನಾವು ಆಡಿದ ಒಂದು ನಾಟಕ ಅಂದ್ಬಿಟ್ರು ಒಂದೇ ಲೈನ್. ಹ್ಮ್. ನಿನ್ನ ಇಲ್ಲಿ ಕರ್ಸ್ಕೊಳಕ್ ನಾವು ಆಡಿದ ಒಂದು ನಾಟಕ. ಹ್ಮ್. ಇದಿವಾಗ ಒಂದ್ ಕಡೆಗೆ ಇಟ್ಕೋ. ಹ್ಮ್. LHS ಈಕ್ವಲ್ಸ್ ಟು RHS ಅಂತ ರೈಟ್ ಆಗ್ಬೇಕಲ್ಲ, ಹ್ಯಾಂಡ್ ಸೈಡ್. ಈ ಕಡೆಗೆ ಇನ್ನೊಂದು ಆಗ್ಬೇಕಲ್ಲ ನಿಂಗೆ. ಹ್ಮ್. ಈಗ ಮೃತ್ಯುಂಜಯ ಅಂತ ಇನ್ನೊಬ್ಬ ಸ್ನೇಹಿತರಿದ್ದಾರೆ ಹ್ಮ್. ಬೆಂಗಳೂರು ಆಶ್ರಮದಲ್ಲಿ. ಹ್ಮ್. ಅವ್ರು ಬಂದು ಹೋಮ ಡಿಪಾರ್ಟ್ಮೆಂಟ್. ಹ್ಮ್. ಅವರು ರೀಸೆಂಟ್ಲಿ ಹೇಳಿದ್ರು ನನಗೆ, ಏನ್ ಗೊತ್ತೇನ್ರಿ ಮಜಾ ನಿಮ್ ಬಗ್ಗೆ ಆನಂದ್, ನನಗೆ ನಾವೆಲ್ಲ ಗೌರಿ ಗದ್ದೆಯಲ್ಲಿ ಟಿವಿ ನೋಡ್ತಾ ಇದ್ವಿ, ಆ ಟಿವಿಲಿ ಸಡನ್ ಆಗಿ ನಿಮ್ದೊಂದು ಸೀನ್ ಬಂತು, ಗುರುಗಳು ಹಿಂಗೆ ಹೋಗ್ತಾ ಇದ್ದಾರೆ, ವಾಪಸ್ ಬಂದು ನಿಂತ್ಕೊಂಡು ಟಿವಿ ಒಂದು ಸೆಕೆಂಡ್ ನೋಡ್ಬಿಟ್ಟು, ಆನಂದಂದ ಬರ್ತಾನಲ್ಲ ಇವ್ನು ಬರೋದಿದೆ ನಮ್ಮ ಆಶ್ರಮಕ್ಕೆ, ಇವನು ಮತ್ತೆ ಇವನ್ ತಮ್ಮ ಇಬ್ರು ಬರ್ತಾರೆ ಅಂದ್ಬಿಟ್ಟು ಹೊಟ್ಟೋಗ್ಬಿಟ್ರು. ನಾವು ಏನು ಹೇಳ್ತಾರೆ ಗುರುಗಳು, ಎಲ್ಲಿದ್ದೀವಿ ನಾವು, ಇಲ್ಲೆಲ್ಲೋ ಇದ್ದೀವಿ, ಎಲ್ಲಿ ಮಾಸ್ಟರ್ ಆನಂದು, ಎಲ್ಲಿ ಅವ್ರ ತಮ್ಮ, ಇಲ್ಲಿ ಏನಕ್ಕೆ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ರೀ. ಹ್ಮ್. ಅದಾಗ 6 ತಿಂಗಳು ಬಿಟ್ಮೇಲೆ ತಿರ್ಗಾ ನಾನು ಆಶ್ರಮಕ್ಕೆ ಬಂದು ನೋಡ್ರೆ ನೀವು ಅಲ್ಲೆಲ್ರಿಗೂ ಊಟ ಬಡಿಸ್ತಾ ಇದ್ದೀರಾ ಅಂತ ಹ್ಮ್. ಅಂತ ಇವ್ರು ಹೇಳಿದ್ರು. ಓಕೆ. ಸೊ ಈಗ ಮ್ಯಾಟ್ ಟ್ಯಾಲಿ ಆಯ್ತಲ್ಲ, ಅಲ್ಲಿಗೆ ನಿಗೂಢ ರಾತ್ರಿ ನಿಮ್ ಸ್ಕ್ರೀನ್ ಪ್ಲೇನೇ ಆಯ್ತಲ್ಲ. ಸೊ ಅಲ್ಲಿಗೆ ಸಾಯಿ ಸಚ್ಚರಿತದಲ್ಲಿ ಬರ್ದಿದ್ದು ನಿಜಾನೂ ಆಯ್ತು. ಹೌದು, ಮತ್ತೆ ಎಲ್ಲಿ ನಾನು ಯಾವ ಸಾಯಿ ಟೈಮಿಗೆ ಸಚ್ಚರಿತೆ ಹೇಳ್ಕೋಬೇಕೋ ಅಲ್ಲಿ ಹೌದು. ಹೇಳ್ಕೊಂತಾರೆ. ಸೊ ಇದು ದೈವೇಚ್ಛೆ ಗುರು ಇಚ್ಛೆ ಎರಡೂ ಇತ್ತು. 100% ಅದಿಲ್ಲದೆ ಏನೂನೇ ಆಗಲ್ಲ ಅಂತೀನಿ ನಾನು. ಆಮೇಲೆ ಓಕೆ, ವಾಟ್ ಐ ವಾಂಟ್ ಟು ಟೆಲ್ ಎವ್ರಿಬಡಿ ಅಂತಂದ್ರೆ, ನನ್ನ ಜೀವನದಲ್ಲಿ ಮಾತ್ರ ಇದಾಗಿದೆ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಹ್ಮ್. ನಿಮ್ಮ ಸಾಕಷ್ಟು. ಎಲ್ಲರ ಜೀವನದಲ್ಲೂ ಅಷ್ಟೇ, ನಿಮ್ಮೆಲ್ಲರ ಜೀವನದಲ್ಲೂ ನಿಮ್ಮ ಎಲ್ಲವನ್ನು ಪ್ರತಿಯೊಂದು ನಡೆಸ್ತಾ ಇರೋನು ಹ್ಮ್. ಗುರು ಸಾಕ್ಷಾತ್ ಪರಬ್ರಹ್ಮನೇ, ಅವನೇ ನಿಂತು ನಡೆಸ್ತಾ ಇರೋದು. ಹ್ಮ್. ನಮಗೆ ರಿಲೇಟ್ ಮಾಡ್ಕೊಳಕ್ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. Okay. ಏನೇ ಇರ್ಬೋದಣ್ಣ, ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಹ್ಮ್. ನಮ್ಗೆ ತಗೊಳಕ್ ಆಗದಿದ್ದಾಗ ಅದು ಕೆಟ್ಟದು ಅಂತ ಅನ್ಸುತ್ತೆ, ತಗೊಳಕ್ ಖುಷಿ ಆದಾಗ ಒಳ್ಳೇದು ಅಂತ ಅನ್ಸುತ್ತೆ. ಹ್ಮ್. ಒಳ್ಳೇದು ಕೆಟ್ಟದೆಲ್ಲ ಭಾವಿಸೋದು ಯಾವುದು ಈ ಮೈಂಡ್ ಅಲ್ವಾ, ಹೌದು. ಮತ್ತೆ ಇಂದ್ರಿಯಗಳು. ನಮ್ಗೆ ಹ್ಮ್. ಖುಷಿ ಆಗೋ ಎಕ್ಸ್ಪ್ರೆಷನ್ಸ್ ಇತ್ತು, ಎಮೋಷನ್ಸ್ ಇತ್ತು ಅಂದ್ರೆ ನನಗದು ಖುಷಿ. ಹ್ಮ್. ಆಗಲ್ಲ ಅಂದ್ರೆ ನನಗೆ ಆಗಲ್ಲ. ಬಟ್ ಹ್ಮ್. ನಿನ್ ಅವ್ನು ನೋಡೋದು ಟೋಟಲಿ ನಿನ್ ಜೀವ ಭಾವದಲ್ಲಿ, ನಿನ್ನ ದೇಹ ಭಾವದಲ್ಲಿ ಹ್ಮ್. ನೋಡೋದೇ ಇಲ್ವಲ್ಲ. ಹ್ಮ್. ಕೋರ್ಸ್ ನೋಡ್ತಾನಂದ್ರೆ ಕೆಲವೊಂದು ವಿಷಯಕ್ಕೆ ಬರ್ತಾನ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲ ನಿನ್ ಕಂಫರ್ಟ್ಸ್ ಹೆಂಗ್ ಕೊಡೋದು ಅವನು, ಹ್ಮ್. ಎಲ್ಲವೂ ಇದೆ, ಇಟ್ಸ್ ಮಿಕ್ಸ್. ಅದನ್ನೇ ನಾನು ಹೇಳ್ತಾ ಇರೋದು, ವೆರಿ ಕನ್ಫ್ಯೂಸಿಂಗ್, ವೆರಿ ಕನ್ಫ್ಯೂಸಿಂಗ್. ವೆರಿ ಕನ್ಫ್ಯೂಸಿಂಗ್. ಓಕೆ. ಈಗ ಯಾವತ್ತೇ ಆಗಲಿ ಅಣ್ಣ, ಒಬ್ಬರು ಗುರುಗಳು, ಒಂದು ಗುರು ಫಿಗರ್ ಅಂತ ಬಂದಾಗ ಕಣ್ಮುಂದೆ, ಅದೇ ನಾವಾಗಲೇ ಮಾತಾಡ್ದಂಗೆ ಲಾಜಿಕಲ್ ಮೈಂಡು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬಿಡಲ್ಲ. ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾ ಬರ್ತಾ ಇರುತ್ತೆ. ಹೌದು. ಅಟ್ ದ ಸೇಮ್ ಟೈಮ್ ಇನ್ನೊಂದು ಡೆಫಿನೇಷನ್ ಇದೆ ಅಣ್ಣ, ಎಲ್ಲೋ ಒಂದು ಕಡೆ ಕೇಳಿದ್ದು, ಸರೆಂಡ್ರೆನ್ಸ್ ಅಂತ ಅಂದರೆ ನಾವು ಕಂಟ್ರೋಲ್ ಕಳ್ಕೊಳ್ಳೋದಲ್ಲ, ಹ್ಮ್. ನಮಗೆ ಯಾವ್ದ್ರ ಮೇಲೂ ಕಂಟ್ರೋಲ್ ಫಸ್ಟ್ ಆಫ್ ಆಲ್ ಇರಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ಅಂತ ಅಂತಾರೆ. ಹ್ಮ್. ಹಾಗೇನೆ ನೀವು ಗುರುಗಳ ಹತ್ರ ಓಕೆ, ದಿಸ್ ಇಸ್ ದ ಸರೆಂಡ್ರೆನ್ಸ್, ಬಿಕಾಸ್ ಕೆಲವೊಂದು ಸರಿ ತರ್ಕ ವಿಚಾರಗಳು ಆಗಿರತ್ತೆ ನಿಮಗೂ ಹೌದು. ಮತ್ತೆ ಗುರು, ಹೌದು. ನೀವು ಕೆಲವೊಂದು ಡೌಟ್ಗಳು ಕೇಳಿರ್ತೀರ, ಅವರು ಕೆಲವೊಂದು ಹೇಳಿರ್ತಾರೆ. ಯಾವ ಪಾಯಿಂಟಲ್ಲಿ ನಿಮಗೆ ಓಕೆ ಓಕೆ ಡನ್ ಶರಣು ಅಂತ ಅಂದಿದ್ಯಾ? ಸುಮಾರು ಪಾಯಿಂಟ್ಗಳಿದೆ, ಆ ಥರ ಸುಮಾರು ಎಕ್ಸ್ಪ್ರೆಷನ್ಗಳಿದೆ. ಹ್ಮ್. ಆದ್ರೆ ಇಲ್ಲಿ ಒಂದು ಚೆಕ್ಮೇಟ್ ಆಟ ಆಡ್ತಾ ಇರ್ತಾನೆ ಗುರು ನಿನ್ ಜೊತೆ ಯಾವಾಗ್ಲೂ. ಹ್ಮ್. ಬೇರೆಯವ್ರದ್ದು ಗೊತ್ತಿಲ್ಲ ನಮ್ಗೆ, ಹ್ಮ್. ಬೇರೆಯವ್ರ ಬಗ್ಗೆ. ನನಗೆ ನನ್ನ ಗುರುಗಳು ಅಂತ ತಗೊಂಡ್ರೆ ಪ್ರೆಸೆಂಟ್ ವಿನಯ್ ಗುರುಜಿ ಹತ್ರ ಟ್ರಾನ್ಸಾಕ್ಷನ್ ಅಂತ ತಗೊಂಡ್ರೆ, ಕೆಲವು ಸತಿ ಎಷ್ಟು ಮನುಷ್ಯರ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೆ ನಾವೇ ಹೇಳ್ಬೇಕು ಎಷ್ಟೋ ವಿಚಾರಗಳು, ಅವ್ರಿಗೆ ಗೊತ್ತೇ ಇಲ್ವಾ ಇದು ಅನ್ನೋ ತರ ಇರುತ್ತದೆ. ಏನೋ ಅದು ಸ್ವಲ್ಪ ಕ್ಲಿಯರ್ ಆಗಿ ಹೇಳೋ, ಏನೋ ಅದು ಏನೋ ನನಗೆ ಅರ್ಥ ಮಾಡಿಸು ಅಂತಾರೆ ಯಾವುದೋ ಒಂದು ವಿಚಾರನ. ಟೋಟಲಿ ಅದು ಇಲ್ಲಿಗೆ ಎಕ್ಸಿಸ್ಟೆಂಟ್ ವಿಚಾರ ಅಂತ ಅನ್ಕೊಂಬಿಡೋಣ. ಈಗ ಏನೋ ಒಂದು ಹೇಳ್ತೀನಪ್ಪ ನಾನು, ಟಿವಿನೋ TRPನೋ ಮಾರ್ಕೆಟಿಂಗೋ ಏಜೆನ್ಸಿನೇನೋ ಏನೋ ಒಂದು ವರ್ಕ್ ವಿಚಾರ, ಅವಾಗ ಹೆಂಗ ಅದು ಏಜೆನ್ಸಿ ಎಲ್ಲ ಹೆಂಗ್ ವರ್ಕ್ ಆಗುತ್ತೋ ಏನೋ ಅದು ಹೆಂಗೆ ಅಂತಾರೆ. ಇದನ್ನ ಅಲ್ಲಿ ಅವಾಗ ನಿನ್ಗೇನ್ ಅನ್ಸುತ್ತೆ, ಏನ್ ಗುರು ಗೊತ್ತಿಲ್ಲ ಅವ್ರಿಗೆ, ನಾನು ಇವ್ರಿಗೆಲ್ಲ ಗೊತ್ತು ಅಂತ ನಾನು ಅನ್ಕೊಂಡಿದೀನಿ, ನೋಡ್ರಿ ಇದ್ಯಾವುದೋ ನನಗ್ ಕೇಳ್ತಿದಾರಲ್ಲ. ಓಕೆನಾ, ಇದನ್ನ ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು. ಇನ್ನೊಬ್ಬ ಇಂಡಸ್ಟ್ರಿಯನ್ ಆಗಿ, ಇಂಡಸ್ಟ್ರಿ ಅವ್ರಿಗೆ ತುಂಬಾ ಬೇಗ ಮುಟ್ಟುತ್ತಿದ್ದು, ಬೇರೆಯವ್ರಿಗೆ ಎಷ್ಟು ಅರ್ಥ ಆಗುತ್ತಲ್ಲ ಗೊತ್ತಿಲ್ಲ. ಒಂದು ಸಬ್ಜೆಕ್ಟ್ದು ಪೋಸ್ಟರ್ ಲಾಂಚು ಆಶ್ರಮ ಎದುರುಗಡೆ ಇರೋ ಚೌಟ್ರಿಲಿ ಅದನ್ನ ಲಾಂಚ್ ಮಾಡ್ತಾ ಇದೀವಿ. ಆ ಪೋಸ್ಟ್ರು ಏನಾಗಿದೆ, ಅದು ಆಯಿಲ್ ಪೋಸ್ಟರ್. ಅದು ಸ್ಟೇಜ್ ಮೇಲೆ ಇವರೆಲ್ಲ ನಿಂತಿದ್ದಾರೆ, ಆ ಚೌಟ್ರಿದು ಲೈನ್ ಆಗಿ ಬರುತ್ತೆ ಗೊತ್ತಾ ಲೈಟ್ಸ್, ಅದು ಅದ್ರ ಮೇಲೆ ಬೀಳ್ತಾ ಇದೆ. ಕೆಳಗಡೆ ಫುಲ್ ಪ್ರೆಸ್ನವ್ರು ಇದಾರೆ,
ಕೆಳಗಡೆ ನಿಂತ್ಕೊಂಡು ತೆಗಿತಾ ಇರೋರು ಒಂಥರ ತೆಗಿತಾ ಇದಾರೆ. ಸ್ವಲ್ಪ ಸ್ಟ್ಯಾಂಡ್‌ಗೆ ಹಾಕೊಂಡು ಎದುರುಗಡೆ ಸ್ಟ್ರೈಟ್ ಹ್ಮ್. ತೆಗಿಯೋರು ತೆಗಿತಾ ಇದಾರೆ. ಹ್ಮ್. ನಾನು ಸೈಡ್ ವಿಂಗಲ್ಲಿ ಇದ್ದೀನಿ. ಹ್ಮ್. ಗುರುಗಳು, ಚೀಫ್ ಗೆಸ್ಟ್ ಅವ್ರು ಇವರು ಮಧ್ಯದಲ್ಲಿ ಆ ಪೋಸ್ಟರ್‌ನ ಈಗ ಅನಾವರಣ ಮಾಡಿದ್ದಾರೆ. ಹ್ಮ್. ಅಲ್ಲಿ ಏನಾಗ್ತಾ ಇದೆ, ಇವ್ರು ಹಿಡ್ಕೊಂಡಿರೋ ಆಂಗಲ್ ಸರಿ ಇಲ್ಲ. ಹ್ಮ್. ಗ್ಲೇರ್ ಹೊಡಿತಾ ಇದೆ. ಹೌದು. ಯಾರಿಗೆ? ಕ್ಯಾಮ್ರಾದವ್ರಿಗೆ. ಹ್ಮ್. ಈಗ ನನಗೆ ಇಲ್ಲೊಂಥರ ತೊಳಲಾಟ ಸೈಡಿಂದ ಗುರುಗಳಿಗೆ ಸ್ವಲ್ಪ ಹಿಂಗ್ ಹಿಡ್ಕೊಳ್ಳಿ. ಹ್ಮ್. ಗ್ಲೇರ್ ಸರಿ ಹೋಗುತ್ತೆ ಅಂತ ಹೇಳ್ಬೇಕು ಅಂತ ನಾನು ಹೇಳ್ತಿಲ್ಲ. ಹ್ಮ್. ಸೆಂಟೆನ್ಸ್ ಅರ್ಥ ಮಾಡ್ಕೋ. ಅನ್ನಿಸ್ತಿದೆ ಈ ಹೇಳ್ಬೇಕು. ಭಾವನೆ ನನಗೆ. ಯಾಕಂದ್ರೆ ಕ್ಯಾಮ್ರಾಮನ್‌ಗಳು ಒದ್ದಾಡ್ತಾ ಇರೋದು ನನಗೆ ಕಾಣ್ತಾ ಇದೆ. ಅವ್ರು ಹಿಂಗೆ ಅವ್ರ ಫೋಕಸ್ ನೋಡಕ್ ಆಗ್ತಾ ಇಲ್ಲ. ಅವ್ರಿಗೆ ಗ್ಲೇರ್ ಹೊಡಿತಾ ಇದೆ. ಹ್ಮ್. ನಾನ್ ಸೈಡ್ ವಿಂಗ್ ಇಂದ ಸುಮಾರು ಜನ ಇದ್ದಾರೆ ಸ್ಟೇಜ್ ಮೇಲೆ. ಯು ಶುಡ್ ಇಮ್ಯಾಜಿನ್ ದಿಸ್ ಸೀನ್. ಹ್ಮ್. ನಾನು ಆಂಕರ್ ಸೈಡಲ್ಲಿ ಹ್ಮ್. ಪೋಡಿಯಂ ಅಲ್ಲಿ ಇದೀನಿ ನಾನು. ಹ್ಮ್. ಹಿಂಗೆ ಅನ್ನಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಹ್ಮ್. ಇವಾಗ ನೀನೇ ಆ ಕ್ಯಾರೆಕ್ಟರ್ ಅನ್ಕೋ. ನಾನು ಈ ಕಡೆ ಗುರೂಜಿ ಹೌದು. ಅಂತ ಫುಲ್ ಹಿಂಗಿದ್ದಾರೆ. ನೀನು ಒದ್ದಾಡ್ತಾ ಇರೋ ಕರೆಕ್ಟ್ ಹೌದು. ಒದ್ದಾಡ್ತಾ ಇದೆಯಾ. ಸಡನ್ ಆಗಿ ನನ್ನ ಕಡೆ ಹಿಂಗ್ ನೋಡಿದ್ರು. ಹ. ಚಕ್ ಅಂತಿದ್ದೀನಿ ಹಿಂಗ್ ಮಾಡಿದ್ರು. ಗ್ಲೇರ್ ಕರೆಕ್ಟ್ ಮಾಡಿದ್ರು. ಹ. ಸರಿನಾ ಅಂದ್ರು. ಕತ್ತಲ್ ಅಷ್ಟೇ ನಾಡ್ ಮಾಡಿದ್ದೆ. ಏನು ಮಾತಾಡ್ಲಿಲ್ಲ. ಹ್ಮ್. ಹಿಂಗಿದ್ರು. ನೀನು ಒದ್ದಾಡ್ತಾ ಇದೆಯಾ. ಹ್ಮ್. ನಿನ್ ಕಡೆ ಹಿಂಗ್ ತಿರುಗಿ ನೋಡಿದ್ರು. ಅಯ್ಯೋ ದಡ್ಡ ನನ್ ಮಗನೇ ಅಂದ್ಬಿಟ್ಟು ಕರೆಕ್ಟಾಗಿ ಗ್ಲೇರ್ ರೆಡಿ ಮಾಡಿದ್ರು. ಈಗ ಶಾಂತನಾದ್ಯಾ ನೀನು? ಸ್ವಲ್ಪ ಶಾಂತನಾಗು. ಗೊತ್ತು ನನಗೆ ಗ್ಲೇರ್ ಅಂದ್ರೆ ಏನು ಅಂತ ಅನ್ನೋ ಥರ ಇತ್ತ ಎಕ್ಸ್‌ಪ್ರೆಷನ್. ಅದು ಗ್ಲೇರ್ ಸರಿ ಹಿಡ್ಕೊಂಡ್ರಲ್ಲ ಕ್ಯಾಮ್ರಾಗೆ. ಈಗ ಒಂದು ಗ್ಲೇರು, ಪೋಸ್ಟ್ರು ಅನ್ನೋಷ್ಟು ಮೈನ್ಯೂಟ್ ಗೊತ್ತಿರೋ ನಿನಗೆ ಹ್ಮ್. ಅಥವಾ ನಿಮಗೆ ಹ್ಮ್. ಮಾರ್ಕೆಟಿಂಗ್ ಗೊತ್ತಿಲ್ವಾ? ಏಜೆನ್ಸಿ ಅಂದ್ರೆ ಗೊತ್ತಿಲ್ವಾ? TRP ಅಂದ್ರೆ ಗೊತ್ತಿಲ್ಲ. ನಾನು ಹೇಳ್ಬೇಕಾ? ಹ್ಮ್. ಹೇಳ್ಬೇಕು. ಅವ್ರು ಇಚ್ಛೆ ಪಟ್ರೆ ಹೇಳ್ಬೇಕು. ಗೊತ್ತಿಲ್ಲದೆ ಇರಂಗೆ ಇರ್ತಾರೆ. ಹ್ಮ್. ಒಂದೊಂದ್ಸತಿ ಮೈನ್ಯೂಟ್ ಗೊತ್ತಿರುತ್ತೆ. ಹ್ಮ್. ಇದನ್ನ ಯಾವ ಎಂಡಲ್ಲಿ ನೀನು ಇದನ್ನ ಇದು ಮಾಡ್ತೀಯ? ಹ್ಮ್. ಸೊ ನೀನು ಹೇಳ್ದೆ ಗೊತ್ತಾ ಸರೆಂಡರ್ ಅಂತ. ನಾನು ಹ್ಮ್. ದಂಡ ಹೊಡೆದ್ಬಿಟ್ಟೆ ಅವಾಗ. ಏನಕ್ಕೆ ಅಂದ್ರೆ ನಾನು ನೋಡು ಇವಾಗ ನೀನು ನನ್ನ ಇಂಟ್ರೊಡ್ಯೂಸ್ ಮಾಡೋವಾಗ್ಲೂ ಒಂದು ಮಾತು ಹೇಳಿದೆ. ಹ್ಮ್. ಏನು ಆನಂದ್ ಅಣ್ಣ 3 ನಮಸ್ಕಾರ. ಅದ್ರಲ್ಲೊಂದವರು ಸಿನಿಮಾ ಆರ್ಟಿಸ್ಟ್ ಆಗೆಲ್ಲ ಇದ್ದೊಂದು, ಇನ್ನೊಂದು ಆಧ್ಯಾತ್ಮ, ಒಂದು ಇನ್ನೊಂದು. ನಾವೇನ್ ಮಾಡ್ತೀವಿ, ಮನುಷ್ಯನಿಗೆ ಎಲ್ಲವನ್ನು ಬೇರೆ ಬೇರೆ ಆಗಿ ವಿಂಗಡಿಸಿ ಮಾತಾಡಿ ಅಭ್ಯಾಸ ನಮ್ಗೆ. ಹ್ಮ್. ತಪ್ಪಲ್ಲ ಹ್ಮ್. ನಮ್ದು. ಹೌದು. ತಪ್ಪಲ್ಲ. ನಮ್ಮ ಹ್ಮ್. ಅಪ್ರೋಚ್ ತಪ್ಪಲ್ಲ. ಆದರೆ ಎಲ್ಲನೂ ಒಂದೇ ಅದು ಗೊತ್ತಿರುತ್ತೆ ಭಗವಂತನಿಗೆ. ಎಲ್ಲ ವರ್ಕ್ ಹ್ಮ್. ಆಗ್ತಾ ಇರೋದು ಒಂದೇ ಬೇಸಿಸ್ ಮೇಲೆ ಅದು. ಹ್ಮ್. ಹೌದು. ಸೈನ್ಸ್ ಅನ್ನೋದು ತುಂಬಾ ದೊಡ್ಡ ಸಬ್ಜೆಕ್ಟ್ ಮಾರಾಯ. ಹ್ಮ್. ಆದ್ರೆ ನಮಗೆ ಆ ಸೈನ್ಸ್ ಅಲ್ಲಿ ಗೊತ್ತಿರೋದು ಸ್ವಲ್ಪ. ಹ್ಮ್. ಹಾಗಾಗಿ ನಮ್ಗೆ ಎಷ್ಟು ಸೈನ್ಸ್ ಗೊತ್ತಿದೆಯೋ ಅದೇ ಸತ್ಯ ಅಂತ ನಾವು ಒದ್ದಾಡ್ತೀವಿ. ಅದು ಸಮಸ್ಯೆ. ಹ್ಮ್. ಪ್ರೂವ್ ಆಗಿರೋ ಸೈನ್ಸು, ಅಪ್ಲೈಡ್ ಸೈನ್ಸು, ವರ್ಕ್ ಆಗ್ತಿರೋ ಸೈನ್ಸ್ ಅಷ್ಟೇ ನಮ್ಮ ಪಾಲಕ್ ಸತ್ಯ. ಹ್ಮ್. ಈಗ 100 ವರ್ಷದ ಹಿಂದೆ ಹ್ಮ್. ನಾನು ನೀನು ದೂರದಲ್ಲಿ ಎಲ್ಲಿದ್ರು ಮಾತಾಡ್ಬೋದು ಅಂತ ಯಾರಿಗಾರ ಅವಾಗಿರೋರೆಲ್ಲ ನಕ್ಕಿರೋರು. ದೂರದಲ್ಲಿರೋರು ಮಾತಾಡ್ಬೋದು ಅಂತ. ಹ್ಮ್. ಇವಾಗ ಬಂತ ಮೊಬೈಲು. ಹ್ಮ್. ಅವತ್ತು ಸೈನ್ಸೇ ಅದು. ಅವತ್ತು ಇರ್ಲಿಲ್ಲ ಅಷ್ಟೇ. ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್‌ಗಳು, ಹ್ಮ್. ಬೇಕಾಗಿರೋಂಥ ಟೆಕ್ನಾಲಜಿ. ವಾಟ್ ಎವರ್ ಸ್ಯಾಟಲೈಟ್ ಇರ್ಲಿಲ್ಲ. ಹ್ಮ್. ಬಟ್ ಎಲ್ಲವೂ ಇತ್ತು. ಅದಕ್ಕೆ ಹ್ಮ್. ಗುರುಗಳು ಹೇಳೋದೇನಂದ್ರೆ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಇನ್ವೆನ್ಷನ್, ದೇರ್ ಇಸ್ ಓನ್ಲಿ ರಿಸರ್ಚ್. ರಿಸರ್ಚ್ ಅಷ್ಟೇ. ಅಂಡ್ ಡಿಸ್ಕವರಿ ಅಷ್ಟೇ. ಅಷ್ಟೇ. ಅಂದ್ರೆ ಋಷಿಗಳು ಆಲ್ರೆಡಿ ರಿಸರ್ಚ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹ್ಮ್. ನೀನ್ ಅದನ್ನ ರೀಸರ್ಚ್ ಮಾಡಿ ಹುಡುಕ್ಬೇಕು ಅಷ್ಟೇ. ರೀಕ್ರಿಯೇಟೋ ಡಿಸ್ಕವರ್ ಮಾಡ್ತಿದ್ಯಾ ಅಷ್ಟೇನೆ ಅನ್ನೋ ಹಾಗೆ ಇದನ್ನ ನಾವು ಅರ್ಥಕೋಬೇಕು. ಹ್ಮ್. ಯಾರು ವಿತಂಡವಾದ ಮಾಡ್ತಾರೆ, ಯಾರು ದೇವ್ರು ನಂಬಲ್ಲ, ಬರೀ ಸೈನ್ಸೇ ಮಾತಾಡ್ತಾರೆ ಏನಂದ್ರೆ ಅವ್ರಿಗೆ ಇದು ಪ್ರೂವ್ ಆಗೋವರೆಗೂ ಹ್ಮ್. ಅವ್ರು ಇನ್ನೊಂದು 100 ವರ್ಷ ಬದುಕಿರ್ಬೇಕು. ನಾವ್ ಇವತ್ತು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಹ್ಮ್. ಆಗಕ್ಕೆ ಇನ್ನೊಂದು 100 ವರ್ಷ ಬದುಕಿದ್ರೆ ಅವತ್ತು ಇದನ್ನು ಕರೆಕ್ಟ್ ಇದೆ ಅವತ್ತೇ ಹೇಳಿದ್ರಲ್ಲ. ಇವಾಗ ಸೈನ್ಸ್ ಅಂತ ಅಂದಿದ್ದಕ್ಕೇನೆ ಹ್ಮ್. ಆಪ್ತಮಿತ್ರ ಫಿಲಮ್ ಅಲ್ಲಿ ಹ್ಮ್. ವಿಷ್ಣುದಾದ ಅವ್ರದ್ದು ಒಂದು ಡೈಲಾಗ್ ಇದೆ. ಹ್ಮ್. ಏನಂತ ಅಂದ್ರೆ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ, ಹ್ಮ್. ಅನುಭವಕ್ಕೆ ಬಂದಿರೋ ನಂಬ್ತಾನೆ, ಬರದೇ ಇರೋನ್ ಅನುಭವಕ್ಕೋಸ್ಕರ ಕಾಯ್ತಾನೆ ಅಂತ. ಸೊ ಹ್ಮ್. ಹಾಗೇನೆ ವಿಷ್ಣುದಾದ ಅವ್ರ ಬಗ್ಗೆ ಮಾತಾಡೋ ಹಾಗಿದ್ರೆ, ಬಿಕಾಸ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಅಂಡ್ ನಮಗೆ ಗೊತ್ತಿರೋ ಹಾಗೆ ವಿಷ್ಣುದಾದನು ಸಹ ಅವರು ಸಹ ಬಾಬಾನ ದೊಡ್ಡ ಭಕ್ತರು, ಸಾಯಿಬಾಬಾನ ದೊಡ್ಡ ಭಕ್ತರು. ಸಿನಿಮಾ ರಂಗ ಹೊರತುಪಡಿಸಿ ಯಾವತ್ತಾದ್ರೂ ಸ್ಲೈಟ್ ಆಗಿ ಏನಾದ್ರು ಒಂದು ಆ ಅವರಲ್ಲಿ ಆ ಒಂದು ಸ್ಪಿರಿಚುವಲ್ದು ಸ್ಪಾರ್ಕ್ ಏನಾದ್ರು ನಿಮ್ಗೆ ಕಾಣಿಸಿತ್ತಾ ಅಂತ? ಅದೇ ನಮಗೆ ಜ್ಯೇಷ್ಠ ಸಿನಿಮಾ ವಾಸ್ ಎ ವೆರಿ ಬಿಗ್ ಟೈಮ್ ಸ್ಪೆಂಟ್. ಹ್ಮ್. ಅಂದ್ರೆ ಅದಕ್ಕೆ ಮುಂಚೆ ನಾನು 7 ಸಿನಿಮಾ ಮಾಡಿದ್ದೀನಿ ನಾನು. ಹ್ಮ್. ಆದ್ರೆ ಬಾಕಿ ಉಳಿದಂತ 5-6 ಸಿನಿಮಾ ಮಾಡಿದಾಗ ನಾನು ತೀರಾನೇ ಚಿಕ್ಕವನು. ಹ್ಮ್. ಮತ್ತೆ ಅವರು ಕೂಡ ಅವರ ಮಿಡ್ 30s 40s ಟೈಪ್ ಹ್ಮ್. ಅಲ್ಲಿ ಇರುವಂತದ್ದು. ಹ್ಮ್. ಒಂದು ಆಂಗ್ರಿ ಯಂಗ್ ಮ್ಯಾನ್, ಹ್ಮ್. ಎಲ್ಲ ಆಕಾಂಕ್ಷೆಗಳಿರುವಂತ ಮನುಷ್ಯ ಹ್ಮ್. ಒಂಥರ ಆದ್ರೆ ನಿಂಗೆ ಹ್ಮ್. 50+ ಮೇಲೆ ಒಂಥರ ಲೆಕ್ಕಾಚಾರಕ್ಕೆ ಬರುತ್ತೆ. ಹ್ಮ್. ಬಟ್ ಈಸ್ ದ ಸೇಮ್ ಆಲ್ವೇಸ್, ಅದರ ಪ್ರಶ್ನೆ ಅಂತಲ್ಲ. ಹ್ಮ್. ಬಟ್ ನಾನು ಹೇಳ್ತಾ ಇರೋದು ಆಧ್ಯಾತ್ಮಿಕವಾಗಿ ಮಾತಾಡೋದಕ್ಕೆ ಹ್ಮ್. ಅನುಭವ ಬೇಕಲ್ವೇ. ಹ್ಮ್. ಆ ಟೈಮಲ್ಲೆಲ್ಲ ನಾವಷ್ಟು ಇದೇ ಇಲ್ಲ. ಇದಿರ್ಲಿಲ್ಲ. ಕಾಂಬಿನೇಷನ್ ಅದೇ ತರ ಇರ್ತಾ ಇತ್ತು. ಅವ್ರು ಬೇರೆ ಸೀನ್ಸ್. ಜ್ಯೇಷ್ಠದಲ್ಲಿ ಎಸ್ಪೆಷಲಿ ಏನಾಯ್ತು, ಕಾಂಬಿನೇಷನ್ ಸೀನ್ಸ್ ಜಾಸ್ತಿ ಇತ್ತು. ಮತ್ತೆ ನಾನು ಸ್ವಲ್ಪ ಈ ಕಡೆ ದೊಡ್ಡವನಾಗಿದ್ದೆ. ಅಂದ್ರೆ ಒಂದು ಟೀನೇಜ್ ಅಲ್ಲಿ ಇದ್ದೆ. ಅಬ್ಸರ್ವ್ ಮಾಡ್ಬೋದಿತ್ತು. ಮಾತಾಡಕ್ಕೆ ವಿಷಯಗಳು ಸ್ವಲ್ಪ ಬೇರೆ ತರನು ಎಲ್ಲ ಇರ್ತಾ ಇತ್ತು. ಬಟ್ ಅವ್ರು ನಮ್ಮನ್ನ ಪಾಪ ಚಿಕ್ಕ ಮಕ್ಳನ್ನ ಹೆಂಗ್ ನೋಡ್ತಾರೆ ಅದೇ ತರನೇ ನೋಡ್ತಾ ಇದ್ರು.
ಹ್ಮ್. ನನಗೆಲ್ಲ ಲಿಟ್ರಲಿ ರ್ಯಾಗಿಂಗ್ ನಡೆಯೋದು ನನಗೆ. ಟೀನೇಜ್ ಹುಡುಗ ನಾನು ಅಂದ್ಬಿಟ್ಟು. ಓಕೆ. ನಂದು ಏನಾಗ್ಬಿಡ್ತು, ನಾನು ಬೇರೆ ಹೋಟೆಲ್ಲು. ಹ್ಮ್. ನಾನು ಯಾವ್ದು ಹೋಟೆಲ್ಲು, ಸಂದೇಶ್ ಹ್ಮ್. ಹೋಟೆಲಲ್ಲಿ ನಾನು ಇರ್ತಾ ಇದ್ದು. ಕಿಂಗ್ ಕೋರ್ಟಲ್ಲಿ ವಿಷ್ಣು ಹ್ಮ್. ಸಾರು ಹ್ಮ್. ಅವರೆಲ್ಲ ಇರ್ತಾ ಇದ್ದಿದ್ದು. ಹ್ಮ್. ಅವ್ರಿಗೇನು ಅಂತಂದ್ರೆ ರಾತ್ರಿ ಊಟಕ್ಕೆ ಎಲ್ಲರೂ ಅವ್ರ ಜೊತೆ ಇರಬೇಕು. ಹ್ಮ್. ಇವನೊಬ್ಬ ಯಾಕೆ ಬರ್ತಾ ಇಲ್ಲ, ಇವನೇನ್ ಮಾಡ್ತಿದ್ದಾನೆ ಅಂತ. ಹ್ಮ್. ಹ್ಮ್. ನನಗೆ ಫೋನ್, ಎಲ್ಲ ನೀನ್ ಎಲ್ರು ಬರ್ತಾರೆ, ನೀನ್ ಇರಲ್ಲ. ಹ್ಮ್. ಇಲ್ಲ, ಅದೇ ನಾನು ಕಾರ್ ತಗೊಂಡು ಎಲ್ಲ ಪಿಕಪ್ ಕಾರ್ ನಮ್ ಹ್ಮ್. ಶೂಟಿಂಗ್ ಪಿಕಪ್ ಏನ್ ಹೇಳೋ, ರಾತ್ರಿ ತಗೊಂಡು ರೂಮ್ ಬಿಸಾಕ್ಬಿಟ್ಮೇಲೆ ಅಷ್ಟೇ. ಮತ್ತೆ ಅದೆಲ್ಲಿ ಸಿಗುತ್ತೆ ನಿನಗೆ. ಟಾಟಾ ಬೈ ಬೈ. ಅವರೆಲ್ಲ ಹ್ಮ್. ಹೋಗ್ತಾರೆ. ಹ್ಮ್. ಇದೊಂದು ವ್ಯವಸ್ಥೆ ದಿನ ಕಷ್ಟ ಇದೆ, ಹ್ಮ್. ಅದಕ್ಕೆ ಬರಬಾರ್ದು ಅಂತೇನಿಲ್ಲ. ಬಾ ನೀನು ಅವೆಲ್ಲ ಇಲ್ಲ. ಸೊ ಡಿನ್ನರ್ ಜಾಯಿನ್ ಮಾಡೋದು, ರ್ಯಾಗಿಂಗ್ ಮಾಡೋದು, ಹ್ಮ್. ತಮಾಷೆ ಜೋಕ್ ಸಿಕ್ಕಾಬಟ್ಟೆ. ಇದ್ರ ಮಧ್ಯದಲ್ಲೂ ನಾನು ಅವಾಗ ಸಾಯಿ ಸಚ್ಚರಿತೆ ಓದ್ತಾ ಇದ್ದ ದಿನಗಳು, ತುಂಬಾ ಹ್ಮ್. ಓದ್ತಾ ಇದ್ದ ದಿನಗಳು ಅದು. ಹ್ಮ್. ಮೈಸೂರಲ್ಲಿ ಬೇರೆ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಹ್ಮ್. ಕಪ್ಪು ಶಿಲೆ. ಹ್ಮ್. ಓ. ಕಪ್ಪು ಶಿಲೆ ಹ್ಮ್. ಸಾಯಿಬಾಬಾ ದೇವಸ್ಥಾನ. ರೆಗ್ಯುಲರ್ ಆಗಿ ಅಲ್ಲಿಗೆ ಹೋಗೋದು. ಇವ್ರಿಗೆಲ್ಲ ವಿಚಾರಗಳು ಗೊತ್ತು. ಇವ್ನು ಸಾಯಂಕಾಲ ಆದ್ರೆ ಅವ್ನು ರೂಮಲ್ಲಿ ಇರಲ್ವಂತಲ್ಲ, ಇವನ್ನೆಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾನೆ, ಹ್ಮ್. ಇವ್ನು ರೂಮಲ್ಲೇ ಓದ್ತಾ ಇರ್ತಾನೆ. ಶೂಟಿಂಗಲ್ಲೂ ನಾನು ಬುಕ್ ಮಾರ್ಕ್ ಇಟ್ಕೊಂಡು ಬರೆಯೋದೆಲ್ಲ ಮಾಡ್ತಿದ್ದೆ. ಹ್ಮ್. ಇವನೇನು ಈ ವಯಸ್ಸಿಗೆ ಅವ್ನು ಈ ಥರನಲ್ಲ ಅಂತ. ಹ್ಮ್. ಸೊ ನನಗೆ ನನ್ನೊಳಗೆ ಆಸೆ ಇಲ್ವಾ, ಆಕಾಂಕ್ಷೆ ಇಲ್ವಾ ಅಂತೆಲ್ಲ ಬೇರೆ ಬೇರೆ ಥರ ಎಲ್ಲ ಚೆಕ್ ಮಾಡೋರು ನನಗೆ. ಹಾ. ಅದೆಲ್ಲ ಮಜಾ ಮಾಡಿದ್ದಾರೆ. ಹ್ಮ್. ಯಾವ್ದೋ ಒಂದು ರಾಜಸ್ಥಾನಿ ಹುಡುಗಿದ್ ಫೋಟೋ ಹ್ಮ್. ಇತ್ತು ಮಾರಾಯ, ಹ್ಮ್. ತಲೆ ಮೇಲೆ ಪಾಟ್ ಎಲ್ಲ ಇಟ್ಕೊಂಡು, ಹ್ಮ್. ಅವಳೊಂದು ಟ್ರಾನ್ಸ್ಪರೆಂಟ್ ಗಾಗ್ರಾ ಚೋಲಿ. ಹೌದೌದೌದು. ಈಗ ಇದಿದೆಯಲ್ಲ, ಸತ್ಯಂ ಶಿವಂ ಸುಂದರಂ ಅಲ್ಲಿ ಹ್ಮ್. ಹೀರೋಯಿನ್, Right. ಆ ತರ ಗೆಟಪ್. ಹ್ಮ್. ಆ ಫೋಟೋ ತೋರಿಸ್ಬಿಟ್ಟು ನನಗೆ, ಹ್ಮ್. ಈ ಫೋಟೋ ನೋಡಿದ ತಕ್ಷಣ ನಿನ್ ಕಣ್ಣು ಎಲ್ಲೋ ಹೋಗುತ್ತೆ ಅನ್ನೋರು. ಹಾ. ನಾನು ಅವಳ ಕೈ, ಹಾ. ಅವ್ಳ ಹಳೆ ಮಡಿಕೆ, ಸುಮ್ಮನೆ ಹೇಳ ನಿಜ ಇಲ್ಲ. ಹ್ಮ್. ಇಲ್ಲ ಪಾಜಿ ಅಂತ, ಇಲ್ಲ ಪಾಜಿ ಅವಳು ಕಣ್ಣು ನೋಡಿ ತುಂಬಾ ಚೆನ್ನಾಗಿದೆ, ಹ್ಮ್. ಕಣ್ಣ. ಇಲ್ಲ ಮೂಗು ತುಂಬಾ ಚೆನ್ನಾಗಿದೆ. ಹ್ಮ್. ಓ ಮೂಗು, ಹೌದು. ಅದ್ ಬೇರೆ ಬೇಸ್ ವಾಯ್ಸ್ ಅವ್ರದ್ದು. ಹಾ ನಿಜ ಹೇಳು ಅಂತ. ಹಾ. ಇಲ್ಲ ಪಾಜಿ, ಅದೇ ಒಂದ್ಸಲಿ ಕಣ್ಣು ಫುಲ್ ಸ್ಕ್ಯಾನ್ ಆಗುತ್ತೆ, ಮೇಲಿನ ಕೆಳಗೆ ಹೋಗುತ್ತಾ ಹ್ಮ್. ಹಾ ಹಂಗ್ ನಿಜ ಮಾತಾಡು. ಹ್ಮ್. ಆಮೇಲೆ ಸಾಯಿ ಸಚ್ಚರಿತೆ. ಹ್ಮ್. ಏನ್ ಸಚ್ಚರಿತೆ ಅಂದ್ರೇನು? ಹ್ಮ್. ಸಚ್ಚರಿತೆ ಓದ್ತಾ ಇದೀರ, ಸಚ್ಚರಿತೆ ಅಂದ್ರೇನು? ಹ್ಮ್. ನಾನು ಅವಾಗ ಕ್ಯಾಸೆಟ್ ಹಾಕೊಂಬಿಟ್ಟು, ಹೌದಲ್ವಾ, ಇಷ್ಟೊಂದು ಪೇಜ್ ಓದಿದೀವಿ, ಟೈಟಲ್ದೇ ಅರ್ಥ ಗೊತ್ತಿಲ್ವಲ್ಲ, ಸತ್ಯವಾದ ಚರಿತೆ ಸಚ್ಚರಿತೆ ಅನ್ನೋದು ಗೊತ್ತಿಲ್ವಲ್ಲ ನನಗೆ. ನಾನು 17 ವರ್ಷ ಗುರು, ಹ್ಮ್. ಹ್ಮ್. 17 ಇಯರ್ಸ್. ಹ್ಮ್. ಸೊ ಈ ತರ, ಸೊ ಅವರು ಆಧ್ಯಾತ್ಮ ಲೈಫು ಎರಡನ್ನೂ ಇದ್ ಮಾಡ್ಕೊಂಡು ಹ್ಮ್. ನಮ್ಮಲ್ಲಿ ಟೆಸ್ಟ್ ಮಾಡೋರು, ಇವ್ನು ಹ್ಮ್. ಎಷ್ಟು ಇದ್ರ ಕಡೆ ಇದಾನೆ ಅನ್ನೋ ತರ ಆಸಕ್ತಿ ಇದೆ ಅಂತ. ಆಸಕ್ತಿ ಇದೆ. ಆಮೇಲೆ ನಂಗೆ ಪ್ರಶ್ನೆ ಎಲ್ಲ ಕೇಳೋರು ನಂಗೆ, ಹ್ಮ್. ನಿಂಗೆ ಸಪೋಸ್ ಒಂದಿನ ಇಂಗ್ಲೆಂಡ್ ರಾಣಿ ಹ್ಮ್. ಅವಳು ಬಂದ್ಬಿಟ್ಟು ನನ್ನ ಮಗಳನ್ನ ನಿಂಗೆ ಕೊಡ್ತೀನಿ ಅಂತ ನಿನ್ ಮದ್ವೆ ಆಗಲ್ವಾ ಹ್ಮ್. ಅಂದ್ಬಿಟ್ಟು ಅಂತ. ಹ್ಮ್. ಇಂಗ್ಲೆಂಡ್ ರಾಣಿ, ಹ್ಮ್. ನಾನು ಇಂಗ್ಲೆಂಡ್ ರಾಣಿ ಮದ್ವೆ ಆಗ್ಬೋದು, ಬಟ್ ನಾನು ಹೋಗಿ ಲಂಡನ್ ಅಲ್ಲಿ ಅವ್ರ ಪ್ಯಾಲೇಸ್ ಅಲ್ಲಿ ಇರಕ್ಕಾಗಲ್ಲ, ಹ್ಮ್. ಅವಳು ನಮ್ಮನೇಲಿ ಇರ್ಬೇಕಷ್ಟೇನೆ. ಹ್ಮ್. ಏನ್ರಿ ನಿಮ್ಗೆ ಸಿಕ್ಕಾಪಟ್ಟೆ ಈಗೋ, ಹ್ಮ್. ಅಷ್ಟು ದೊಡ್ಡ ರಾಣಿ ಅವಳ ಮಗಳನ್ನೇ ಕೊಡ್ತಾಳೆ, ಅವಳ ಖುಷಿಗೆ ನೀವು ಅವ್ರ ಮನೇಲಿ ಇರಕ್ಕಾಗಲ್ವಾ, ಅಷ್ಟು ಮಾಡಕ್ಕಲ್ವ ನೀವು? ಹ್ಮ್. ನಿಮಗೆ ಅವಳೆಲ್ಲ ಪ್ಯಾಲೇಸ್ ಬಿಟ್ಬಿಟ್ಟು ನಿಮ್ಮ ಮನೇಲಿ ಇರ್ಬೇಕಾ? ಹ್ಮ್. ಮತ್ ನಾನೇ ಆಗ್ಬೇಕು ಅವಳಿಗೆ? ಹ್ಮ್. ಹಿಂಗೆ ಈ ಮಾತುಗಳು ತರ. ನಾವು ಈ ಸೂಪರ್. ತರ ಸಿಕ್ಕಾಪಟ್ಟೆ ಮಾತಾಡಿದೀವಿ. ಓಕೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಸೂಪರ್. ಎಕ್ಸ್ಪೀರಿಯನ್ಸ್. ಅವ್ರ ಮನೆಗೆ ಗೋಕುಲಾಷ್ಟಮಿಗೆ ಕರೆಯೋರು, ಹ್ಮ್. ಎಲ್ಲಾರನ್ನು ಕರೆಯೋರು, ನನ್ನ ಎಲ್ಲಾರ್ನು. ಅಂತ ಹೇಳ್ತಾರೆ. ಎಲ್ಲರೂ ಬರಬೇಕು ಗೋಕುಲಾಷ್ಟಮಿಗೆ. ಹ್ಮ್. ಅಲ್ಲಿ ಆಮೇಲೆ ಕರೋಕೆ ಕ್ಲಬ್ ಮಾಡಿದ್ರು, ಹ್ಮ್. ಸ್ನೇಹಲೋಕ ಕರೋಕೆ ಓ. ಕ್ಲಬ್. ಅಲ್ಲಿ ಇನ್ನೂ ಒಡನಾಟ ಜಾಸ್ತಿ ಆಯ್ತು. ಓಕೆ. ಹಿಂದಿ ಹಾಡುಗಳು, ಬೇರೆ ಹ್ಮ್. ಕನ್ನಡ ಹಾಡುಗಳು, ಇದು ಅವ್ರಿಗೆ ಇಷ್ಟವಾದ್ದೆಲ್ಲ ಹಾಡ್ತಾ ಹ್ಮ್. ಇದ್ವಿ. ಒಂದೇನೋ ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಇಟ್ಟಿರೋರು. ಹ್ಮ್. ಅದೊಂಥರ ಬಹಳ ಮಜಾನಪ್ಪ. ಹೇಳ್ಬೇಕಂದ್ರೆ ಜಸ್ಟ್ ಅದೇನು ಹೇಳಿದ್ನಲ್ಲ, 2006 ಅದು 9 ಅವ್ರು ಹೋಗಿದ್ದು. ಒಂದು ಹ್ಮ್. 3 ಇಯರ್ಸ್ ಅಲ್ಲಿ ನಮ್ಗೆ ಸ್ವರ್ಗನೇ ತೋರಿಸ್ಬಿಟ್ರು. ವಾವ್. ಎಲ್ಲ ತರ ಸ್ವರ್ಗ ತೋರಿಸ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು. ತುಂಬಾ ಬೇಜಾರಾಗೋಯ್ತು. ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಇವತ್ತಿಗೂ ಆಗಲ್ಲ. ದಾದಾ ಅವರೇ ಅಲ್ಲಿ ಎರಡು ಮಾತಿಲ್ಲ. ಹೌದು. ನೆಕ್ಸ್ಟ್ ಈಗ ನಿಮ್ಮ ಒಂದು ಸ್ಪಿರಿಚುವಲಿಸಮ್ಗೆ ಬಂದ್ರೆ ನಿಮ್ಮ ಇಷ್ಟದ ದೈವ ಯಾವ್ದು ಹೇಳ್ಬೋದಾ ಅದು? ಅದ್ರಲ್ಲಿ ಏನು ಕೇಳೋಂಥದ್ದು ಏನಿಲ್ಲ. ನನಗೆ ಅಂದ್ರೆ ಕೃಷ್ಣನ ಒಂದು ಅವತಾರವೋ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ನನ್ಗೆ ಅಟ್ರಾಕ್ಟ್ ಮಾಡುತ್ತೆ ಜಾಸ್ತಿ. ಹ್ಮ್. ಆ ಇದ್ರಲ್ಲಿ ಸ್ವಲ್ಪ ಮೈಂಡ್ ನಿಲ್ಲುತ್ತೆ ನನ್ಗೆ ಒಂದ್ ಕಡೆಗೆ. ಓಕೆ. ತುಂಬಾ ದುಃಖ ಸೀರಿಯಸ್ ಆದಾಗೆಲ್ಲ ಶಿವನ ಇದು ಕೂಡ ನಿಲ್ಲುತ್ತೆ ಕಣ್ಮುಂದೆ. ಅದೇ ನಮ್ದೆಲ್ಲ ಲಿಸ್ಟ್ ಇದೆಯಲ್ಲ ಮರಯ್ಯ, ಹ್ಮ್. ಹೇಳ್ತಾ ಹೋದ್ರೆ ನಮ್ಗೆ ಹೆಂಗ್ ಆಗ್ಬಿಟ್ಟಿದೆ, ವಾರಕ್ಕೆ ಮೈಂಡ್ ಸೆಟ್ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಗುರುವಾರ ಹ್ಮ್. ಬಂದ್ರೆ ಒಂದು ವೈಬ್ಸ್, ಶುಕ್ರವಾರ ಬಂದ್ರೆ ಒಂದೊಂದು ಒಂದು ವೈಬ್ಸ್. ಓಕೆ. ಹಿಂಗೆಲ್ಲ ಇದೆ. ಓಕೆ. ಬಟ್ ಏನಾಗುತ್ತೆ ಆಮೇಲೆ ಯಾವಾಗ ವಿಶ್ವರೂಪ ದರ್ಶನ ಅದು, ಮತ್ತೆ ಶಿವನ್ ಬಗ್ಗೆ, ಹ್ಮ್. ಆಮೇಲೆ ಎಷ್ಟೋ ಗಾದೆ ಮಾತಿದೆ, ತಮಿಳಲ್ಲೂ ಇದೆ. ಹರಿಯುಂ ಹರನು ಮಣ್ಣು, ಇದು ಅರಿಯಾದವನ್ ವಾಯಿಲೆ ಮಣ್ಣು. ಹ್ಮ್. ಹರಿಯು ಹರನು ಒಂದೇ, ಹ್ಮ್. ಅದು ಅವರಿಬ್ಬರ ಭೇದ ಹುಡುಕ್ಬೇಡಿ ಹ್ಮ್. ಅಂತಾರಲ್ಲ. ಸೊ ಹಂಗಾಗಿ ಅಲ್ಟಿಮೇಟ್ ಅವರೇ ಅಷ್ಟೇನೆ. ಅಲ್ಟಿಮೇಟ್ ಅವರೇ ಅಷ್ಟೇ. ಅಲ್ಟಿಮೇಟ್ ಅವರೇ ಅಷ್ಟೇನೆ. ಓಕೆ. ಏನಂದ್ರೆ ಈಗ ಅದನ್ನೇ ಹೇಳ್ತೀವಲ್ಲ, ಅದನ್ನ ನಿನ್ಗೆ ಮನಸ್ಸು ಒಂದ್ ಕಡೆ ನಿಲ್ಸಕ್ಕೆ ಒಂದು ಬೇಕು. ಒಂದು ಬೇಕು. ಇಲ್ಲ ಅಂದ್ರೆ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಒಂದಿನ ಮಜ್ಜವಾದ ಒಂದು ಇನ್ಸಿಡೆಂಟ್ ನಡೆದಿದ್ದೇನೆಂದ್ರೆ,
ವಂಶಿಕಾ ಒಂದು ಎಂಗೇಜ್‌ಮೆಂಟ್ ಪಾರ್ಟಿಲಿ ಗುರೂಜಿ ಬಂದಿದ್ರು. ಹ್ಮ್. ಅವಳು ಏನ್ ಹೆಂಗ್ ಕೇಳ್ಬೇಕದು ಅಂತ ಅವಳು ಬಂತ ನನಗೆ ಗೊತ್ತಿಲ್ಲ ಆಕ್ಚುಲಿ. ಹಾ. ಅವಳು ನನ್ ಬಂದ್ ಕೇಳಿದ್ಲು. ಡ್ಯಾಡಿ ಡ್ಯಾಡಿ ನಾನು ಗುರೂಜಿನ ಒಂದು ಕ್ವೆಶ್ಚನ್ ಕೇಳ್ಬೇಕು. ಓಕೆ. ಏನಮ್ಮ ಏನು? ಹ್ಮ್. ಅದಕ್ಕೆ ದೇವ್ರನ್ನ ನಾವು ನೋಡಕ್ಕಾಗಲ್ವಾ? ಹ್ಮ್. ಯಾಕೆ ನೋಡಕ್ಕಾಗಲ್ಲ? ಏನ್ ಅಷ್ಟೊಂದು ಕಷ್ಟ ಏನಕ್ಕೆ ದೇವ್ರನ್ನ ನೋಡೋಕೆ? ಹ್ಮ್. ಅಂತ. ಕರೆಕ್ಟ್ ಕ್ಯಾಂಡಿಡೇಟ್ ಸಿಕ್ಕಿದೆ ನೀನು. ಹ್ಮ್. ನೀನ್ ಹೋಗಿ ಕೇಳು. ನಿನಗಂದ್ರೆ ಅವರು ಚಮಕಾಯಿಸಿ ಉತ್ತರ ಹೇಳಕ್ಕಾಗಲ್ಲ. ಹ್ಮ್. ನಮ್ಗಂದ್ರೆ ಏನೇನೋ ಹೇಳ್ಬಿಡ್ತಾರೆ. ಹ್ಮ್. ಕರೆಕ್ಟ್ ಕ್ಯಾಂಡಿಡೇಟ್ ಸಿಕ್ಕಿದೆ. ಹೋಗಿ ಕೇಳು ನೀನು. ಹ್ಮ್. ಬಾ ಗುರೂಜಿ ಕರ್ಕೊಂಡು ಹೋಗು. ಹ್ಮ್. ಅಲ್ಲಿ ಕೂತಿದ್ರು. ಅವಾಗ ಕರ್ಕೊಂಡು ಹೋಗಿ ಅವಳೇನೋ ಕೇಳ್ಬೇಕಂತ. ಅವಳು ನಾನು ಇಲ್ಲ ಇಲ್ಲ ಕೇಳಲ್ಲ. ನಂಗ್ ಹ್ಮ್. ಭಯ ಗುರೂಜಿ. ಹ್ಮ್. ಕೇಳ ನನ್ ಮುಂದೆ ಎಲ್ಲ ಕೇಳ್ಬಿಟ್ಟು ಇವಾಗ ಕೇಳಕ್ಕೆ. ಹ್ಮ್. ಅವಾಗ ಗುರೂಜಿಗೆ ಬಂದ್ಬಿಟ್ಟು, ನಾವು ದೇವ್ರನ್ನ ನೋಡಕ್ಕಾಗಲ್ವಾ? ಏನಕ್ಕೆ ಕಷ್ಟನಾ ದೇವ್ರನ್ನ ನೋಡೋದು? ಹ್ಮ್. ಅವ್ರು ಒಂದೇ ಮಾತು ಹೇಳೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರು. ಅಲ್ಲ ಹ್ಮ್. ಅವಳಿಗೂ ಒಂಥರ ಕನ್ವಿನ್ಸ್ ಆಯ್ತು. ಹ್ಮ್. ನಮಗಂತೂ ಭಯಂಕರ ಕನ್ವಿನ್ಸ್ ಆಗುತ್ತೆ. ಏನು ಅಂತಂದ್ರೆ, ಬೆಳಕಮ್ಮ ದೇವರಂದ್ರೇನೆ ಬೆಳಕು. ಎಲ್ಲಾರ ಮೇಲೂ ಬೀಳ್ತಿರ್ತಾನೆ ನೋಡು ಅವನು. ಹ್ಮ್. ಅವ್ನು ನಿಮಗೆ ಕಾಣಿಸ್ತಾ ಇದ್ದಾನೆ. ನೀವು ಹ್ಮ್. ಅವ್ನು ಇಲ್ಲ ಅಂತ ನೀವು ಅವ್ನ ಹುಡುಕ್ತಾ ಇದ್ದೀರಾ. ಅವ್ನು ನಿಮ್ ಜೊತೆನೇ ಇದ್ದಾನೆ. ಅವ್ನು ಬೆಳಕು ಅವನು. ಹ್ಮ್. ಯಾರ ಮೇಲೂ ಅವನಿಗೆ ಭೇದ ಇಲ್ಲ. ಯಾಕೆ ಬೆಳಕಿಗೆ ಭೇದ ಇದೆಯಾ? ಹ್ಮ್. ಓ ಇವ್ರು ಸಾಹುಕಾರರು, ಹ್ಮ್. ಇವ್ರು ಜಾಸ್ತಿ GST ಕಟ್ತಾರೆ. ಇವ್ರ ಮೇಲೆ ಜಾಸ್ತಿ ಬೀಳೋಣ. ಇವ್ನು ಹ್ಮ್. ಬಡವ, ಇವನೇನ್ ಕಟ್ಟಲ್ಲ ಟ್ಯಾಕ್ಸ್. ಹ್ಮ್. ಇವ್ರ ಮೇಲೆ ಕಮ್ಮಿ ಬೀಳೋಣ. ಏನಿಲ್ಲ. ಹ್ಮ್. ಓ ಇದು ಅಮೇರಿಕಾ ಇಲ್ಲೆಲ್ಲ ಹಿಂಗಿಂಗ್ ಓಡಾಡ್ತಾರೆ. ಇವ್ರ ಮೇಲೆ ಬೆಳಕು ಬೀಳಬಾರ್ದು. ಹ್ಮ್. ಇಲ್ಲಿ ಇಂಡಿಯಾ ಇಲ್ಲಿ ಬರೀ ಭಾರಿ ಇದಾಗಿ ನಡ್ಕೊಂತಾರೆ. ಇವ್ರ ಮೇಲೆ ಮಾತ್ರ ಬೀಳ್ಬೇಕು. ಹಂಗೇನಾರು ಇದೆಯಾ ಅವನಿಗೆ? ಹ್ಮ್. ಏನಿಲ್ಲ. ಹ್ಮ್. ಸೊ ಬೆಳಕೆ ದೇವರು. ಲೈಟ್ ಸೂಪರ್. ಈಸ್ ಗಾಡ್ ಅಂತ ಹೇಳ್ಬಿಟ್ರು. ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಕ್ಲೋಸ್. ಹುಡ್ಕೋದೇನ್ ಬಂತು ನೀವು? ಎಲ್ಲಿ ಹುಡ್ಕಾಡ? ನೀವು ಹುಡ್ಕೋದಲ್ಲ. ನಿಮ್ಗೆ ನೋಡಕ್ ಗೊತ್ತಿಲ್ಲ ಅಷ್ಟೇನೆ. ದೃಷ್ಟಿಕೋನ ಬದಲಾಗ್ಬೇಕಷ್ಟೇ. ದೃಷ್ಟಿಕೋನ ಬದಲಾಯಿಸಿ ಅವನೇ ದೇವರು ಸೂಪರ್. ಅಂತ ಹೇಳೋದು. ಅಣ್ಣ ಈಗ ಲೈಕ್ ಕಮಿಂಗ್ ಬ್ಯಾಕ್ ಟು ದ ಬೇಸಿಕ್ಸ್. ಇವಾಗ ಸ್ಪಿರಿಚುವಲಿಸಮ್ ಬೇಸಿಕ್ಸ್‌ಗೆ ಬಂದ್ರೆ, ಹ್ಮ್. ಇಲ್ಲಿ ಆಡು ಭಾಷೆಯಲ್ಲಿ ಸುಮಾರು ಜನಕ್ಕೆ ಇವಾಗ ನಾವು ಮಾತಾಡ್ಬೇಕಾದ್ರೆ ಪೂಜೆ ಅಂತಂದ್ರೆ ಮನೇಲೆಲ್ಲರೂ ಮಾಡ್ತಾರೆ ಪೂಜೆನ. ಗಂಧದ ಕಡ್ಡಿ ಹಚ್ತೀವಿ, ದೀಪ ಹಚ್ತೀವಪ್ಪ ಅಂತ ಇದ್ ಮಾಡ್ತಾರೆ. ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಣ್ಣ. ಉಪಾಸನೆ ಅಥವಾ ಈ ಒಂದು ಅನುಷ್ಠಾನ, ಮ್ಯಾನಿಫೆಸ್ಟೇಷನ್ನು, ಕ್ರಿಸ್ಟಲ್ಲು ಅಂತ ಇದ್ದಕ್ಕಿದ್ದಂಗೆ ಅದು ಒಳ್ಳೇದಕ್ಕಾಗ್ತಿದೆಯೋ ಅಥವಾ ಅದು ಟ್ರೆಂಡ್ ಹಂಗಿದೆಯೋ ಸೋಷಿಯಲ್ ಮೀಡಿಯಾ ಟ್ರೆಂಡು ನನಗಂತೂ ಗೊತ್ತಿಲ್ಲ ಅಣ್ಣ. ನಾನು ತುಂಬ ಚಿಕ್ಕವನ. ಅದು ಆ ವಿಚಾರದ ತುಂಬ ಚಿಕ್ಕವನು. ನಿಮ್ಮ ಪ್ರಕಾರ ಗುರುಗಳು ಹೇಳಿರೋ ಹಾಗೆ ಮತ್ತೆ ನಿಮ್ಮ ಅನುಭವದ ಮೇಲೆ ಉಪಾಸನೆ ಅಂದ್ರೆ ಏನಣ್ಣ? ಸಿ ನಿರಂತರ ಒಂದನ್ನ ಪ್ರಾಕ್ಟೀಸ್ ಮಾಡೋದು. ಹ್ಮ್. ಓಕೆನಾ? ಉಪಾಸನೆ ಹ್ಮ್. ನಿರಂತರ ಅದ್ರ ಹತ್ರ ಇರಕ್ಕೆ ಇಷ್ಟಪಡುವಂಥದ್ದು. ಉಪಾಸನೆ. ಹಾ ಅರ್ಥ ಆಗ್ತಿದೆಯಾ? ಗೊತ್ತಾಯ್ತು. ಸೊ ನೀನ್ ಯಾವ್ದ ಹತ್ರ ಇರಕ್ಕೆ ಇಷ್ಟಪಡ್ತೀಯ? ಮೆಂಟಲಿನ ಫಿಸಿಕಲಿನ ಅನ್ನೋದೇ ಫಸ್ಟ್ ಮ್ಯಾಟ್ರಿ ಫಸ್ಟ್ ಆಫ್ ಆಲ್. ಹ್ಮ್. ನಾನು ಫಿಸಿಕಲಿ ಇಲ್ಲಿದ್ದೀನಿ. ಮೆಂಟಲಿ ನಾನು ಎಲ್ಲೋ ರಾಯರ ಉಪಾಸನೆ ಮಾಡ್ತಾ ಇರ್ತೀನಿ ಇವಾಗ. ನಾನು ಅವ್ರ ಹತ್ರ ಇದ್ದಂಗೆ ಆಯ್ತಲ್ಲ. ಹ್ಮ್. ಈಗ ಫಿಸಿಕಲಿ ನಾನು ಮಂತ್ರಾಲಯದಲ್ಲಿ ಇರ್ತೀನಿ. ಹ್ಮ್. ಬೆಂಗಳೂರಲ್ಲಿ ಯಾವುದೋ ಬೇಕರಿ ಮುಂದೆ ನಿಂತಿರ್ತೀನಿ. ಅಯ್ಯೋ ಇಷ್ಟೊತ್ತಿಗೆ ಆದ್ರೆ ನಾನು ಬೆಂಗಳೂರಲ್ಲಿ ಇದ್ರೆ ಪಪ್ಸ್ ತಿಂತಾ ಇದ್ದೆ ಅಂದ್ರೆ ಯಾವ್ದ್ರದ್ದು ಉಪಾಸನೆ ಮಾಡ್ತಿದ್ದೆ ನೀನೀಗ? ಹ್ಮ್. ಅಲ್ವಾ? ಸೊ ಇಲ್ಲಿ ವಿಷಯ ಏನಂತಂದ್ರೆ ಏನ್ ಮಾಡ್ತಿದೀವಿ ಅದು ಮುಖ್ಯ ಅನ್ನೋದಕ್ಕಿಂತ ಹೇಗ್ ಮಾಡ್ತಿದೀವಿ, ಹ್ಮ್. ಎಷ್ಟು ಒಳಗಿಂದ ಮಾಡ್ತಾ ಇದೀವಿ, ಎಷ್ಟು ಹೊರಗಿಂದ ಮಾಡ್ತಾ ಇದೀವಿ ಹ್ಮ್. ಅದು ಮುಖ್ಯ. ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಓಕೆ. ಅದಕ್ಕೆ ತುಂಬಾ ಡೀಪ್ ಡೌನ್ ಅಲ್ಲಿ ಬಂದಾಗ ನಿನಗೆ ಒಂದು ನನಗೆ ಅರ್ಥ ಆಗಿರೋದು ಅಥವಾ ಆಗ್ತಾ ಇರೋದು ಅಥವಾ ಆಗಿಸ್ಕೊಳಕ್ ಹೊರಟಿರೋದೇನು ಅಂತಂದ್ರೆ ಯಾವ್ದನ್ನು ಸರಿ ಮಾಡೋ ಅಂತ ಅವಶ್ಯಕತೆ ಇಲ್ಲ. ನಾನ್ ಸರಿ ಆಗ್ಬೇಕು. ನಾನ್ ಸರಿ ಆಗ್ಬೇಕು. ಹ್ಮ್. ಅಫ್ಕೋರ್ಸ್ ಈ ಪ್ರಾಸೆಸ್ ಎಷ್ಟೇ ತಲೆಯಲ್ಲಿ ಜ್ಞಾಪಕ ಇದ್ರೂ ಮತ್ತೆ ನಾವು ಆಚೆ ಕಡೆ ಇರೋದು ರಿಪೇರಿ ಮಾಡಕ್ ಹೋಗ್ತೀವಿ. ಅದು ಹ್ಮ್. ಕಿರಿಕ್ ಜಾಗ ಆಗುತ್ತೆ, ಜಗಳ ಹ್ಮ್. ಆಗುತ್ತೆ. ಹ್ಮ್. ಮತ್ತೆ ಅದರಿಂದ ಒದೆ ತಿಂತೀವಿ. ಆವಾಗ ತಿರ್ಗಾ ಅಯ್ಯೋ ನಾನ್ ಸರಿ ಹೋಗ್ಬೇಕು ಹ್ಮ್. ಅನ್ನೋದು ಬರುತ್ತೆ. ಹ್ಮ್. ಪ್ರೋಸೆಸ್ ಅದು. ಹ್ಮ್. ಅದಕ್ಕೆ ಇದನ್ನ ನಮ್ಮ ಹಳೆ ಕ್ಲಾಸಲ್ಲಿ ಇನ್ನೊಂದು ಹೇಳೋದು. ಇಟ್ಸ್ ಕಾಲ್ಡ್ ಪಿಪ್ಪಿಲಿಕಾ ಮಾರ್ಗ ಅಂತ. ಓಕೆ. ಪಿಪ್ಪಿಲಿಕಾ ಅಂದ್ರೆ ಇರುವೆ ಅಂತ ಹ್ಮ್. ತೆಲುಗಲ್ಲಿ. ಇರುವೆ ಹೆಂಗ್ ಹೋಗ್ತಾ ಇರುತ್ತೆ ನೋಡಿದ್ಯಾ? ಅಬ್ಸರ್ವ್ ಮಾಡಿದ್ಯಾ ಒಂದ್ ಮರದ ಮೇಲೆ? ಈಗ ಹಿಂಗ್ ಹೋಗುತ್ತೆ ಮತ್ತೆ ಸರ್ರನ್ ಕೆಳಗೆ ಇಳಿದು ಬಿಡುತ್ತೆ. ಹೌದು. ಇನ್ನೆಲ್ಲೋ ಯೂ ಟರ್ನ್ ಹೊಡಿಯುತ್ತೆ, ಇನ್ನೆಲ್ಲೋ ಬರುತ್ತೆ. ಹ್ಮ್. ಅದ್ ನೇರಕ್ಕೆ ಹಿಂಗ್ ಮೇಲೆ ಹತ್ತದ್ ನೋಡಿದ್ಯಾ ತರ್ಕೋತಿ ತರ? ಹ್ಮ್. ಹ್ಮ್. ಹಿಂಗ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲೇನೋ ನಿಂತ್ಕೊಳ್ಳುತ್ತೆ. ಹಿಂಗ್ 2 ಸಲ ಹಿಂಗ್ ಕೆರೆಯುತ್ತೆ ಮತ್ತೆ ರೈಟ್ ಕಟ್ ಹೊಡಿಯುತ್ತೆ. ಹ್ಮ್. ಇದು ಏನ್ ಹುಡುಕ್ತಾ ಇದೆ ಅನ್ನೋದೇ ನಿಂಗೆ ಗೊತ್ತಿಲ್ಲ. ಒಂದ್ಸಲ ಆಲ್ಮೋಸ್ಟ್ ಮೇಲೆ ಹೋಗಿರುತ್ತೆ, ಫುಲ್ ಆಪೋಸಿಟ್ ಡೌನ್ ಕೆಳಗೆ ಬಂದ್ಬಿಡುತ್ತೆ. ಹೌದು. ಇದು ನಮ್ಮ ಪರಿಸ್ಥಿತಿ. ಸ್ಪಿರಿಚುವಲ್ ಜರ್ನಿ. ಸ್ಪಿರಿಚುವಲ್ ಜರ್ನಿ. ಸೊ ಅದಕ್ಕೆ ಇಲ್ಲಿ ಏನಂತಂದ್ರೆ ನೀನು ಈಗ ಏನೇನೋ ಹೇಳಿದೆಯಲ್ಲ, ಏನದು ಟ್ರೆಂಡಿಂಗ್ಗಳು ಅದೇನದು ವಿಷಯಗಳು? ಕ್ರಿಸ್ಟಲ್ಲು, ಕ್ರಿಸ್ಟಲ್, ಮ್ಯಾನಿಫೆಸ್ಟೇಷನ್, ಮ್ಯಾನಿಫೆಸ್ಟೇಷನ್, ಈ ಉಪಾಸನೆ, ಉಪಾಸನೆ, ಅನುಷ್ಠಾನ. ಇವೆಲ್ಲವೂ ಇದೆಯಲ್ಲ, ಎಲ್ಲರೂ ಏನೋ ಹುಡುಕಕ್ಕೆ ಹೊರಟಿದ್ದಾರೆ. ಹ್ಮ್. ಅದು ಮಾಡ್ಲಿ ಅವರು ಅಂತ. ಓಕೆ. ಅದು ಮಾಡ್ಲಿ. ಅದೇನಾರು ಆಗುತ್ತದ ಅತ್ಲಾಗೆ. ಮಾಡ್ಬೇಕಷ್ಟೇ. ಏನೋ ಒಂದ್ ಆಗುತ್ತೆ ಅದರಿಂದ. ಹ್ಮ್. ಅಟ್ಲೀಸ್ಟ್ ಅದ್ ಸಿಕ್ಕಿದ್ಮೇಲೆ ಅದಲ್ಲ ಅಂತನಾರ ಗೊತ್ತಾದ್ಮೇಲೆ ಮುಂದಕ್ಕೆ ಹೋಗ್ತಾನಲ್ಲ. ಹ್ಮ್. ಸೊ ದರ್ ಇಸ್ ಅ ಜರ್ನಿ. ಹ್ಮ್. ನಿಂಗ್ ನೀಟಾಗಿ ನಾನು ಹಿಂಗೆಪ್ಪ ಇಷ್ಟೇ ಹಿಂಗ್ ಮಾಡ್ಬಿಡು ದೇವ್ರು ಸಿಗ್ತಾನೆ ನಿಂಗೆ ಅಂದ್ರೆ ಮಾಡ್ತೀಯಾ?
100% ಮಾಡಲ್ಲ. ಹ್ಮ್. 100% ಒಪ್ಪಲ್ಲ ಅದಕ್ಕೆ ಮನ್ಸು. ಹೌದು. ಏನೂ ಇಲ್ಲ, ನಂಗೆ ಸಿಂಪಲ್ ಆಗಿ ಹೇಳ್ತೀನಿ. ಗುರುಗಳು ಹೇಳಿದ್ರು 48 ದಿನ ಉಪವಾಸ ಕೂತ ಯೇಸು, ಹ್ಮ್. ಅವನಿಗೆ ಬೆಳಕಿನ ದರ್ಶನ ಆಯ್ತು. ಶಬ್ದಗಳ ಅರ್ಥ ಮಾಡ್ಕೋಬೇಕಿಲ್ಲಿ. ಕರೆಕ್ಟ್. ದೇವರಲ್ಲ, ಬೆಳಕಿನ ದರ್ಶನ ಆಯ್ತು. ಬೆಳಕಿನ ಸತ್ಯದ ದರ್ಶನ. ದರ್ಶನ ಆಯ್ತು. ಸತ್ಯಕ್ಕೆ ಜಾತಿ ಇಲ್ಲ. ಹ್ಮ್. ಬೆಳಕಿಗೆ ಜಾತಿ ಇಲ್ಲ. ಈಗ ಹ್ಮ್. ತಿರ್ಗಾ ಬಂದವ್ರು ಅವ್ರ ಮುಂದೆ ಯಾರು ಬಂದಿದ್ದು? ನಾನು ರಾಮ ಬಂದಿದ್ದು, ಕೃಷ್ಣ ಬಂದಿದ್ದು ಅಂತ ಹ್ಮ್. ಹೇಳ್ತಾ ಇಲ್ಲ. ಹ್ಮ್. ಯೇಸು ಬೆಳಕು. 48 ದಿನ ಉಪವಾಸ ಮಾಡಿದ್ದಕ್ಕೆ ಅವನಿಗೆ ಬೆಳಕಿನ ದರ್ಶನ ಆಯ್ತು, ಸತ್ಯದ ದರ್ಶನ ಆಯ್ತು. ಅವನಿಗೆಲ್ಲವೂ ಗೊತ್ತಾಯ್ತು. ಹ್ಮ್. ಸತ್ಯ ಅನ್ನೋದೇ ಅಲ್ಟಿಮೇಟ್ ಅಪ್ಪ, ಅಷ್ಟೇನೆ. ಓಕೆ. ವೆನ್ ಯು ನೋ ಎವ್ರಿಥಿಂಗ್, ಹ್ಮ್. ದೇರ್ ಇಸ್ ನಥಿಂಗ್ ಫಾರ್ ಯು ಟು ನೋ ಎನಿಥಿಂಗ್ ನೋ ಎಲ್ಸ್. ಎನಿಥಿಂಗ್ ಎಲ್ಸ್. ಓಕೆ. ಯು ನೀಡ್ ನಾಟ್ ಹ್ಯಾವ್ ಟು ನೋ ಮೋರ್ ಎನಿಥಿಂಗ್. ಯು ನೋ ಎವ್ರಿಥಿಂಗ್ ನೌ. ಹೌದು. ಅದೇ ಮುಗ್ದೋಯ್ತು. ದಟ್ ಈಸ್ ದ ಡೆಡ್ ಎಂಡ್. ಈಗ ಸೂಪರ್. ಈಗ ಸುಮ್ಮನೆ ಹೇಳ್ತಾ ಇದ್ದೀನಲ್ಲ, 48 ದಿನ ಉಪವಾಸ ಆಗುತ್ತಾ? ಮತ್ತೆ ಅದಕ್ಕೆ ಸಮಸ್ಯೆ ಏನಾಗುತ್ತೆ? 48 ಅವರೇ ಕಷ್ಟ ಆಗುತ್ತೆ. ತುಂಬಾ ಕಷ್ಟ. ಕಷ್ಟ ಆಗುತ್ತೆ. ಹ್ಮ್. ಆವಾಗ ಗೊತ್ತಾಗುತ್ತೆ. ರಿಸರ್ಚ್ ಯಾಕೆ ಹ್ಮ್. ಇದಾಗ್ತಿಲ್ಲ ನನಗೆ? ಯಾಕೆ ಹ್ಮ್. ಇದು ಇದಾಗ್ತಿಲ್ಲ? ಏಸು ಕೈಲಿ ಯಾಕಾಯ್ತು? ಯಾಕಾಯ್ತು? ಹ್ಮ್. ಅಲ್ಲಿ ಬರ್ತಾನೆ, ಅವಾಗ ಗುರು ಪ್ರವೇಶ ಆಗ್ತಾನೆ. ಹ್ಮ್. ನೀನು ಏಸು ಅಂತ ಅಂದ್ಬಿಟ್ಟು ಅವ್ನು ಒಂದು ಲೈಫಲ್ಲಿ ಹೇಳ್ತಾ ಇದ್ಯಾ. ಹ್ಮ್. ಅವನು ಏಸು ಆಗಕ್ಕೆ ಎಷ್ಟು ಜನ್ಮ ಎತ್ತು ಬಂದಿದ್ನೋ, ಆ ಹ್ಮ್. ಎಷ್ಟೋ ಜನ್ಮದಲ್ಲಿ ನಿಂತರ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿ, ಕ್ರಿಸ್ಟಲ್ ಕ್ರಿಸ್ಟಲ್ ಹಾಕೊಂಡು. ಮಾಡಿ, ಉಂಗುರ ಹಾಕೊಂಡು, ಸರ ಹಾಕೊಂಡು, ಒಂಟಿ ಕಾಲ್ ನಿಂತು, ಇನ್ಯಾವುದೋ ದೇಶದಲ್ಲಿ ಹುಟ್ಟು, ಹ್ಮ್. ಇನ್ನೆಲ್ಲೋ ಮಾಡಿ, ಇನ್ನೇನೇನೇನೇನೋ ಮಾಡಿ ಆಗಿರೋದದು. ಬುದ್ಧಂದು ಹ್ಮ್. ಹೇಳಿದ್ರು ಗುರುಗಳು, ಬುದ್ಧ ಆಗಲ್ಲ. ಅವ್ನು ಎಷ್ಟನೇ ಜನ್ಮ ಗೊತ್ತಾ ನಿನ್ಗೆ? ಅವನ್ನ ಡೈರೆಕ್ಟ್ ಆ ಜನ್ಮ ನೋಡ್ಬಿಟ್ಟು ನಾನು ಅವನ ತರ ಆಗ್ಬೇಕು ಅಂದ್ರೆ, ಆ, ಹಳೆ ಬ್ಯಾಲೆನ್ಸ್ ಹಳೆ ಗೊತ್ತಿಲ್ಲ. ಬ್ಯಾಲೆನ್ಸ್ ಏನು? ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆಗೆ ನಿಂತು ಅಂತರ. ಇದೆಲ್ಲರಿಗೂ ಒಂದು ದಪ್ಪ ಬುಕ್ ಇದೆ. ಎಲ್ಲರೂ ಹ್ಮ್. ನಾವು ಅದನ್ನ ಜರ್ನಿ ಕ್ರಾಸ್ ಆಗ್ಲೇಬೇಕು. ಆಗ್ಲೇಬೇಕು. ಸೊ ದೆನ್ ಕಮ್ಸ್ ದ ಪ್ರವೇಶ ಆಫ್ ದ ಗುರು. ನೀನ್ ಸೀರಿಯಸ್ ಆಗಿದ್ಯಾ ಅಂದಾಗ ಅವ್ನ ಅವಾಗ ಪಿಕ್ ಮಾಡ್ತಾನೆ. ಓಕೆ. ಸೀರಿಯಸ್ ಆಗಿದ್ದಾನೆ, ಸ್ವಲ್ಪ ಇವನಿಗೇನೋ ಹೇಳ್ಕೊಡೋಣ ಅಂತ. ನೋಡೋಣ. ಓಕೆ. ನನಗೆ ತುಂಬಾ ದಿನದಿಂದ ಇರೋ ಡೌಟ್ ಏನಂದ್ರೆ, ನಮ್ಮ ಎಂಟ್ಯಾಂಗಲ್ಮೆಂಟ್ ದೇವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ. ನಾನು ಸೀರಿಯಸ್ ಆಗಿ ಅದಕ್ಕೊಂದು ಆನ್ಸರ್ ಮಾಡ್ಬೇಕು ಅಂದ್ರೆ ಇಲ್ಲ ಅಂತಾನೆ ಅಂತೀನಿ ಅದನ್ನ. ಓಕೆ. ಆ ತರ ಅದೇನಾಗುತ್ತೆ, ಬೆಕ್ಕು ಚೆಲ್ಲಾಟ, ಇಲಿ ಪ್ರಾಣ್ ಸಂಟ ಅನ್ನೋ ತರ ಹ್ಮ್. ಈ ಕ್ವೆಶನ್ ಬರುತ್ತೆ. ಬಿಕಾಸ್ ಚಿಕ್ಕ ವಯಸ್ಸಿಂದ ನಮ್ಮೆಲ್ಲರಿಗೂ ಏನು ದೇವರು ನಮ್ಮನ್ನ ನೋಡಿ ನಗ್ತಾ ಇರ್ತಾನೆ ಮೇಲೆ ಅಂತ ಅದು ಆಡು ಭಾಷೆಯಲ್ಲಿ ಅದು ರಿಜಿಸ್ಟರ್ ಆಗ್ಬಿಟ್ಟಿರುತ್ತೆ ಲಾಜಿಕಲ್ ಮೈಂಡ್ಗೆ. ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ತಪ್ಪೇನಲ್ಲ. ಈಗ ನೋಡು, ಅದಕ್ಕೆ ಏನಾಗುತ್ತೆ ನಿನಗೆ, ದೇವ್ರನ್ನ ನನಗೆ ಏನಂದ್ರೆ ಆ ಶ್ಲೋಕಗಳು ಹೇಳಕ್ ಬರಲ್ಲ, ಎಲ್ಲಿ ಯಾವ ಇದು ಅಂತ ಹೇಳಕ್ ಬರಲ್ಲ. ಹ್ಮ್. ಎಲ್ಲ ಕೇಳಿರ್ತೀನಿ, ವಿಷಯ ಗೊತ್ತಿರುತ್ತೆ, ನನ್ನ ಹ್ಮ್. ತಲೆಯಲ್ಲಿರುತ್ತೆ, ಅದಕ್ಕೆ ಹೇಳ್ತೀನಿ ಅಷ್ಟೇ. ಹ್ಮ್. ಹೇಳ್ತಾರಲ್ಲ, ಈಗ ಕೃಷ್ಣನ್ನ ಫ್ರೆಂಡ್ ಆಗಿ ನೋಡ್ಬೋದಂತೆ ನೀನು. ಹ್ಮ್. ಓಕೆನಾ? ಸಖ್ಯ ಭಾವದಲ್ಲಿ ನೋಡ್ರೆ ನಾನು ಹಂಗಿರ್ತೀನಿ, ಹ್ಮ್. ಗುರು ಭಾವದಲ್ಲಿ ನೋಡ್ರೆ ನಾನು ಹಿಂಗಿರ್ತೀನಿ, ಹ್ಮ್. ಎಲ್ಲಾ ಭಾವದಲ್ಲೂ ನಾನು ಹಿಂಗೆ ಕಾಣಿಸ್ಕೊಂತೀನಿ ಅಂತಾನಲ್ಲ ಅವನು. ಹ್ಮ್. ಸೊ ಎಲ್ಲ ಒಂದು ಸೀರಿಯಸ್ ಕ್ಯಾರೆಕ್ಟರೇ ಅಲ್ವಾ ಅದು. ಒಬ್ಬ ಹ್ಮ್. ಫ್ರೆಂಡ್ ಅನ್ನೋದು ಒಂದು ದೊಡ್ಡ ರೆಸ್ಪಾನ್ಸಿಬಲ್ ಅದು. ಹ್ಮ್. ನೀನ್ ಬಾವಿಗೆ ತಳ್ಬಿಟ್ಟು ಮಜಾ ತಗೊಳ್ಳೋ ಒಂದು ಫ್ರೆಂಡ್ ಅಂತೀಯ ನೀನು, ಹ್ಮ್. ಆಗಲ್ಲ ಅಲ್ವಾ. ಹ್ಮ್. ಗುರು ಸ್ಥಾನದಲ್ಲಿ ಅಂತ ನಿಂತ್ಕೊಂಡಾಗ ಏನಾಗುತ್ತೆ ಹೇಳು? ಗಾದೆ ಹ್ಮ್. ಮಾತೇ ಇದೆಯಲ್ಲ ನಿನಗೆ, ಹೌದು. ವಿದ್ಯೆ ಕೊಡಿಸದ ತಂದೆ, ಹ್ಮ್. ಬುದ್ಧಿ ಹೇಳದ ಗುರು, ಹ್ಮ್. ಬಿದ್ದಿರಲು ಎದ್ದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಹ್ಮ್. ಅಲ್ವಾ. ಕರೆಕ್ಟ್. ಸೊ ಈ 3 ಹಂತದಲ್ಲ ಅವನು ಎಲ್ಲ ನಿನ್ನ ಸೀರಿಯಸ್ ಕ್ಯಾರೆಕ್ಟರ್ ಅಲ್ಲಿ ನಿನ್ ಜೊತೆ ಇದ್ದಾನ ಅವನು. ಹ್ಮ್. ಅರ್ಥ ಆಯ್ತಾ? ವಿದ್ಯೆ ಕೊಡಿಸದ ತಂದೆ, ಹ್ಮ್. ವೇಸ್ಟ್. ಅಷ್ಟೇನೆ. ಹ್ಮ್. ಬುದ್ಧಿ ಹೇಳದ ಗುರು, ಗುರು ಅಂತ ಯಾಕೆ ಬಿದ್ದಿರಲು ಹೇಳ್ಬೇಕು? ಎದ್ದು ನೋಡದ ಬಂದ್ ತಾಯಿ, ಹ್ಮ್. ಶುದ್ಧ ವೈರಿಗಳು ಸರ್ವಜ್ಞ. ಹ್ಮ್. ಸೊ ಅವನ್ ಎಲ್ಲಾ ಈ ಹಂತದಲ್ಲಿ ಮಾಡೋವಾಗ ಅವನು ಹ್ಮ್. ಮಜಾ ತಗೊಂತಾನೆ ಅನ್ನೋದು ನನ್ಗೆ ಅನ್ಸಲ್ಲ. ಬಟ್ ಏನಾಗುತ್ತೆ ಅಂದ್ರೆ, ಒಬ್ಬ ಮನುಷ್ಯನ್ಗೆ ಪರೀಕ್ಷೆ ಮೇಲೆ ಪರೀಕ್ಷೆ, ಅವ್ನು ತುಂಬಾ ಹ್ಮ್. ನೋವು, ಇದೆಲ್ಲ ಅವ್ನ ವಿರುದ್ಧವೇ ಎಲ್ಲ ನಡೀತಾ ಇರತ್ತೆ ಗೊತ್ತಾ. ಹ್ಮ್. ಅವಾಗ ಅವ್ನ್ ಅನ್ಸೋದೇನು ಅಂದ್ರೆ, ದೇವ್ರ ಮಜಾ ತಗೊಂತಾ ಇದ್ದಾನೆ, ನನಗಿದೆಲ್ಲ ಹಿಂಸೆ ಹ್ಮ್. ಕೊಟ್ಟು ಅಂತ ಅವನು ಫೀಲಲ್ಲಿ ಬರುತ್ತದೆ, ಇಲ್ಲ ಹ್ಮ್. ಅಂತಲ್ಲ. ಇದಕ್ ನನಗೆ ಸಿಕ್ಕಿದ ಉತ್ತರ, ವೀಣಾ ಬನ್ನಂಜೆ ಮೇಡಮ್ ಅವ್ರ ಜೊತೆ ನಂದೊಂದು ಪಾಡ್ಕಾಸ್ಟ್ ಮಾಡಿದಾಗ ಅವ್ರು ಅದೇ ಹೇಳಿದ್ರು. ಹ್ಮ್. ಅವ್ರು ಹೇಳಿದ್ರು, ಯಾರನ್ನು ನಾನು ಉದ್ಧರಿಸಲು ಇಚ್ಛಿಸುತ್ತೇನೋ ಹ್ಮ್. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂತ ಕೃಷ್ಣನೇ ಹೇಳ್ತಾನಂತೆ. ಸೋ ಯಾ- ಪವರ್ಫುಲ್. ಸೋ ಪವರ್ಫುಲ್. ಯಾರನ್ನು ನಾನು ಉದ್ಧರಿಸಲು ಇಚ್ಛಿಸುತ್ತೇನೋ ಅವರನ್ನು ಸಂಪೂರ್ಣ ನಾಶ ಮಾಡುತ್ತೇನೆ. ಹ್ಮ್. ಅಂದ್ರೆ ಅವ್ನು ನಿನ್ನ ಸಂಪೂರ್ಣ ನಾಶ ಮಾಡದೇ ನಿನ್ನ ಉದ್ಧಾರಕ್ಕೆ ಅಂತ ಕೃಷ್ಣನೇ ಸ್ವಯಂ ಹೇಳಿರೋವಾಗ ಹ್ಮ್. ನಾನು ಏನಂತ ನಾನು ಅದನ್ನ ಸ್ಟೇಟ್ಮೆಂಟ್ ಹೇಳಿ. ಈಗ ನಮ್ ಸಮಸ್ಯೆ ಏನಂದ್ರೆ, ನಾಶ ಅಂದ್ರೆ ಹಿಂಗೆ ಏನೇನು ಎತ್ತ ಇವೆಲ್ಲ ಬರುತ್ತೆ ನಮ್ಗೆ. ಹ್ಮ್. ಇದನ್ನ ಗುರುಗಳು ತುಂಬಾ ಸತಿ ಹೇಳ್ತಾ ಇರ್ತಾರೆ. ಹ್ಮ್. ನಿಮ್ನೆಲ್ಲ ಗ್ರಿಲ್ ಹ್ಮ್. ತಂದೂರಿ ತರ ಸುಡ್ದೆ ಹ್ಮ್. ರೆಡಿ ಆಗಲ್ಲ ಕಣ. ಹ್ಮ್. ಆ ಆಂಗಲ್ ಎಲ್ಲಾರು ಥಿಂಕ್ ಮಾಡು. ಹ್ಮ್. ಇಲ್ಲ ಅಂದ್ರೆ ಹೇಳಲ್ಲ, ಒರೆ ಹಚ್ಚೋವರೆಗೂ ಚಿನ್ನ ಗೊತ್ತಾಗಲ್ಲ ಅಂತ. ಹ್ಮ್. ಕರೆಕ್ಟ್. ಈಗ ಮಣ್ಣಲ್ಲಿ ತೆಗೆದ್ರೆ ಚಿನ್ನ ಇದೆ ಅಂತ ಹೇಳ್ತಾರೆ. ಹ್ಮ್. ಇಷ್ಟು ಮಣ್ಣು ಆಗಿದ್ರೆ ಅಲ್ಲಿ ಎಷ್ಟು ಚಿನ್ನ ಇದೆ ಹೆಂಗ್ ಗೊತ್ತಾಗಬೇಕು? ಅದಕ್ಕೆ ಎಷ್ಟು ಪ್ರೊಸೆಸ್ ಇದೆ. ಅದು ಬಾಯ್ಲ್ ಹೌದು. ಆಗ್ಬೇಕು, ಎವಾಪ್ರೇಟ್ ಆಗ್ಬೇಕು, ಹೌದು. ಎಲ್ಲ ಜರಡಿ ಹಿಡಿದು ಕೊನೆಗೆ ಚಿನ್ನ. ಹ್ಮ್. ಆ ಚಿನ್ನನು ಶೇಪ್ಲೆಸ್ ಆಗಿದ್ರೆ ನಿನ್ಗೆ ಅದೇನ್ ಚಿನ್ನ ಅಂತ ಅನ್ಸಲ್ಲ. ಹ್ಮ್. ಏನೋ ಮಕ್ಳು ಮಾಡೋಕೆ ಹ್ಮ್. ತರ ಇರ್ತದೆ. ಹ್ಮ್.
ಹ್ಮ್. ಅದು ತೆಗೆದು ಎಲ್ಲ ರೆಡಿಯಾಗಿ ನೀಟಾಗಿ ಶೈನ್ ಹಾಕಿ ಶೋರೂಮಲ್ಲಿ ಇಟ್ಟು ಅದಕ್ಕೊಂದು ಲೈಟ್ ಬಿಟ್ಟಿದ ತಕ್ಷಣ ಆಹಾ! ಈ ಉಂಗುರ ನಂಗೆ ಬೇಕು ಅಂತೀವಿ ನಾವು. ಹ್ಮ್. ಬಟ್ ಅದು ಮಣ್ಣಿಂದ ಅಲ್ಲಾಗಕ್ಕೆ ಏನೇನು ಪ್ರೋಸೆಸ್ ಆಗಿದೆ ಮಧ್ಯದಲ್ಲಿ ಅದು ಯಾರು? ಸಂಪೂರ್ಣ ನಾಶ ತಾನೇ ಆಗಿದ್ದದು. ಹ್ಮ್. ಏನಂತ ಸೇಮ್. ಹೇಳ್ತೀನಿ ನೀನು ಅದನ್ನ? ಓಕೆ. ಅದಕ್ಕೆ ಬಿ ರೆಡಿ ಅಂತ ಹೇಳೋದು. ಬಿ ರೆಡಿ. ಬಿ ರೆಡಿ. ನೀನು ಅವನ್ನ ಇಷ್ಟಪಡಬೇಡ, ಹ್ಮ್. ಅಥವಾ ಅವ್ನ ನೋಡ್ಬೇಕು ಅಂತ ಆಸೆ ಪಡಬೇಡ, ಅಥವಾ ಅವನ ಹ್ಮ್. ಹತ್ರ ಸೇರ್ಬೇಕು ಅನ್ನೋ ಇವೆಲ್ಲ ಜಾಸ್ತಿ ಇಟ್ಕೋಬೇಡ. ಹ್ಮ್. ಹತ್ರ ಹೋದಷ್ಟು ಬೆಂಕಿಗೆ ಹತ್ರ ಹೋಗ್ತಾ ಇರುತ್ತೆ. ಹತ್ರ ಹೋದಷ್ಟು ಸತ್ಯಕ್ಕೆ ಹತ್ರ ಹೋಗ್ತಾ ಹತ್ರ ಹೋದಷ್ಟು ನಿನ್ನನ್ನ ನೀನು ಹ್ಮ್. ಸಂಪೂರ್ಣ ನಾಶ ಆಗಕ್ಕೆ ರೆಡಿ ಇದ್ರೆ ಮಾತ್ರ ನನ್ನ ಹತ್ರ ಬಾ ಅಂತ ಲೆಕ್ಕ. ಸೂಪರ್. ಹೇಳ್ಬಿಟ್ಟಿದ್ದಾರೆ ಅದನ್ನ. ಆ ಥರ ಎಲ್ಲಾರ್ಗು ಅದೊಂದು ಗುರು ಹಂಗೆ ಪರೀಕ್ಷೆ ಮಾಡ್ತಾನೆ. ಓಕೆ. ಅದನ್ನ ಅವ್ರ ಗುರುಗಳು ಅಜ್ಜ ಅಂತ ಪುತ್ತೂರಜ್ಜ ಅಂತ ಅವ್ರು ಅದೇ ಹೇಳೋರು. ಹ್ಮ್. ಜೀವನ್ ಪಣಕ್ಕಿಟ್ಟು ಆಡೋ ಆಟ ಅಪ್ಪ ದೇವ್ರನ್ನ ತಿಳ್ಕೊಬೇಕು ಅನ್ನೋದು. ನೀನ್ ಜೀವನ್ ಪಣಕ್ಕೆ ಇಡಕ್ ರೆಡಿ ಇಲ್ಲ ಅಂತ ನೀನ್ ಆಟಕ್ಕೆ ಬರಬೇಡ. ಹ್ಮ್. ಎಂತ ಅದ್ಭುತವಾದ ಮಾತು. ಸೂಪರ್. ನಿಮ್ದು ಒಂದು ಪಾಡ್ಕಾಸ್ಟ್ ನೋಡ್ಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಯಾವ ಜನ್ಮದ ಋಣನೂ ಬಂದನೋ ಗೊತ್ತಿಲ್ಲ. ಒಂದು ಮಹಾಮಂತ್ರಕ್ಕೆ ನೀವು ಪರಿಚಯ ಮಾಡಿಸ್ತೀರ ಆ ಮಂತ್ರನ ನನಗೆ. ಅದನ್ನ ನಿಮ್ಮ ಬಾಯಲ್ಲಿ ಕೇಳ್ಬಿಟ್ಟು, ಅರೆ ಏನಿದು ಒಂಥರ ಚೆನ್ನಾಗಿದೆಯಲ್ಲ, ಇದು ಏನೋ ಚೆನ್ನಾಗಿ ಹೇಳಿದ್ರಲ್ಲ ಇವರು ಅಂತ ಅಂದ್ಬಿಟ್ಟು ನಾನು ಆ ಮಂತ್ರದ ಬಗ್ಗೆ ನಾನು ರಿಸರ್ಚ್ ಮಾಡಿ ಅದನ್ನು ಕೇಳ್ತಾ 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 ಒಂದಿನಕ್ಕೆ ಅದು ನನಗೆ ಆರಾಮಾಗಿ ಬಾಯಿಗೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆ ಒಂದು ಮಂತ್ರದಿಂದ ಸಾಕಷ್ಟು ಅನುಭವಗಳು ನನಗಾಗಿದೆ. ಸೊ ಗುರುಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಸ್ವಾರ್ಥ, ಚಿಕ್ಕ ಸ್ವಾರ್ಥ, ಒಂದು ರಿಕ್ವೆಸ್ಟ್ ಏನಂದರೆ, ಆ ಮಂತ್ರ ಯಾವುದು ಅಂತಲೂ ಹೇಳ್ತೀನಿ, ಅದನ್ನು ಇನ್ನೊಂದು ಸರಿ ನಿಮ್ಮ ಬಾಯರೇ ಕೇಳೋ ಆಸೆ ನನಗೆ. ಈಗ ಈ ಶೋ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಮುಂಚೆ ಹೇಳಿದೆ ದುರ್ಗಾ ಸೂಕ್ತ. ಓ ದುರ್ಗಾ ಸೂಕ್ತನ? ಅದನ್ನ ಫಸ್ಟ್ ಕೇಳಿದ್ದೆ. ಇಲ್ಲ, ನಿಮ್ಮ ಬಾಯಲ್ಲಿ ಕೇಳಬೇಕು. ಇಲ್ಲ ನಿಮ್ಮ ಬಾಯಲ್ಲಿ, ಬಿಕಾಸ್ ಏನಕ್ಕೆ ಅಂದರೆ ಅದನ್ನ ಫಸ್ಟು ನಾನು ಕೇಳಿದ್ದು ನಿಮ್ಮ ಬಾಯಲ್ಲಿ. ಆ್ಯಂಡ್ ತುಂಬ 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 ಪವರ್ಫುಲ್ಲು. ಮತ್ತು ದೇವಿ ಆ ಒಂದು ಮಂತ್ರದಲ್ಲಿ ಕೊಡ್ತಕ್ಕಂಥ ಅನುಭವಗಳಿದೆಯಲ್ಲ, ಡೌಟೇ ಇರಲ್ಲ. ಕೆಲವೊಂದು ಅನುಭವಗಳಲ್ಲಿ ಲಾಜಿಕಲ್ ಮೈಂಡ್ ಬರುತ್ತಲ್ಲ, ಈ ಅನುಭವದಲ್ಲಿ ಲಾಜಿಕಲ್ ಮೈಂಡ್ ಅಲ್ಲೆಲ್ಲೋ ದೂರಲ್ಲಿದೆ ಇರುತ್ತೆ. ನಾನೇ ಅಂತ ಕಡಾಖಂಡಿತವಾಗಿ ಅನುಭವ ಕೊಟ್ಟಂತಹ ಮಂತ್ರ ಅದು. ಸೊ ಏನ್ ಗೊತ್ತಾ ಚಿನ್ನ, ನಾನು ಹಿಂದೆ ಹೇಳ್ತೀನಿ ಕೇಳೋ. ಅದಕ್ಕೆ ನೀನು ಕಾರಣ. ಯಾಕೆ ಅಂತಂದ್ರೆ ಆ ಅನುಭವ ನಿನಗೆ ಬರಕ್ ನೀನು ಕಾರಣ. ಯಾಕಂದ್ರೆ ಇಟ್ ಈಸ್ ಎ ಸಿಲೆಬಸ್ ಓಪನ್ ಫಾರ್ ಎವ್ರಿಬಡಿ. ಬಟ್ ಅದನ್ನ ಇಂಟ್ರೆಸ್ಟ್ ಕೊಟ್ಟು ಓದೋನ್ಗೆ ಅಷ್ಟೇ ಅದ ಹಂಗ ಅಂಟದು. ಹೌದು, ಎಲ್ಲಾರ್ಗು ಹಂಗ ಆಗಲ್ಲ. ಲೈಬ್ರರಿಲಿ ಎಲ್ಲಾ ಪುಸ್ತಕ ಇರುತ್ತೆ, ಎಲ್ಲರೂ ಎಲ್ಲಾ ಪುಸ್ತಕ ತಗೊಂಡು ಓದಲ್ಲ. ಅವ್ರಿಗೆ ಏನ್ ಬೇಕೋ ಅದು ಓದ್ತಾರ, ಅವ್ರಿಗೆ ಏನ್ ಇಷ್ಟ ಅದು ಹೇಳ್ತಾರೆ. ಹೌದು. ಸೊ ಪ್ರಶ್ನೆ ಅದಲ್ಲ. ಈಗ ನಿನ್ಗೆ ಅದು ವರ್ಕ್ ಆಗ್ತಿದೆ ಅಥವಾ ಅದು ವರ್ಕ್ ಆಗಿದೆ ಅಂತಂದ್ರೆ ನೀನ್ ಅದರಿಂದ ಅಷ್ಟೇ ಶ್ರದ್ಧೆಯಿಂದ ಹೇಳಿದ್ಯಾ ಅಂತ. ಅದು ಗುರುಗಳ ಆಶೀರ್ವಾದ. ಮತ್ತೆ ಅದನ್ನ ಅಷ್ಟು ಕಾನ್ಸಂಟ್ರೇಟ್ ಆಗಿ ಡೀಪ್ ಆಗಿ ಇಷ್ಟಪಟ್ಟಿದ್ಯಾ. ನನಗೆ ಹತ್ತಿರದಲ್ಲಿ ಯಾವುದೋ ಒಂದು ಆ ಥರದ್ದೊಂದು ಅನುಭವ ಕೊಟ್ಟಿದ್ದು ಅಂದ್ರೆ ಲಲಿತಾ ಸಹಸ್ರನಾಮ. ನಾನು ಇಷ್ಟು ವರ್ಷದಲ್ಲಿ ಹೇಳೇ ಇರಲಿಲ್ಲ. ನಾನು ಯಾವಾಗಲೂ ಬಾಯ್ಪಾಠ ಏನಾಗಿಲ್ಲ ನನಗೆ. ಸರಿ, ಯಾರು ಸಿಕ್ಕಿದ್ರು ಅವ್ರ ಬಾಯಲ್ಲಿ ಹೇಳಕ್ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ನೀನ್ ಹೇಳು 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 ಅಂತ ಎಲ್ಲರೂ ಹೇಳಕ್ ಸ್ಟಾರ್ಟ್ ಆಗ್ಬಿಟ್ರು. ಇಂಡೈರೆಕ್ಟ್ಲಿ ಎಲ್ಲಿ ಕೇಳಿದ್ರು ಅದೇನೆ, ಯಾವ್ದೋ ವಿಡಿಯೋ ನೋಡಿದ್ರು ಅದೇ ಬರ್ತಾ ಇದೆ, ಹಿಂಗೆಲ್ಲ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ಸೊ ಅದು ಹೇಳಕ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಒಂಥರ ತಲೆ ನೋವು ಕಮ್ಮಿ ಆಗೋದು, ಮತ್ತೆ ಅದು ಹೇಳೋವಾಗ ತುಂಬಾ ಒಂಥರ ಇಲ್ಲೆಲ್ಲ ನರ್ವಸ್ ಸಿಸ್ಟಮ್ ಚೆನ್ನಾಗಾಗೋದೆಲ್ಲ ಆಗ್ತಿತ್ತು. ಅದನ್ನ ಕೇಳಿದೆ ಗುರುಗಳು ಏನು ಅಂದಿದ್ದಕ್ಕೆ, ಅದು ಟೋಟಲಿ ನರಮಂಡಲದ ಮೇಲೆ ವರ್ಕ್ ಆಗುವಂತ ಮಂತ್ರಗಳಪ್ಪ ಅದು. ಅದನ್ನ ನಂಗೆ ಹೇಳಬೇಕು ಅಂದ್ಬಿಟ್ಟು. ಹಾಗಾಗಿ ದುರ್ಗಾ ಸೂಕ್ತವು ಅಷ್ಟೇನೆ. ಸೊ ನೀನ್ ಹೇಳು, ನೀನು ಹೇಳಪ್ಪ ಜೊತೆಲಿ. ಅದ್ ಏನ್ ನೀನು ಹೇಳ, ನನ್ಗೆ ಇನ್ನೂ ಖುಷಿ ಆಗುತ್ತೆ ಒಬ್ಬ ಕಲ್ತವನ್ ಜೊತೆ ಹೇಳೋದು. ಓಂ ಜಾತವೇದಸೇ ಸುನಮಸೋಮಮರ್ತಿ ಯತೋ ನಿದಹಾತಿ ವೇದಃ ಸ ಉಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವಾ ಪೋಶ್ಚ ಪೃಥ್ವೀ ಬೌಲಾನ ಊರ್ವಿ ಭವ ತೋಕಾಯತನಯಾಯ ಶನ್ಯೋಃ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುನ್ನನಾವಾ ದುರಿತಾತಿ ಪರ್ಷಿ ಅಗ್ನೇ ಅತ್ರಿವನ್ಮನಸಾ ಗೃಹಾನೋಸ್ಮಾಕಂ ಬೋಧ್ಯವಿತಾ ತನೂನಾಂ ಪೃತನಾಜಿತಗುಂ ಸಹಮಾನಮಗ್ರಮಗ್ನಿಗುಂಗುವೇಮ ಪರಮಾತ್ ಸದಸ್ತಾತ್ ಸ ನೌಪರ್ಷದತಿ ದುರ್ಗಾಣಿ ವಿಶ್ವಕ್ಷಾಮದ್ದೇವೋ ಅತಿ ದುರಿತಾತ್ಯಗ್ನಿಃ ಪ್ರಜ್ಞೋಷಿ ಕಮೀಡ್ಯೋ ಅಧ್ವರೇಷು ಸನಾಚ ಹೋತಾನವ್ಯಶ್ಚ ಸತ್ಸೀಂ
ಸ್ವಾಂಚ ಸ್ವಾಂಚ ಆಗ್ನೇ ತನುವಂ ಪಿಪ್ರಯಸ್ವಾಸ್ಮಭ್ಯಂ ವಿಪ್ರಯಸ್ಮಾಸ್ಮಭ್ಯಂ ಚ ಚ ಸೌಭಗಮಾಯಜಸ್ವ ಸೌಭಗಮಾಯಜಸ್ವ ಗೋಭಿರ್ಜುಷ್ಟಮಯುಜೋ ಗೋಭಿರ್ಜುಷ್ಟಮಯುಜೋ ನಿಷಿಕ್ತಂ ನಿಷಿಕ್ತಂ ತವೇಂದ್ರ ತವೇಂದ್ರ ವಿಷ್ಣೋರನು ವಿಷ್ಣೋರನು ಸಂಚರೇಮ ಸಂಚರೇಮ ನಾಕಸ್ಯ ನಾಕಸ್ಯ ಪೃಷ್ಠಮಭಿ ಪೃಷ್ಠಮಭಿ ಸಂಬಸಾನೋ ಸಂಬಸಾನೋ ವೈಷ್ಣವೀಂ ವೈಷ್ಣವೀಂ ಲೋಕ ಲೋಕ ಇಹಮಾದಯಂತಾಂ ಇಹಮಾದಯಂತಾಂ ಓಂ ಕಾತ್ಯಾಯನಾಯ ಕಾತ್ಯಾಯನಾಯ ವಿದ್ಮಹೇ ವಿದ್ಮಹೇ ಕನ್ಯಾಕುಮಾರಿ ಕನ್ಯಾಕುಮಾರಿ ಧೀಮಹಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಪ್ರಚೋದಯಾತ್. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ನನಗೂ ಏನೋ ಒಂದು ಪುಣ್ಯ ಲಭ್ಯ ನೀನು ಹೇಳೋ ಒಂದಿಗೆ ಕೇಳ್ದಂಗೆ ಆಯ್ತು. ಎಲ್ಲೆಲ್ಲಿ ಆ ಬರುತ್ತಾ ಬರುತ್ತಲ್ಲ ಅಲ್ಲಿ ಗ್ಯಾಪ್ ಕೊಡು. ಅದಕ್ಕೆ ಮುಂಚೆ ಪಾಸು ಆಮೇಲೆ ಆ. ಓಕೆ. ಹಿಂಗೆ ಇವತ್ತಿಂದ ಇದ ಅದಕ್ಕೆ ಮಾಡು. ರುದ್ರ ಅದರಲ್ಲೆಲ್ಲ ಎಲ್ಲತ್ರಲ್ಲೂ ಅಷ್ಟೇನೆ. ಹಾ. ಇದರಲ್ಲಿ ಲಾಸ್ಟಲ್ಲಿ ಬರುತ್ತೆ ನೋಡು. ಎಲ್ಲ ಕಡೆ ಬರುತ್ತೆ. ಟಕ್ಕನ್ ಗ್ಯಾಪ್ಕ ಬರೋದಂದ್ರೆ ಅದು ಜಾಸ್ತಿ ಅಲ್ಲಿ ಬರುತ್ತೆ. ಹೌದು. ಆ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್ ಯೋ ರುದ್ರೋ ಅಗ್ನವ್ಯೋ ಅಪ್ಸುಯ ಔಷಧೇಶಿಯೋ ರುದ್ರೋ ವಿಶ್ವ ಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು. ಹಾ. ಅಲ್ಲಿ ಬರುತ್ತೆ. ಎಲ್ಲಾ ಕಡೆ ಆ ಬರಕ್ ಮುಂಚೆ ಒಂದು ಸಣ್ಣ ಒಂದ್ pause. ಸಣ್ಣ ಅಂಡ್ ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇರತ್ತೆ. ಅದು ಎಲ್ಲವೂ ಇದೆ. ಹೌದು. ಅದು ಇದೆ. ಯಾಕೆ 2 ಸತಿ ಕೇಳಬೇಕು ಹೌದು. ಎಲ್ಲ ತುಂಬಾ ಇದೆ ಆಕ್ಚುಲಿ. ಹೌದು. ನಾವು ಸದ್ಯಕ್ಕೊಂದು ಅದನ್ನ ಕೇಳ್ಕೊಂಡು ಅಟ್ಲೀಸ್ಟ್ ಅದನ್ನ ಅದ್ರ ತರನೇ ಹೇಳೋಣ. ಹೌದು. ಡೀಪ್ ಡೈವ್ ಹೊಡೆಯೋದು ನೆಕ್ಸ್ಟ್ ಇದೆ ಅಂತ ಒಂದೊಂದೇ ಬರ್ತಾ ಹೆಜ್ಜೆ. ಇದೆ. ಸೂಪರ್. ಅಣ್ಣ ಇವಾಗ ಬ್ಯಾಕ್ ಟು ಗುರುಗಳ ಟಾಪಿಕ್ ಬಗ್ಗೆ. ಹ್ಮ್. ನೀವು ಅವಾಗಲೇ ಹೇಳಿದ್ರಿ ಓಕೆ ಇವನಿಗೆ ಶ್ರಮ ಪಡ್ತಾ ಇದ್ದಾನೆ, ಇವನಿಗೆ ಅಧಿಕಾರ ಯೋಗ್ಯತೆ ಇದೆ, ಇವನ್ನ ಇವಾಗ ಮೇಲೆತ್ತಬೇಕು ಅಂತ ಗುರುವಿನ ಪ್ರವೇಶ ಆಗತ್ತೆ ಅಂತ ಹೇಳಿದ್ರಿ. ಯೋಗ್ಯ ಗುರುವನ್ನ ಹುಡುಕೊಂಡು ಹೋಗ್ಬೇಕಾ ಅಥವಾ ಪ್ರಕೃತಿಯೇ ಕೊಡತ್ತ? ನನಗೆ ತಿರ್ಗಾ ರೆಫರೆನ್ಸ್ ನನಗೆ ವೀಣಮ್ಮ ಎಪಿಸೋಡ್ ಬಿಟ್ರೆ ಬೇರೆ ಇಲ್ಲ. ಹ್ಮ್. ಯಾಕಂದ್ರೆ ನಿನ್ನಲ್ಲಿ ನಾನು ಕಾಣ್ಕೊಂತ ಇದ್ದೀನಿ. ಹ್ಮ್. ನಾನು ಇದೆಲ್ಲ ಕೇಳಿದ್ದೆ ಅವ್ರನ್ನ. ಓಕೆ. ಅವರು ಹೇಳೋದು ಭಾಗವತದಲ್ಲೆಲ್ಲ ಹೇಳಿರೋ ಪ್ರಕಾರ ಏನು ಅಂತಂದ್ರೆ ಗುರುವನ್ನ ನೀನು ಹುಡುಕಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಹಾ. ನೀನು ಅವ್ನು ಹುಡ್ಕೊಂಡು ಹೋಗಕ್ ಆಗದೇ ಇಲ್ಲ. ಅಥವಾ ಅವ್ನು ಸಿಗ್ತಾನೆ, ನೀನು ಹುಡ್ಕೊಂಡೋದ್ರೆ ಅವ್ನು ಸಿಗ್ತಾನೆ ಅನ್ನೋದು ಕೂಡ ಒನ್ ಆಫ್ ದಿ ಲೆಕ್ಕಾಚಾರ ಅದು. ಹ್ಮ್. ಇದಕ್ಕೆ ರಿಲೇಟಬಲ್ ಆಗಿ ನಾನೊಂದು ರೀಲ್ ನೋಡಿದೆ. ಹ್ಮ್. ಇವಾಗೆಲ್ಲ ರೀಲ್ಸ್ ಎತ್ತಾನೆ ಜಾಸ್ತಿ. ಹ್ಮ್. ಮ್ಯಾಗ್ಝಿನ್ ಓದ್ದೆ, ಬುಕ್ಕಲ್ಲಿ ಹ್ಮ್. ಓದ್ದೆ ಏನಕ್ಕ. ಹ್ಮ್. ಒಂದು ರೀಲಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ನು. ಯಾರೋ ಫಾರಿನ್ ಅವ್ನು ಗುರು. ಹ್ಮ್. ಅವ್ನು ಹೇಳಿದ್ ನಾನು ಟಕ್ ಅಂತ ನಮ್ಗೆ ಮ್ಯಾಚ್ ಆಗೋಯ್ತು. ಹ್ಮ್. ಅವ್ನು ಎಕ್ಸ್ಪೆರಿಮೆಂಟ್ ಮಾಡೇ ತೋರಿಸ್ತಾನೆ. ಹ್ಮ್. ಈ ಸ್ಕೂಲ್ ಟೇಬಲ್ ಡೆಸ್ಕ್ ಬರುತ್ತಲ್ಲ ಮೇಸ್ಟ್ರು, ಹ್ಮ್. ಆ ಡೆಸ್ಕ್ ಮೇಲೆ ಒಬ್ಬ ಸ್ಟೂಡೆಂಟ್ ನಿಲ್ಲಿಸ್ತಾನೆ. ಹ್ಮ್. ಅಥವಾ ವಾಟ್ ಎವರ್ ಕೆಳಗಡೆ ಒಬ್ಬ ಸ್ಟೂಡೆಂಟ್ ಹ್ಮ್. ನಿಲ್ಲಿಸ್ತಾನೆ. ಹ್ಮ್. ಈಗ ಕೆಳಗಡೆ ಇರೋನ್ನ ಎತ್ಕೊಳ್ಳೋದಕ್ಕೆ ಟೇಬಲ್ ಮೇಲಿರೋನ್ಗೆ ಈಸಿನಾ, ಹ್ಮ್. ಅಥವಾ ಟೇಬಲ್ ಮೇಲಿರೋನು ದುಬುಕ್ ಅಂತ ಕೆಳಗಿರೋನ ಹತ್ರ ದುಮ್ಕದ್ ಈಸಿನಾ? ದುಮ್ಕದ್ ಈಸಿ. ಅಲ್ವಾ? ಹ್ಮ್. ಸೊ ಇವನು ಮೇಲಕ್ಕೆ ಬರಬೇಕು ಅಂದ್ರೆ ಕಷ್ಟ ಅದು. ಹ್ಮ್. ಬಟ್ ಅವ್ನು ಕೆಳಗ್ ಬರಬೇಕು ಅಂದ್ರೆ ಈಸಿ. ಹ್ಮ್. ಅದಕ್ಕೆ ಅವನೇ ನಿನ್ನ ಹತ್ರ ಬರಬೇಕು. ಬರಬೇಕು. ನೀನ್ ಅವನ ಹತ್ರ ಹೋಗಕ್ ಆಗದೇ ಇಲ್ಲ. ಹ್ಮ್. ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ಯಾವುದಯ್ಯ ಅಂತ ಯಾಕೆ ಹೇಳಿದ್ರು ಮತ್ತೆ? ಹ್ಮ್. ಕರೆಕ್ಟ್. ಗೊತ್ತಿದ್ರೆ ದಾರಿ. ಗೊತ್ತಿದ್ರೆ ಇದು ಅನ್ಬಿಡ್ತೀರ ಅವರು. ಇದು ಅಂದ್ಬಿಡ್ತಾರೆ. ಹ್ಮ್. ಯು ಕಾಂಟ್, ನೀನ್ ಹೋಗಕ್ಕೆ ಆಗಲ್ಲ ಅಂತಾನೆ ಹೇಳ್ತಾರ ಅವರು. ಓಕೆ. ಅವ್ರು ನಿನ್ನ ಹತ್ರಕ್ ಬರ್ಬೇಕಷ್ಟೇನೆ ಹ್ಮ್. ಅಂದ್ಬಿಟ್ಟು ಅಂತ. ಹ್ಮ್. ಬಟ್ ಈ ಬರುವ ಕ್ರಿಯೆ ಅದೇ ನೀನ್ ಹೇಳ್ದಂಗೆ ಡಿಸರ್ವಿಂಗ ಏನು ಎತ್ತ, ಅದು ಅಲ್ಲಿ ನಮ್ದೊಂದ್ ಸ್ವಲ್ಪ ಕೆಲಸ ಇದೆ. ಹ್ಮ್. ಅದನ್ನು ಅವ್ರು ಬಹಳ ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಹ್ಮ್. ಯಾವ್ದೋ ಒಂದ್ ಮಗು ಅಳ್ತಾ ಇರುತ್ತೆ. ಹ್ಮ್. ಆ ಮಗುಗೆ ಅಮ್ಮನೇ ಬಂದು ಎತ್ಕೋಬೇಕು ಅಂದ್ರೆ ಅದು ಬೇರೆ ಯಾರು ಎತ್ಕೊಂಡ್ರು ಸುಮ್ಮನೆ ಆಗಲ್ಲ. ಅದು ಕಯ್ಯಪ್ಪ ಹಠ ಮಾಡ್ತಾನೆ ಇರುತ್ತೆ. ಹ್ಮ್. ಅಪಾರ್ಟ್ಮೆಂಟ್ ಆಂಟಿ, ಪಕ್ಕದ ಮನೆಯವರು, ಮೇಲ್ಗಡೆ ಹ್ಮ್. ಮನೆ ಅಂಕಲ್, ವಾಕಿಂಗ್ ವಾಚ್ಮೆನ್, ಹ್ಮ್. ಅಮ್ಮನೇ ಬರ್ಬೇಕು. ಹ್ಮ್. ಸೊ ನಿನ್ನ ಅಳುವಿನ ತೀವ್ರತೆ ಮೇಲೆ ಅವನ್ ಬರೋದು ಅಂತ. ಹ್ಮ್. ಇದೆಲ್ಲ ಇದೆ. ನೀನ್ ಹಂಗ್ ಲೆಕ್ಕ ತಗೊಂಡ್ರೆ ನನಗೆ ಇನ್ನ ಬೇರೆ ಬೇರೆ ತರ ಡೌಟ್ಗಳು ನನಗೆ. ಹ್ಮ್. ಇವಾಗ ಎಲ್ಲವನ್ನೂ ಒಂದು ಟೈಮ್ ಲೈನ್ ಅಲ್ಲಿ ಆಲ್ರೆಡಿ ನೋಡ್ಬಿಟ್ಟಿರೋಂತ ಭಗವಂತನಿಗೆ ಅವ್ನ್ ಹ್ಮ್. ಏನಿದೆ? ಹ್ಮ್. ನನಗ್ ಫಸ್ಟ್ ಆಫ್ ಆಲ್ ಅವ್ನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಹ್ಮ್. ಅವ್ನು ಬೋರ್ ಆಗ್ತಿಲ್ವಾ ಇದು ಅಂತ. ನನ್ ಹ್ಮ್. ಕತೆ ಬಿಡು, ನನಗ್ ಗೊತ್ತಿಲ್ಲ ನಾಳೆ ಏನು ಅಂತ. ನಂಗೆ ಮಜವಾಗಿದೆ ಲೈಫ್. ಹ್ಮ್. ಇಂಟ್ರೆಸ್ಟಿಂಗ್ ಆಗಿದೆ. ನೀನ್ ದೇವ್ರಲ್ವಾ, ನಿನ್ ಎಲ್ಲ ಗೊತ್ತಾ, ನಿಂಗ್ ಬೋರ್ ಆಗಿಲ್ವ? ಎಷ್ಟ್ ಸತಿ ಹ್ಮ್. ನೋಡ್ತೀನಿ ನೀನು ಒಂದ್ ಫಿಲಮ್ನ? ಹ್ಮ್. ಎಷ್ಟೇ ಚೆನ್ನಾಗಿರೋ ಫಿಲಮ್ ಎಷ್ಟ್ ಸತಿ ನೋಡ್ತೇನಪ್ಪ ನೀನು ಅಂತ ಹ್ಮ್. ನಾನು. ಹ್ಮ್. ಸೊ ನನ್ನನ್ನ ಕಾಪಾಡಕ್ಕೆ ನೀನ್ ಬಂದೆ ಅನ್ನೋದು ಏನಿದು ನಾಟಕ? ಹ್ಮ್. ನೀನ್ ಇವತ್ತು ಬರ್ತೀಯ ಹ್ಮ್. ಅಂತ ನಿನಗ್ ಗೊತ್ತು. ಹ್ಮ್. ಇವಾಗ ವಿನಯ್ ಗುರುಜಿ ನನ್ ಕರ್ಸ್ಕೊಂಡ್ರು ಗೊತ್ತಾ? ಹೌದು. ಗೊತ್ತಿತ್ತು. ಯಾರಿಗ್ ಮಜಾ ಇತ್ತದು? ನಿಮಗೆ. ನನಗ್ ತಾನೇ ಮಜಾ ಹ್ಮ್. ಇದ್ದಿದ್ದದು. ಹೌದು. ಅವ್ರಿಗೇನ್ ಮಜಾ ಇತ್ತದು? ಹ್ಮ್. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಗುರುವಿಗೆ ಎಲ್ಲವೂ ಗೊತ್ತಿರೋ ಗುರುವಿಗೆ ಹ್ಮ್. ಅವ್ನ್ ಏನೇ ಅವ್ನ್ ನೀಡೋ ರಿಕ್ವೈರ್ಮೆಂಟ್ ಗುರು ನಿಂದು ಅಂತೀನಿ ನಾನು. ಏನ್ ಹ್ಮ್. ಮಜಾ ಸಿಗ್ತಾ ಇದೆ ನಿನಗೆ ಇದರಿಂದ? ಹ್ಮ್. ಹಂಗಾಗಿ ಅವನಿಗೆ ದುಃಖವೂ ಇಲ್ಲ, ಇದೂ ಇಲ್ಲ. ಹ್ಮ್. ನಾಳೆ ಇವನ್ ಸಾಯ್ತಾನೆ ಹ್ಮ್. ಅಂತ ಗೊತ್ತು ಅವನಿಗೆ. ಹ್ಮ್. ಅದಕ್ಕೂ ಅವನಿಗೆ ಸೀನ್ ಇಲ್ಲ. ಹ್ಮ್. ನಾಳೆ ಇವ್ರ ಮನೇಲಿ ಇವ್ರು ಹುಟ್ತಾರೆ ಅಂತ ಗೊತ್ತು, ಅಲ್ಲೂ ಸೀನ್ ಇಲ್ಲ. ನಾಳೆ ಇಲ್ಲೊಬ್ಬ ಯಾರೋ ಇವನು ಈ ಅಂಶದವನು, ಈ ಅವತಾರದವನು ಅಲ್ಲಿ ಹುಟ್ತಾ ಇದ್ದಾನೆ, ಇವನು ಹ್ಮ್. ಗೊತ್ತು. ಹ್ಮ್. ತ್ರಿಗುಣಾತೀತ. ನನಗನ್ಸೋದು ತುಂಬಾ ಬೋರಿಂಗ್ ಕೆಲಸ ದೇವ್ರದು ಅಂತ.
ಭಕ್ತರಾಗಿರೋದೇ ವಾಸಿ ನೀನು, ವಾಸಿ ಅಲ್ಲ. ಶಿಷ್ಯನಾಗಿರೋದೇ ವಾಸಿ ನಿನ್ನ ಅತ್ಲಾಗೆ. ಏನೋ ಒಂದ್ ದಿನಕ್ಕೆ ಬೇರೆ ಚೇಂಜ್ ಇರುತ್ತೆ. ಎಲ್ಲ ಓಕೆ. ಗೊತ್ತಲ್ಲ. ಹ್ಮ್. ನನಗೆ ಗುರೂಜಿ 2017 ಅಲ್ಲಿ ಸಿಕ್ಕಿದ್ರು ಅಂತ ನನಗ್ ಗೊತ್ತು. ಬಟ್ 2017 6 ಮಂತ್ಸ್ ಮುಂಚೆನೇ ಅವ್ರಿಗೆ ನಾನು ಸಿಗ್ತೀನಿ ಅಂತ ಅವ್ರಿಗೆ ಗೊತ್ತಲ್ಲ. ಹ್ಮ್. ಕ್ಯೂರಿಯಾಸಿಟಿ ಎಲ್ಲಿದೆ? ಏನಿದೆ ಕ್ಯೂರಿಯಾಸಿಟಿ? ಅಂದ್ರೆ ಸ್ಪಾಯ್ಲರ್ ಅಲರ್ಟ್ ತರ ಇದು. ನಾನು ನನ್ನ ಜೀವನದ ಯಾನಂದ ಏನಾಗ್ತಾನೆ ಮುಂದೆ, ಎಂಡ್ ಹ್ಮ್. ಏನು ಒಂದು ಹ್ಮ್. ಆಲ್ರೆಡಿ ಅವ್ರಿಗೆ ಗೊತ್ತಲ್ಲ. ಹ್ಮ್. ಏನ್ ಮಜಾ ಇದೆ? ಹ್ಮ್. ಮತ್ ನನ್ನ ಹತ್ರ ಏನ್ ವ್ಯವಹರಿಸ್ತೀರಾ ಅಂತೀನಿ ನಾನು ಹ್ಮ್. ಒಂದ್ಸಲಿ ಮೈಂಡ್ ಅಲ್ಲಿ. ಹ್ಮ್. ನನಗ್ ಬರೋದು, ಕರೆಯೋದು, ಇನ್ಸ್ಟ್ರಕ್ಷನ್ ಕೊಡೋದು, ಹ್ಮ್. ಹಿಂಗ್ ಮಾಡ ಹಂಗ್ ಮಾಡ ಅನ್ನೋದು, ಹ್ಮ್. ಅಲ್ಲಿಗ್ ತಗೊಂಡೋಗಿ ಇದ್ ತಗೊಂಡೋಗಿ ಇದನ್ ಕಲಿ. ಹ್ಮ್. ನನಗೆ ಒಂದ್ ದಿನ ಸಡನ್ ಆಗಿ ಅವ್ರು ಕರೆದು ನೀನ್ ಮನ್ಯು ಸೂಕ್ತ ಕಲಿಯೋ ಅಂತಂದ್ರು. ಹ್ಮ್. ನಾನು ಏನ್ ಮನ್ಯು ಸೂಕ್ತ ಅಂದ್ರೆ ಹ್ಮ್. ಅದ್ ನರಸಿಂಹದೇವ್ರದು, ನೀನ್ ಕಲಿ ಹ್ಮ್. ಅಂತಂದ್ರು. ನನಗೆ ಅದು ಒಂಥರ ಕಷ್ಟ ಎಲ್ಲ ಇದೆ ಗುರು, ಅದು ಅಷ್ಟು ಹ್ಮ್. ಈಸಿಯಾಗಿ ಬರಲ್ಲ ಅದು. ಹ್ಮ್. ನೀನ್ ನಂಬ್ತೀಯೋ ಬಿಡ್ತೀಯೋ, ನಾನು ರುದ್ರ ಇದೆ ಈ ಸೂಕ್ತಗಳೆಲ್ಲ ಕಲಿಯೋಕ್ಕಿಂತ ಫಾಸ್ಟ್ ಆಗಿ ಅದು ಕಲ್ತ್ಬಿಟ್ಟೆ. ಹ? ಅದು ಗೊತ್ತಿಲ್ಲ ನನಗೆ ಹೆಂಗ್ ಹ. ಬಂತು ಅಂದ್ಬಿಟ್ಟು ಅಂತ. ಹ್ಮ್. ಅವ್ರು ಹೇಳಿದ್ರು, ನಾನು ಕೈ ಹಾಕ್ದೆ ಕಲ್ತು. ಇಲ್ಲ ಅಂದ್ರೆ ಆ ಬುಕ್ಕಲ್ಲಿ ಹ್ಮ್. ಮಂತ್ರದೀಪಿಕಾ, ಅದು ವೇದ ಮಂತ್ರ, ಸ್ವಸರ ವೇದ ಮಂತ್ರ ಅಂತ ಬುಕ್ ಅದು. ಹ್ಮ್. ಅದ್ರಲ್ಲಿ ಇದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಹ್ಮ್. ಓಕೆ. ಸೊ ನಾನು ಹೇಳ್ತಾ ಇರೋದೇನು ಅಂದ್ರೆ, ನಿನ್ಗೆಲ್ಲ ಗೊತ್ತಲ್ಲ, ಏನ್ ಮಜಾ ಇದೆ ಅಂತೀನಿ ನಾನು. ಸೂಪರ್. ಇವಾಗ ಹ್ಮ್ ನನಗೆ ಇಲ್ಲಿ ಒಂದು ಡೌಟ್ ಇದೆ ಅಣ್ಣ. ಹ್ಮ್ ಇವಾಗ ಕೆಲವೊಬ್ರು ಅಂತಾರೆ ಗುರು ಡೆಸ್ಟಿನಿ ಪ್ರೀ ರಿಟರ್ನ್ ಅಂತ ಅಂತಾರೆ. ಹ್ಮ್ ಹಣೆ ಬರ ಅನ್ನೋದಿದೆ ಅಂತ. ಇನ್ನ ಕೆಲವೊಬ್ರು ಅಂತಾರೆ ನಿನ್ನ ಆಕ್ಷನ್ಸಿನ ಕರ್ಮಾನುಸಾರದ ಮೇಲೆ ಮುಂದಿನ ಭವಿಷ್ಯ ಇದೆ ಅಂತ ಅಂತಾರೆ. ಇಲ್ಲಿ ನಮ್ಮ ಜೀವನದಲ್ಲಿ ಆಗಿದ್ರೆ ಇದು ಡೆಸ್ಟಿನ್ಡ್ ಅನ್ನೋದು ಯಾವುದು, ಅಥವಾ ನಾನಿಲ್ಲಿ ಚಾಯ್ಸಸ್ ಮಾಡ್ಬೋದು ಅನ್ನೋದು ಯಾವುದು, ಹೆಂಗೆ ಲೈಫ್ ಹೆಂಗ್ ವರ್ಕ್ ಆಗತ್ತೆ ಅಣ್ಣ? ಏನೇ ಹೇಳಿದ್ರು ನೀನ್ ಮಾಡೋದ್ ಬಿಡ್ತೀಯ ಅಂತೀನಿ ನಾನು ಫಸ್ಟ್ ಆಫ್ ಆಲ್, ಹ್ಮ್. ಓಕೆ. ಯಾರಿಗೇ ಕರೆಕ್ಟ್. ಆಗ್ಲಿ. ಹ್ಮ್. ಕರೆಕ್ಟ್. ಈಗ ನಾನು ಹೇಳ್ತೀನಿ, ಮಳೆ ಬರ್ತಾ ಇದೆ, ಹ್ಮ್. ಈಗ ಐಸ್ ಕ್ರೀಮ್ ತಿನ್ಬಾರ್ದಪ್ಪ ಹ್ಮ್. ನಾನು ಹೇಳ್ತೀನಿ, ನಿನ್ಗೆ ಹ್ಮ್. ಕೇಳ್ತೀಯ ನೀನು? ಹ್ಮ್. ತಿಂತೀನಿ. ಹುಡುಕೊಂಡೋಗಿ ಐಸ್ ಕ್ರೀಮ್ ತಿಂದು ಹ್ಮ್. ಇದ್ಯಾರು ತಪ್ಸೋರು? ಹ್ಮ್. ಸೊ ಇದು ನೀನು ಡೆಸ್ಟಿನ್ಡ್ ಅಲ್ವಾ, ಹ್ಮ್. ಏನಾಗ್ಬೇಕಾಗಿದೆ ಅದರಿಂದ ಅಂತ ನಾನು ಹೇಳೋದು. ನಾನು ಹೇಳದ್ ಹ್ಮ್. ನಾನು ಮಾಡಿದ್ದೀನಿ, ತಪ್ಪಿಲ್ಲ ಅಂತ ಹ್ಮ್. ನಾನು ಹೇಳ್ತಾ ಹ್ಮ್. ಇಲ್ಲ. ನೀನೋ ತಿಳ್ಕೊಳ್ಳೋದು ಇನ್ನೊಂದು. ಹ್ಮ್. ಬಟ್ ಆಮೇಲೆ ತಿರ್ಗಾ ನೋಡ್ರೆ ಎಂಡ್ ರಿಸಲ್ಟ್ ಏನಿಲ್ಲ, ಏನಾಗ್ಬೇಕೋ ಅದೇ ಆಗಿದೆ. ಅದೇ ಆಗಿದೆ ಹಾ, ಅಷ್ಟೇ. ಅಷ್ಟೇ, ಏನಾಗ್ಬೇಕೋ ಅದಾಗುತ್ತೆ. ಓಕೆ. ಹಂಗಂತ ನೀನ್ ಸುಮ್ ಕೂತ್ಕೊಂಗಾರ ನೋಡೋಣ, ಸುಮ್ ಕೂತ್ಕೊಳ್ಳಪ್ಪ ನೋಡೋಣ, ಹ್ಮ್. ಅದ್ ಕೂರಕ್ಕಾಗಲ್ಲ ಪಡೋದಿಲ್ಲ. ಅಲ್ವಾ? ಹ್ಮ್. ಏನೋ ಮಾಡ್ಲೇಬೇಕು ತಾನೆ ನೀನು. ಹ್ಮ್. ಸೊ ಮಾಡೋದ್ ಮಾಡೇ ಮಾಡ್ತೀಯ ನೀನು. ಹ್ಮ್. ಸೊ ಏನೋ ಮಾಡೋ ಬದಲು ಅಟ್ಲೀಸ್ಟ್ ಸ್ವಲ್ಪ ಹೇಳಿರೋದ್ನಾರು ಮಾಡ್ಕೊಂಡು ಸರಿಪಡಿಸ್ಕೊ ಅಂತ ಸರಿಪಡಿಸ್ಕೊ. ಹೇಳೋದು ಅಷ್ಟೇ. ಬಿಟ್ರೆ ಓಕೆ. ನಾನೇನು ಮಾಡಲ್ಲ, ಏನಾಗುತ್ತೋ ನೋಡೋಣ, ಹಿಂಗೆ ಕೂತಿರ್ತೀನಿ, ನೋಡೋಣ, ಇನ್ನೆರಡು ವರ್ಷ ಆದ್ಮೇಲೆ ಏನಾಗ್ತೀನಿ ನೋಡೋಣ, ಹಿಂಗೆ ಕೂತಿರ್ತೀನಿ. ಹ್ಮ್. ಕೂತ್ಕೊಳ್ಳಿ ಯಾರು ನೋಡೋಣ. ಹಂಗ್ ಕೂತ್ರು ಆಕ್ಚುಲಿ ಏನೋ ಆಗ್ಬಿಡುತ್ತೆ. ಹೌದಾ? ಹಂಗ್ ಕರೆಕ್ಟ್. ಕೂತ್ರು ಕೂರಕ್ಕಾಗಲ್ವಲ್ಲ. ಅದನ್ನೇ ಹಾಗೆ. ಹೇಳ್ತಾರೆ ಗುರುಗಳು, ಯಾರು ಭಿಕ್ಷುಕರನ್ನ ತಮಾಷೆ ಮಾಡಬೇಡಿ, ಗೇಲಿ ಮಾಡಬೇಡಿ, ಹ್ಮ್. ಅವನಿಂದನೂ ನೋಡಿ ಕಲಿಯಕ್ ಒಂದಿದೆ. ಹ್ಮ್. ಏನ್ ಕಲಿಯಕ್ಕಿದೆ? ಅವ್ನು ಬೆಳಗ್ಗೆ ಬಂದ್ರೆ 6 ಗಂಟೆಗೆ ದೇವಸ್ಥಾನ ಮುಂದೆ, ಅಣ್ಣಮ್ಮನ ದೇವಸ್ಥಾನ ಮುಂದೆ ಕೂತ್ರೆ ಅವನು ಹ್ಮ್. ಸಂಜೆ ರಾತ್ರಿ 7-8 ಗಂಟೆವರೆಗೂ ಅಲ್ಲೇ ಕೂತಿರ್ತಾನೆ. ನಿನಗೆ ಆ ಹ್ಮ್. ಪೇಷನ್ಸ್ ಇದೆಯಾ? ಹ್ಮ್. ನೋಡ್ಬರು, ಪಾಸಿಟಿವ್ ಆಗಿ ನೋಡ್ತೀನಿ, ಕರೆಕ್ಟ್. ಎಲ್ಲರೂ ನೋಡ್ಬೋದು. ದೃಷ್ಟಿಕೋನ. ನಿನಗ್ ಇದೆಯಾ ಆ ತಾಕತ್ತು ಹ್ಮ್. ಕೂತ್ಕೊಳ್ಳಕ್ಕೆ? 12 ಅವರ್ ಕೂತಿರ್ತೀನಿ ಒಂದ್ ಕಡೆ, ಟವಲ್ ಹಾಸ್ಕೊಂಡು ಬಂದವ್ರಿಗೆಲ್ಲ ಅಮ್ಮ ಅಯ್ಯ ಅನ್ಕೊಂಡು ಕೂತಿರ್ತೀನಿ. ಮತ್ತೆ ಅವ್ನು ಕೂತ್ಕೊಂತಾನೆ ಅಂದ್ರೆ ಹ್ಯಾಟ್ಸ್ ಆಫ್. ಹ್ಯಾಟ್ಸ್ ಆಫ್ ಏನೆ, ಹ್ಯಾಟ್ಸ್ ಹ್ಯಾಟ್ಸ್ ಆಫ್. ಆಫ್ ಏನೆ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ಏನಂತಂದ್ರೆ ನಾವು ಹೇಳ್ತೀವಿ ಅಷ್ಟೇ ಅವೆಲ್ಲ. ಹ್ಮ್. ನನ್ನ ಪ್ರಕಾರ ನನಗೇನಂದ್ರೆ ಅವೆಲ್ಲ ನಮ್ ಸೋಂಬೇರ್ತನಕ್ಕೆ ನಾವು ಕೊಟ್ಕೊಂಡ್ರೆ ಎಕ್ಸ್ಕ್ಯೂಸ್. ಹೆಸರುಗೂ ಅಷ್ಟೇ. ಸೂಪರ್. ಏನಾಗಬೇಕು ಅದಾಗುತ್ತೆ ಬಿಡೋರು, ಇದಾಗುತ್ತೆ, ಹಂಗಂತ ತುಂಬಾ ಕೈ ಚಲ್ ಕೂರೋದಲ್ಲ. ಅಥವಾ ಇನ್ನೊಂದು ಅಹಂಕಾರದಲ್ಲಿ ನಾನ್ ಮಾಡ್ಬಿಡ್ತೀನಿ ನೋಡ, ಹ್ಮ್. ಸಾಬಕ್ ಅಂತೀನಿ, ಹ್ಮ್. ನಾನ್ ಮಾಡ್ಲಿಲ್ಲ ಅಂದ್ರೆ ಏನು, ಅದು ಅಲ್ಲೂ ಎರಡೂ ಅಲ್ಲ, ಸಮ್ವೇರ್ ಇನ್ ಬಿಟ್ವೀನ್ ಅದು. ತಿನ್ ಲೈನ್ ಇದೆ ಅಷ್ಟೇ. ಇದನ್ನೇ ನಿಂಗೂ ಗೊತ್ತಿರುತ್ತೆ ಮೋಸ್ಟ್ಲಿ. ಮಹಾಭಾರತದಲ್ಲಿ ಅರ್ಜುನ ಕೃಷ್ಣನ್ ಕೇಳ್ತಾನಂತೆ, ಹ್ಮ್. ಅಲ್ಲಪ್ಪ ಅಲ್ಲಿ ಮೇಲ್ಗಡೆ ಚಕ್ರ ತಿರುಗ್ತಾ ಇದೆ, ಅಲ್ಲಿ ಒಳಗಡೆ ಮತ್ಸ್ಯ ಅಂತ ಬೇಸ್ ಹ್ಮ್. ಮೀನಿದೆ, ಅದ್ರ ಕಣ್ಣಿದೆ, ಹ್ಮ್. ನೀರ್ ನೋಡ್ಕೊಂಡು ನಾನೇ ಹೊಡಿಬೇಕು, ಹ್ಮ್. ನೀನೇನು ಮಾಡ್ತೀಯ ಇದ್ರಲ್ಲಿ? ಹ್ಮ್. ಕೃಷ್ಣ ಹೇಳ್ದ, ನೀರ್ ಹಿಂಗ್ ಶೇಕ್ ಆಗ್ತಾ ಇರುತ್ತೆ ಗೊತ್ತಾ, ಅದು ಹ್ಮ್. ಅದನ್ನ ನಾನು ಸ್ಟಡಿ ಮಾಡ್ತೀನಿ ಅಂತ. ಆನ್ಸರ್ ಸಿಕ್ತನ್ಗೆ ಅಷ್ಟೇ. ನಿನ್ನ ಅಲ್ವಾ? ಕರ್ಮ ನೀನ್ ಮಾಡು, ಅಲ್ವಾ? ಪಾತ್ವೇ ನಾನು ಕ್ಲಿಯರ್ ಈಗ ಮಾಡ್ತೀನಿ. ಈ ಆಟಕ್ಕೆ ಬರೋಣ, ಮತ್ಸ್ಯ ಅಂತ ಬೇಸದು, ಹ್ಮ್. ಅಲ್ಲಿ ತಿರುಗ್ತಾ ಇದೆ, ಹ್ಮ್. ಅಲ್ಲಿ ಒಳಗಡೆ ಮೀನಿದೆ, ಆ ಫ್ಯಾನ್ ರೆಕ್ಕೆಗಳು ಮಧ್ಯ ದಾಟ್ಕೊಂಡು ಬಾಣ ಹೋಗಿ ಮೀನ್ ಕಣ್ಣಿಗೆ ಬೀಳ್ಬೇಕು. ಇನ್ಫ್ಯಾಕ್ಟ್ ಮೀನ್ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಹ್ಮ್. ಹೌದು. ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್, ಯು ನೀಡ್ ಟ್ಯಾಲೆಂಟ್ ಟು ಡೂ ದಟ್. ಹ್ಮ್. ಬಟ್ ಇಲ್ಲಿ ನೀರು ಶೇಕ್ ಆಗ್ತಾ ಇತ್ತು ಅನ್ಕೊಂಡು ನೀನ್ ಏನ್ ನೋಡ್ಕೊಂಡು ಹೊಡಿತೀಯ ಮಣ್ಣು? ಅಟ್ಲೀಸ್ಟ್ ನೀರ್ ಸ್ಟಡಿ ಆಗಿದ್ರೆ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ನೀರ್ ಸ್ಟಡಿ ಆಗ್ಬೇಕಲ್ಲ ನಿನಗೆ ಫಸ್ಟ್. ಹ್ಮ್. Super. ಇದೇ ಇಲ್ಲ ಅಂದ್ರೆ ಅದೇನ್ ಮಾಡ್ತೀಯ ನೀನು ಅಂತ. Correct. ಸೊ ಹಂಗಾಗಿ ಎರಡೂ ಬೇಕು. ಎರಡು ಇನ್ನು ಬೇಕು. ಶಸ್ತ್ರ ಶಾಸ್ತ್ರ ಅಂತಾರೆ ಗುರುಗಳು. ಹ್ಮ್. ಶಸ್ತ್ರ ಎಷ್ಟು ಮುಖ್ಯವೋ ಶಾಸ್ತ್ರನೂ ಅಷ್ಟೇ ಮುಖ್ಯ. ಹೌದು. ಬರೀ ಶಸ್ತ್ರ ಬರುತ್ತೆ ನನಗೆ ಅಂತ ನುಗ್ಗಿದ್ರೆ ಅಹಂಕಾರ ಆಗುತ್ತೆ. ಹ್ಮ್. ಬರೀ ಶಾಸ್ತ್ರ ಗೊತ್ತು ನನಗೆ ಆಗ್ತೀನಿ ಅಂತಂದ್ರೆ ಅದು ಅಹಂಕಾರ ಆಗುತ್ತೆ. ಎರಡೂ ಬೇಕು, ಮಿಕ್ಸ್ ಆಫ್ Super. ಬೋತ್.
ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಆದಿಶಂಕರರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಬಿಕಾಸ್ ಹೌದು. ಶಸ್ತ್ರ, ಶಾಸ್ತ್ರದ ಬಗ್ಗೆ ಎರಡರ ಬಗ್ಗೆನೂ ಮಾತಾಡಿದ್ರು ಆದಿಶಂಕರರು. ಬಿಕಾಸ್ ಹ್ಮ್. ನಿಮಗೆ ಗೊತ್ತಿರೋಂಗೆ ಒಂದು ಸಾಧುವಿನ ಪಂಥವನ್ನೇ ಶುರು ಮಾಡಿದವರು ಅವರು. ಹಿಂದೂ ಧರ್ಮದ ಒಂದು ಉಳಿವಿಗಾಗಿ. ಹ. ಸೊ ಶಸ್ತ್ರ, ಶಾಸ್ತ್ರ ಎರಡೂ ಬೇಕಾಗತ್ತೆ. ಹ್ಮ್. ಅಣ್ಣ ಈಗ ಗುರು ಬಗ್ಗೆ ಮಾತಾಡೋ ಹಾಗಿದ್ರೆ, ಒಬ್ಬ ಯೋಗ್ಯ ಗುರುವಿನ ಲಕ್ಷಣಗಳೇನು? ಬಿಕಾಸ್ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಅವ್ರ ಪಾಡಾಗಿ ಅವರೇ ಸೆಲ್ಫ್ ಗುರುಗಳಾಗ್ಬಿಟ್ಟಿದ್ದಾರೆ. ನೀವು ಇವತ್ತು ಈ ಪೋರ್ಟಲ್ ಇದೆ, ನೀವು ಇದಿದೆ, ಇದು ಮಾಡಿ ಇನ್ಫಾರ್ಮೇಷನ್ ಎಷ್ಟಾಗ್ಬಿಟ್ಟಿದೆ ಅಂದ್ರೆ ಕೂಡ ಯಾರನ್ನ ಫಾಲೋ ಮಾಡೋದು ಗುರು ಅನ್ನಿಸ್ಬಿಡುತ್ತೆ. ಇಲ್ಲ, ಇದು ತುಂಬಾ ಕಷ್ಟವಾದ ಕ್ವಶನ್ ಅಪ್ಪ ಆನ್ಸರ್ ಓಕೆ. ಮಾಡಕ್ಕೆ ಇವಾಗಿನ ಸಂದರ್ಭದಲ್ಲಿ. ಓಕೆ. ಯಾಕೆಂದ್ರೆ ಅದನ್ನೇ ಹೇಳ್ತೀವಲ್ಲ, ನಾವು ಮೊನ್ನೆನೂ ನನ್ನ ಪಾಡ್ಕಾಸ್ಟ್ ಹೇಳ್ತಾ ಇದ್ದೆ, ಇವತ್ತು ಒರಿಜಿನಲ್ ಏನಿದೆ ಫಸ್ಟ್ ಕಾಪಿ ಅಂತ ಒಂದಿದೆ. ಹ್ಮ್. ಎಕ್ಸಾಕ್ಟ್ಲಿ ಅದ್ರ ತರನೇ ಹ್ಮ್. ಇದು ಹ್ಮ್. ಇರುತ್ತದು. ಹ್ಮ್. ಸೊ ಈಗ ಸೇಫ್ ಏನ್ ಗೊತ್ತಾ, ಸೇಫ್ ಮಾರ್ಗ ಮಾತ್ರ ಒಂದು ಹೇಳ್ಬೇಕು. ಹ್ಮ್. ಸೇಫ್ ಹೇಳ್ತೀನಿ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿನ್ ಗುರುನ ದೇಹದಲ್ಲಿ ಹುಡ್ಕೋದನ್ನ ಬಿಡೋ ಅಂತ. ಹ್ಮ್. ಓಕೆನಾ? ಓಕೆ, ಆನಂದ್ ಅವ್ರ ಜೊತೆ ವಿನಯ್ ಗುರೂಜಿ ಅವ್ರು ಕಾಣಿಸ್ಕೊಂತಾರೆ, ವಿನಯ್ ಗುರು ಜೊತೆ ಆನಂದ್ ಕಾಣಿಸ್ಕೊಂತಾರೆ, ಓಡಾಡ್ತಾರೆ. ಹ್ಮ್. ಇವ್ರ ಗುರು ಜೊತೆ ಅವ್ರು ಇದಾರೆ, ಅವ್ರಿಗೆ ನನಗೂ ಈ ತರದೊಂದು ಫಿಸಿಕಲ್ ಗುರು ಬೇಕು ಹ್ಮ್. ಅನ್ನೋದು ಒಂದು ಹಂತ, ಅದು ಬೇರೆ. ಹ್ಮ್. ಈಗ ನಾವು 2017 ಅವ್ರು ನಮಗ್ ಸಿಗಕ್ಕೆ ಹ್ಮ್. 11 ಇಂದ ಎಲ್ಲ ಸೈಕಲ್ ಹೊಡೆದಿದೀವಿ ನಾವು. ಹೌದು. 6-7 ವರ್ಷ ನಮ್ದು ಬೇರೆ ಕತೆ ಆಗಿದೆ. ಹೌದು. ಅಂದ್ರೆ ಮಗು ಹತ್ತಿದೆ, ಹ್ಮ್. ಆ ಮಗು ಹತ್ತಿರೋದಕ್ಕೆ ಬಂದಿರೋ ಕತೆ ಆಗಿರೋದು. ಹ್ಮ್. ಫಸ್ಟ್ ನಿನ್ನಲ್ಲಿ ಆ ಅಳುವಿನ ತೀವ್ರತೆ ಇದೆಯಾ ಅನ್ನೋದನ್ನ ಫಸ್ಟ್ ನೀನ್ ಚೆಕ್ ಮಾಡ್ಕೋಬೇಕು. ಹ್ಮ್. ಪಾಯಿಂಟ್ ನಂಬರ್ 1. ಆಮೇಲೆ ನಾನ್ ಸುಮ್ನೆ ಕೇಳ್ತೀನಿ ನಿನ್ಗೆ, ಹ್ಮ್. ನೀನು ಅಂತಲ್ಲ. ಈಗ ನೀನ್ ಮರ್ತು ಬಿಡು, ಸುಬ್ಬು ಆಗಿ ಹ್ಮ್. ಒಬ್ಬ ಕಾಮನ್ ಅವನಾಗಿ ಮಾತಾಡ್ತೀನಿ. ಹ್ಮ್. ನಿನ್ ಗುರು ಯಾಕೆ ಬೇಕು? ನಿಜ ಹೇಳ್ಬೇಕು, ನಿನ್ ಗುರು ಹ್ಮ್. ಯಾಕೆ ಬೇಕು ಅಂತ. ಕಾಮನರ್ ಆಗಿ ಮಾತಾಡೋ ಹ್ಮ್. ಹಾಗಿದ್ರೆ, ಜೀವನದಲ್ಲಿ ಒಂಚೂರು ಒಳ್ಳೇದಾಗ್ಲಿ. ಒಳ್ಳೇದು ಅಂದ್ರೆ ಏನು? ಫಸ್ಟ್ ಬರೋದೇ ಎಲ್ಲರಿಗೂ ಆರ್ಥಿಕವಾಗಿ ಒಳ್ಳೇದಾಗಬೇಕು. ಹ್ಮ್. ಆಮೇಲೆ ಒಂದು ಸುತ್ತಮುತ್ತ ಇರೋರು ಒಂದು ಸ್ವಲ್ಪ ಇದು ಮರ್ಯಾದೆ ಕೊಡಂಗಾಗ್ಲಿ ನನಗೆ. ಹ್ಮ್. ಆಮೇಲೆ ಇನ್ನ ಮುಂದೆ ಬರಲಿ, ನಾನು ಹ್ಮ್. ಕೆರಿಯರಲ್ಲಿ ಮುಂದೆ ಬರಲಿ, ಹ್ಮ್. ಜೀವನದಲ್ಲಿ ಚೆನ್ನಾಗಾಗಬೇಕು. ಹ್ಮ್. ಅಲ್ಲಿಗೆ ಮೈಂಡು ನಿಂತೋಗುತ್ತೆ. ಸೊ ಇದೆಲ್ಲ ಆದ್ಮೇಲೆ ಆಕ್ಚುಲಿ ನಿನ್ ಗುರು ನಿಜವಾದವನ್ ಬೇಕಾಗಿರೋದು. ಕರೆಕ್ಟ್. ಸೊ ಆಲ್ ಯುವರ್ ಪರ್ಪಸ್ ಇಸ್ ಮಟೀರಿಯಲ್ ಓನ್ಲಿ. ಹ್ಮ್. ಸೊ ಮಟೀರಿಯಲ್‌ನ ನೀನೊಂದು ಮಾನದಂಡ ಅಂತ ಇಟ್ಕೊಂಡು ಹೋಗುವಾಗ ನೀನ್ ಹ್ಮ್. ಎಡುವ ಎಲ್ಲ ಸಾಧ್ಯತೆನೂ ಇರುತ್ತೆ. ಹ್ಮ್. ನಿಂಗೆ ಆ ಥರದ್ದು, ಯಾಕಂದ್ರೆ ನೀನು ಹುಡುಕ್ತಾ ಇರೋದೇ ಶಾರ್ಟ್ ಕಟ್. ಹ್ಮ್. ಸೊ ಸಂಬಡಿ ವಿಲ್ ಡೂ ಸಮಥಿಂಗ್ ಅಟ್ರಾಕ್ಟ್ ಅಂಡ್ ಹ್ಮ್. ಹಿ ವಿಲ್ ಪೋಸ್ ಫಾರ್ ಯು ಆಸ್ ಎ ಗುರು ಹ್ಮ್. ಅಂಡ್ ಹಿ ವಿಲ್ ಇದು. ನಿನಗೆ ನಿಜ ಹೇಳಬೇಕು ಅಂತಂದ್ರೆ, ಓಕೆ, ಭಗವಂತನೇ ಒಂದು ಉತ್ತರ ಕೊಟ್ಟ ಈಗ ನನಗೆ, ಹ್ಮ್. ಸರಿಯಾದ ಉತ್ತರ ಅಂತ. ಏನು ಹ್ಮ್. ಅಂತಂದ್ರೆ, ನಿನಗೆ ಯಾರು ನೀನ್ ಸರಿ ಅಂತ ತಲೆ ಸವರಿ ನಿನ್ನನ್ನ ಪ್ರೀತಿಸಿ ಮುದ್ದಾಡಿ ನೀನ್ ಹ್ಮ್. ಮಾಡ್ತಿರೋದೇ ಅದ್ಭುತ ಅಂತನಲ್ಲ, ಅವನ ಗುರುನೇ ಅಲ್ಲ ಅವನು. ಹ್ಮ್. ನಿನ್ನ ಎಲ್ಲವನ್ನು ಶೇಕ್ ಮಾಡಿ ಅಲ್ಲಾಡಿಸಿ ನಿನಗೆ ಭಯ ಹುಟ್ಟಿಸಿ ಹ್ಮ್. ತಿರ್ಗಾ ಅವನ ಹತ್ರ ಹೋಗಕ್ ನೀನ್ 10 ಸತಿ ಯೋಚನೆ ಮಾಡ್ಬೇಕು, ಅವನೇ ಹ್ಮ್. ನಿಜವಾಗ್ಲು. ಓಕೆ, ಒಂದ್ ಚೆಕ್ ಪಾಯಿಂಟ್ ಸಿಕ್ತು ನನಗೆ, ಮುಗಿದೋಯ್ತು ನಿನಗೆ. ಇವಾಗ ನಾನು ನಿನ್ ತಂದೂರಿ ಮಾಡ್ತೀನಿ, ಬಾ ನಿನ್ನನ್ನ ಗ್ರಿಲ್ ಮಾಡಕ್ ಬಿಡ್ತೀನಿ ನಿನ್ನ ಅಂತಾರೆ. ಹ್ಮ್. ಅದೊಂದು ಪಾಯಿಂಟ್ ಅವಾಗ್ಲೇ ಹೇಳ್ದಂಗೆ. ಹ್ಮ್. ಇಲ್ಲ ಅಂದ್ರೆ ಜೀವ ಪಣಕ್ಕಿಟ್ಟು ಆಡಂಗಿದ್ರೆ ನನ್ನ ಹತ್ರ ಬನ್ನಿ, ಇಲ್ಲ ಬರಬೇಡಿ ನನಗೆ ಅಂತ. ಹ್ಮ್. ಇವನು ಗುರು ಅಂತೀನಿ ನಾನು. ಸೊ ಅದ್ ಬಿಟ್ಬಿಟ್ಟು ನೀನು ಸುಬ್ಬು ಏನಪ್ಪಾ, ಹ್ಮ್. ಇವಾಗ ನಾನು ಸುಮ್ನೆ ಗುರು ಹ್ಮ್. ಅಂತ ಅನ್ಕೊಳ್ಳೋದು. ಹ್ಮ್. ಏನೇ ಚೆನ್ನಾಗಿ ಭಾಳ ಏನೋ ಚೆನ್ನಾಗಿ ಹ್ಮ್. ಮಾಡಿಸ್ಕೊಂಡಿದ್ಯಾ, ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಹ್ಮ್. ಚೆನ್ನಾಗಿ ಇದಾಗಿದ್ಯಾ, ಹ್ಮ್. ಯಾವ್ದು ಮಾಡ್ತಿದ್ಯಾ ನೆಕ್ಸ್ಟು ಹ್ಮ್. ಅಂತೇನೋ. ಹ್ಮ್. ಮಾಡು ಅಮೆರಿಕ ಹೋಗ್ತಿದ್ಯಾ, ಹ್ಮ್. ಒಳ್ಳೇದಾಗ್ಲಿ ಎಲ್ಲ. ಹ್ಮ್. ಕೇಳು, ಅಲ್ಲೆಲ್ಲ ಒಂದು ಮೀಟಿಂಗ್ ಮಾಡು, ನನ್ನ ಆಶೀರ್ವಾದ ಇದೆ ನಿನ್ಗೆ, ಹ್ಮ್. ಇನ್ನೊಂದು 10 ಆಫರ್ ಸಿಗುತ್ತೆ. ಹ್ಮ್. ಇದೆಲ್ಲ ಸೀದಾ ಹ್ಮ್. ಚೊಂಬೇಶ್ವರ ಅಷ್ಟೇ. ಓಕೆ. ಹಾಗಂತ ನಿನ್ನ ಡಿಮೋಟಿವೇಟ್ ಮಾಡೋದಲ್ಲ. ಇನ್ನೊಂದು ಎಕ್ಸಾಂಪಲ್ ಆಗಿ ಗಾಟ್ ಹೇಳ್ತೀನಿ, ಇಟ್ ಗಾಟ್ ಇಟ್ ಗಾಟ್ ಏ ಇಟ್. ಅಮೆರಿಕ ಹೋಗ್ಬೇಡ, ಅಲ್ಲಿ ಹಾಳಾಗಿ ಹೋಗ್ತೀಯ, ಹ್ಮ್. ನೀನು ಇಲ್ಲೇ ಮರದ ಸುತ್ತ ನೇಣ ಹಾಕೋ, ಹ್ಮ್. ಇಲ್ಲೇ ಓಡಾಡು, ಹ್ಮ್. ಮಂಡಿಗಾಲಲ್ಲಿ ಅದು ಅಲ್ಲ ನಾನು ಅದು ಹೇಳ್ತಾ ಅಲ್ಲ. ಇರೋದು. ತಿನ್ ಲೈನ್ ಇದೆ. ಇನ್ನೊಂದು ಕಾಂಟೆಕ್ಸ್ಟ್ ಅರ್ಥ ಆಗ್ಲಿ ಅಂತ ಗೊತ್ತಾಯ್ತು ನಾನು ಗೊತ್ತಾಯ್ತು ಹೇಳ್ತೀನಿ. ಬಟ್ ಗೊತ್ತಾಯ್ತು. ಇದಕ್ಕೆ ಬೇಸಿಕಲಿ ನಾನು ಹೇಳೋದೇನು ಅಂದ್ರೆ, ಫಸ್ಟ್ ನನಗೇನ್ ಬೇಕು ಅನ್ನೋದು ಹ್ಮ್. ನೀನ್ ಸ್ಪಷ್ಟ ಇಟ್ಕೋ. ಹ್ಮ್. ನೀನ್ ಮಟೀರಿಯಲ್ ಥಿಂಗ್ಸ್ ಇಟ್ಕೊಂಡು ನಿನ್ನ ವೀಕ್ನೆಸ್ ಮಟೀರಿಯಲ್ ಅನ್ನೋದು ಅವನಿಗೆ ಗೊತ್ತಾಯ್ತು ಅಂತಂದ್ರೆ ಅದ್ರ ಮೇಲೆ ಆಟ ಆಡ್ತಾನಲ್ಲ, ಅವನು ಗುರು ಆಗಕ್ ಸಾಧ್ಯ ಇಲ್ಲ. ಸೊ ಬೇಸಿಕ್ಲಿ ಇವಾಗ ಫಸ್ಟ್ ನನಗೆ ಕ್ಲಾರಿಟಿ ಇರ್ಬೇಕು, ನಾನು ಮೆಜೆಸ್ಟಿಕ್ ಹೋಗ್ಬೇಕಾ ಮಾರ್ಕೆಟ್ಗೆ ಹೋಗ್ಬೇಕಾ ಅಂತ. ಅದ್ರ ಮೇಲೆ ಆ ರೂಟ್ ತಿಳ್ಕೊಬಹುದು ಈಗ ಅಂತ. ನನಗೆ ಫಾರ್ ಎಕ್ಸಾಂಪಲ್, ನಾವು ವಿನಯ್ ಗುರು ಜೊತೆ ಸೋಷಲ್ ಇದ್ಮೇಲೆ ಅದೆಲ್ಲ ಗೊತ್ತಾದ್ಮೇಲೆ ನಾವ್ ಎಷ್ಟ್ ಸತಿ ಹೇಳಾಯ್ತು ನಾನೆಲ್ಲ ಬಿಡಕ್ ರೆಡಿ ಇದೀನಿ. ಹ್ಮ್. ಅಂದ್ರೆ ದ ಪಾತ್ ಆಫ್ ರಿನೌನ್ಸಿಯೇಷನ್ ಅಂತ ಏನ್ ಹ್ಮ್. ಹೇಳ್ತಾರೆ, ಹ್ಮ್. ನಾನೆಲ್ಲ ಬಿಡಕ್ ನಂಗೆ ದೀಕ್ಷೆ ಕೊಟ್ಬಿಡಿ, ಹ್ಮ್. ಏನಿದೆ ಎಲ್ಲ ಕಂಟ್ರೋಲ್ ಅವನ ಕೈಲಿ ಇದೆ ಅಂತ ಗೊತ್ತಾದ್ಮೇಲೆ ನಾನು ಹ್ಮ್. ಇನ್ನೇನಕ್ಕೆ ಮಾಡ್ಬೇಕು ನಂಗೆ ಅರ್ಥ ಹ್ಮ್. ಆಗ್ತಾ ಇಲ್ಲ ಹ್ಮ್. ಅಂತೆಲ್ಲಾನು ನಾನು ಹೇಳ್ದಾಗ್ಲೂ, ಇಲ್ಲ ನಿಂಗೆ ಇನ್ನೂ ಸಂಸಾರ ಇದೆ, ಹ್ಮ್. ನೀನ್ ಬಿಟ್ಟು ಬರಂಗಿಲ್ಲ, ಹ್ಮ್. ನೀನ್ ಮಾಡ್ಬೇಕು, ವ್ಯಾಲಿಡಿಟಿ ಇನ್ನ ಕಾರ್ಡ್ ಆಫರ್ ಓಡ್ತಾ ಇದೆ, ಹ್ಮ್. ಎಕ್ಸ್ಪೈರಿ ಆಗಿಲ್ಲ, ATM ಕಾರ್ಡ್ ಇನ್ನ ಉಜ್ಬೇಕು ಹ್ಮ್. ಅಂತ ಹೇಳಿ ವಾಪಸ್ ದೂರ ತಳ್ತಿದಾನಲ್ಲ, ಹ್ಮ್. ಅವ್ನ್ ತಾನೇ ಗುರು ನಿಂಗೆ. ಇಲ್ಲ ಅಂದ್ರೆ ನೀನೆಲ್ಲ ಹ್ಮ್. ಬರೆದು ಮುಂಡಾಯಿಸ್ಬಿಡೋ, ನಮ್ಗೆ ಇದಕ್ಕೆ ಕೊಟ್ಬಿಡೋ, ಹೌದು. ಶಿಷ್ಯನಾಗಿ ನೀನ್ ತಗೊಂಡ್ಬಿಡ್ತೀನಿ ಅನ್ನೋದು ಹ್ಮ್. ಎಷ್ಟೊತ್ತು. ಕರೆಕ್ಟ್. ಅಂದ್ರೆ ಆ ಅರ್ಥದಲ್ಲಿ ಇಟ್ಸ್ ಲೈಕ್ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಕೊಂಬಿಡಪ್ಪ. ಮತ್ತೆ ಹೋಗಿ ಬರೋದೇನು ಬಂದಿದ್ಯಾ, ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ.
ಸೂಪರ್. ಓಕೆ. ಸಾರಿ ಟು ಇಂಟರಪ್ಟ್. ಹಾ. ಒಂದು ಇದಕ್ಕೊಂದು ಎಕ್ಸಾಂಪಲ್. ಒಂದಿನ ಸಿವಿಯರ್ ಏನೋ ಒಂದು ಜಗಳ ಆಗಿತ್ತು. ಗಲಾಟೆ ನನಗೂ ಹ್ಮ್. ನನ್ನ ಹೆಂಡತಿಗೆ, ಮಾಮೂಲಿ ಗಂಡ ಹೆಂಡತಿ ಹ್ಮ್. ಜಗಳದಲ್ಲಿ. ಸರ್ರಂತ ಕೋಪದಲ್ಲಿ ಹೋಗಿದ್ದೆ ಗುರೂಜಿ ಹತ್ರ ನಾನು. ಹ್ಮ್. ಏನೋ ಒಂದು ಇಟ್ ಔಟ್ ಆರ್ ಗೆಟ್ ಔಟ್ ಒಂದು ಹೇಳ್ಬಿಡಿ, ನಿಮ್ಮ ಬಾಯಲ್ಲಿ ಬರಲಿ ಇವತ್ತು, ನಾನು ಅದೇ ಸ್ಟೆಪ್ ತಗೊಂತೀನಿ ಅನ್ನಂಗೆ ಹೋಗ್ಬಿಟ್ಟಿದ್ದೆ ನಾನು. ಹ್ಮ್. ಅವ್ರ ಬಾಯಲ್ಲಿ ಏನೋ ಹ್ಮ್. ಹೇಳ್ತೀರಾ ಅದು ಮಾಡ್ತೀನಿ ನಾನು ಇವತ್ತು ಹ್ಮ್. ಅಂತ ಹೋಗಿದ್ದೆ. ಅವ್ನು ನನಗೆ ಬೈದು ಕಳಿಸಿದ್ರು ಅವನು. ನನಗೆ ಬೈದ್ರು. ಏನು ಏನು ಅಂತೆಲ್ಲ ಅಂದೆ. ಅವಾಗ ಇಷ್ಟೇ ಹೇಳಿದ್ರು, ಹೋಗು ಅನ್ಭವ್ಸು, ಹ್ಮ್. ಇನ್ನೂ ಅನ್ಭವ್ಸು ಹೋಗು, ಹ್ಮ್. ಬರ್ನ್ ಆಗ್ಲಿ ಎಲ್ಲ ಕರ್ಮ ಅಂತ. ಅಂದ್ರೆ ನಿನ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಯುವರ್ ಕರ್ಮ ಇಸ್ ಬರ್ನಿಂಗ್ ಅಂತ. ಬರ್ನಿಂಗ್ ಅಂತ. ಆಮೇಲೆ ಕೆಲವು ಸತಿ ನಿನಗೆ ಫಾಸ್ಟ್ ಆಗಿ ಕರ್ಮ ಬರ್ನ್ ಆಗಬೇಕು ಅಂತಂದ್ರೆ ಏನ್ ಮಾಡ್ತಾನೆ, ನೆಕ್ಸ್ಟ್ ಜನ್ಮದನ್ನು ಅಡ್ವಾನ್ಸ್ ರಿಲೀಸ್ ಮಾಡ್ಬಿಡ್ತಾನೆ ಇವಾಗ ಅವ್ನು. ಹ್ಮ್. ಅವಾಗ Balance. ನಿಂಗೆ ಪರೀಕ್ಷೆ ಮೇಲೆ ಪರೀಕ್ಷೆ, ಪರೀಕ್ಷೆ ಮೇಲೆ ಪರೀಕ್ಷೆ, ಪರೀಕ್ಷೆ ಮೇಲೆ ಪರೀಕ್ಷೆ ಅನ್ಸುತ್ತೆ ಗೊತ್ತಾ ನಿಂಗೆ, ಯಾಕಪ್ಪ ಹ್ಮ್. ನನಗೆ ಇದು ಹ್ಮ್. ಅಂತ. ಬಿಕಾಸ್ ಯು ಆರ್ ಸೆಲೆಕ್ಟೆಡ್. ಹ್ಮ್. ಅದಕ್ಕೆ ಅವನೇನ್ ಮಾಡ್ತಾನೆ, ಇವಾಗ ಇದು ಮುಗಿಸ್ಕೊಂಡು ಮತ್ತೆ ಅದಕ್ಕೆ ಯಾಕೆ ತಿರ್ಗಾ ಬರ್ತೀಯ ನೀನು, ಹ್ಮ್. ತಗೋ ಅದನ್ನು ಇವಾಗಲೇ ಮುಗಿಸ್ಕೊಂಡ್ಬಿಡು, ಬ್ಯಾಲೆನ್ಸ್ ಕ್ಲಿಯರ್ ಮಾಡು ಅಂತ. ಓಕೆ, ಸೂಪರ್. ಹಂಗೆಲ್ಲ ಆಗುತ್ತೆ. ಮುಂದೆ ನೆಕ್ಸ್ಟ್ ಪೀಳಿಗೆಯಲ್ಲಿ ಮೀಡಿಯಾಲಿರ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ನನಗೆ ಏನೋ ಒಂದು ಆಸಕ್ತಿ ಇದೆ ಆಧ್ಯಾತ್ಮದಲ್ಲಿ, ವಾಟ್ ಈಸ್ ದ ಫಸ್ಟ್ ಸ್ಟೆಪ್? ಇದು ದೊಡ್ಡ ಇದಪ್ಪ, ಇದು ಪ್ಯಾರಾಡಾಕ್ಸ್, ಇದು ಹ್ಮ್. ವ್ಯಾಸಗಂಟಿದು. ಹ್ಮ್. ನಾನ್ ಇದೇ ಮೆಡಿಸನ್ ಅಂತ ಬರೆಯಕ್ಕಾಗಲ್ಲ ಸುಬ್ಬು. ಹ್ಮ್. ಯಾಕಂದ್ರೆ ಇಲ್ಲಿ ಕಾಯಿಲೆಗಳ ರೂಪರೇಷೆ ಬೇರೆ ಬೇರೆ ತರ ಇದೆ. ಹ್ಮ್. ಅರ್ಥ ಆಗ್ತಿದೆ ನಿಮ್ಗೆ? ಓಕೆ. Got it. ಒನ್ ಇನ್ನೊಂಥರ ಪ್ರಾಬ್ಲಮ್ ಆಲ್ ಮೆಡಿಸನ್ ಅಂತ ಇಲ್ಲ. ಐ ಮೀನ್ ಇಲ್ಲ. ಆಲ್ ಪ್ರಾಬ್ಲಮ್ ಒನ್ ಮೆಡಿಸನ್ ಇಲ್ಲ. ಆದ್ರೆ ಆಲ್ ಪ್ರಾಬ್ಲಮ್ ಮೆಡಿಸನ್ ತರಾನು ಒಂದಿದೆ. ಹ್ಮ್. ಅದು ಹೇಳ್ಬಿಡ್ತೀನಿ ಏನಂತ. ಇವಾಗ ಅದನ್ನ ಬ್ರಾಡ್ಲಿ ಕ್ಲಾಸಿಫೈ ಮಾಡ್ಬಿಟ್ಟಿದ್ದಾರೆ ದೊಡ್ಡ. ಹ್ಮ್. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತ. ಹೇಳಕ್ ಇವೆಲ್ಲ ಏನೋ ವರ್ಡ್ ಬಾರಿ ಈಸಿ ಹ್ಮ್. ಅಂತ. ಅದು ಲೇಯರ್ ಲೇಯರ್ ಅಲ್ಲಿ ಕೂತಿರ್ತಾವು. ಹ್ಮ್. ಅರ್ಥ ಆಗ್ತಿದ್ಯಾ? ಹ್ಮ್. ಕಾಮ ಅಂದ ತಕ್ಷಣ ಬರೀ ಸೆಕ್ಸ್ ಒಂದೇ ಅಲ್ಲ, ಕಾಮನೆಗಳು, ನನ್ನ ಆಸೆಗಳು ಅಂತೆಲ್ಲ ಬಂದ್ಮೇಲೆ ಒಂದು ಲಿಸ್ಟ್ ಆಗೋಯ್ತದು. ಹ್ಮ್. ಕ್ರೋಧ ಅಂದ ತಕ್ಷಣ ನೆನೆ ಕೋಪ ಬರುತ್ತೆ. ಏನಕ್ಕೆ ಕೋಪ ಬರುತ್ತೆ? ಬಿಕಾಸ್ ನಿಂಗೆ ಡಿಸೈರ್ ಇದೆ, ಅದು ಫುಲ್ಫಿಲ್ ಆಗ್ತಿಲ್ಲ, ಅದಕ್ಕೆ ಕ್ರೋಧ ಬರ್ತಾ ಇದೆ. ಹ್ಮ್. ಮೋಹ, ಹ್ಮ್. ಸಪೋಸ್ ನೀನೇನು ಆಸೆ ಪಟ್ಟೆ, ಅದು ನಿಂಗೆ ಸಿಕ್ಬಿಡ್ತು, ಈಗ ಅದ್ರ ಮೇಲೆ ನಿಂಗೆ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗೋಯ್ತು, ಮೋಹ. ಹ್ಮ್. ಹ್ಮ್. ಮದ ಬಂತು, ನನ್ನ ಹತ್ರ ಮಾತ್ರ ಇದೆ ಅಹಂಕಾರ. ಅಂತ ಮದ ಹ್ಮ್. ಬಂತು. ಮಾತ್ಸ. ನನ್ನ ಹತ್ರ ಇದೆ, ಅವನ ಹತ್ರ ಇದೆ, ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ಅವನ ಹತ್ರ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಅಂತ ಗೊತ್ತಾಯ್ತು, ಮತ್ಸರ ಬಂತು. ಹ್ಮ್. ಕನೆಕ್ಟೆಡ್. ಎಲ್ಲ ಲಿಂಕ್ ಇದೆ. ಅದಕ್ಕೆ ಬುದ್ಧ ಒಂದೇ ಇಲ್ಲ, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ ಪುಣ್ಯಾತ್ಮ ಆನ್ಲೈನ್ ಅಲ್ಲಿ. ಅರ್ಥ ಆಯ್ತು. ಇಷ್ಟು ಇಂಟರ್ಲಿಂಕ್ಡ್ ಇದೆ. ಹ್ಮ್. ಹಿಂಗಿರೋವಾಗ ಯಾರು ಯಾವ ಟೆಂಡೆನ್ಸಿಲ್ ಬರ್ತಾನೆ ಅಂತ ನಾನು ಅವ್ನಿಗೆ ಆ ಮೆಡಿಸನ್ ಹೇಳಿ, ಇವನೇ ಗುರುಪ್ಪ ನಿನಗೆ ಅಂತ. ಅವ್ನಿಗೆ ಏನ್ ಟೆಂಡೆನ್ಸಿ ಇದೆ ಅದನ್ನ ಅವನು ಗುರುತಿಸ್ಕೊಳ್ಳೇಬೇಕು. ಹ್ಮ್. ಫಸ್ಟ್ ಆಫ್ ಆಲ್ ಹ್ಮ್. ಅದಕ್ಕೆ ಫಸ್ಟ್ ನೋ ಯುವರ್ ಸೆಲ್ಫ್ ಅಂತ. ನಿನ್ ಫಸ್ಟ್ ನನಗೆ ಬೇಕಾ ಈ ಪಾತ್ ಅನ್ನೋದನ್ನ ಫಸ್ಟ್ ನೋಡು. ಹ್ಮ್. ಇಲ್ಲ ನೀನ್ ಏನೇನ್ ಎಂಜಾಯ್ ಮಾಡ್ಬೇಕಾ, ಏನ್ ನೋಡ್ಬೇಕಾ, ಏನ್ ತಿಳ್ಕೊಬೇಕಾ, ಏನ್ ಬಂಜಿ ಜಂಪಿಂಗ್ ಹಗ್ಗ ಕಟ್ಕೊಂಡು ಬಿದ್ದು ಸಾಯ್ಬೇಕಾ, ಹ್ಮ್. ಬಿದ್ರೆ ರಿಸ್ಕ್ ಅಂತ ಗೊತ್ತಿದ್ರು ಕೆಲವ್ರಿಗೆ ಅಲ್ಲಿಂದ ಹ್ಮ್. ಬೀಳವಾಗ ಒಂದು ಹೊಟ್ಟೆಲ್ ಗುಳುಗುಳುಗುಳು ಅಂತ ಆಗುತ್ತೆ ಗೊತ್ತಾ. ಹ್ಮ್. ಅದು ಬೇಕು ಅನ್ನೋರ್ಥ ಬಂಜಿ ಜಂಪಿಂಗ್ ಹೌದು. ಮಾಡೋದು. ಹೌದು. ಒಂದು ಸೆಕೆಂಡ್ ಅವ್ನಿಗೆ ಇದು ಕಟ್ಟಾದ್ರೆ ಏನೋ ಅನ್ನೋದಿರಲ್ಲ. ಹ್ಮ್. ಅಷ್ಟು ಮಂಡ ಧೈರ್ಯ ಅವ್ನು ಮಾಡಿ ಎಗರ್ತಾ ಇದ್ದಾನೆ ಅಂದ್ರೆ ಅವ್ನ ಚಾಯ್ಸ್ ಅದು. ಹ್ಮ್. ಕಟ್ಟಾಗಿ ಬಿದ್ರು ಅವ್ನ ಚಾಯ್ಸು, ಬದುಕಿದ್ರು ಅವ್ನ ಚಾಯ್ಸು ಅನ್ನೋ ಹಾಗೆ ಇದು ಅವ್ರ ಹ್ಮ್. ಚಾಯ್ಸ್ ಇದು. ಓಕೆ. ನಾನು ಇದೇ ಗುರು ಹಂಗೇಳಕ್ ಬರೋದಿಲ್ಲ. ಅವನ ಟೆಂಡೆನ್ಸಿ ಮೇಲೆ ಎಲ್ಲವೂ ನಿಂತಿದೆ, ಹೌದು. ಅವನ ತೀವ್ರತೆ ಮೇಲೆ ಎಲ್ಲ ನಿಂತಿದೆ. ಸೊ Got it. ಹಾಗಾಗಿ ಅದನ್ನ ಎಕ್ಸಾಕ್ಟ್ ಹೇಳಕ್ ಬರಲ್ಲ. ನಾನು ಅದನ್ನೇ ಹೇಳ್ತೀನಲ್ಲ, ನಾನು ಏನಕ್ಕೆ ಫಸ್ಟ್ ನೀನು ಅಂತ ತಿಳ್ಕೊಳಪ್ಪ. ಫಸ್ಟ್ ನೀನು ಎದ್ದೆ, ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ. ಹ್ಮ್. ಯಾಕೆ ಹೋಗ್ತಿದ್ಯಾ? ಹ್ಮ್. ಏನಕ್ಕೆ ಹೋಗ್ತಾ ಇದ್ಯಾ? ಹ್ಮ್. ಇದೆಯಾ ಉತ್ತರ ನಿನ್ನ ಹತ್ರ? ಇರಬೇಕು. ನಾನು ಹ್ಮ್. ಹೇಳ್ತಾ ಇರೋದು ಪರ್ಪಸ್ ಎಲ್ಲರಿಗೂ ಇದೆ. ಇಲ್ಲದೆ ಹ್ಮ್. ಯಾವನೇನು ಕೆಲಸ ಮಾಡಲ್ಲ ಅವನು. ಆ ಹ್ಮ್. ಕಡೆಗೆ ಒಂದು ಹೆಜ್ಜೆನೂ ಇಡಲ್ಲ ಅವನು. ಹ್ಮ್. ಅಂದ್ರೆ ಅದನ್ನ ತಿರ್ಗಾ ನೋಟ್ ಮಾಡ್ಕೊ ನೀನು. ಹ್ಮ್. ನಾನು ಏನಕ್ಕೆ ಆ ಕಡೆಗೆ ಹೋಗ್ತಾ ಇದೀನಿ. ಹ್ಮ್. ಆಮೇಲೆ ಇನ್ನೊಂದು ಮೇಜರ್ ಸಮಸ್ಯೆ ಎಲ್ಲರೂ ಮಾಡೋದೇನು ಅಂತಂದ್ರೆ, ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಇದು ನೋಡಿ ಬಹಳ ಹ್ಮ್. ಮಜವಾಗಿದೆ ಹ್ಮ್. ಫಾರ್ಮುಲಾ. ದೇವ್ರಿಗೆ ಅಪ್ಪ ನನ್ನ ಕಷ್ಟ ಹಿಂಗಪ್ಪ ಹ್ಮ್. ಅಂತ ಅಂದ್ಬಿಟ್ಟು ಅವ್ನ ಮುಂದೆ ನಾವು ಇಡೋ ಅಂತದ್ದು. ಹ್ಮ್. ಈಗ ಒಂದು ಗಂಟು ಹಾಕಿರುತ್ತೆ ಒಂದು ದಾರಕ್ಕೆ, ಹ್ಮ್. ಅಣ್ಣ ಬಿಡ್ಸ್ಕೊಡಿ ಅಣ್ಣ ಅಂತ ನೀನು ನಂಗೆ ಕೊಡ್ತೀಯ. ನಾನು ಹ್ಮ್. ಬಿಡ್ಸಕ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಹ್ಮ್. ತಕ್ಷಣ ನೀನೇ ನಂಗೆ ಇನ್ಸ್ಟ್ರಕ್ಟ್ ಮಾಡೋದು, ಅಣ್ಣ ಒಂದು ಸ್ವಲ್ಪ ಮೇಲ್ಗಡೆ ನೋಡಿ, ಅದನ್ನ ಇಟ್ಕೊಳ್ಳಿರಿ ಅಣ್ಣ, ಇದು ಕೆಳಗಡೆ ಇದೆ ನೋಡಿ ಅಣ್ಣ, ಹ್ಮ್. ಅದನ್ನ ಎಳ್ಬಿಡಿ, ಇಮಿಡಿಯೇಟ್ ಹ್ಮ್. ಬರುತ್ತೆ. ಹ್ಮ್. ನೀನು ನಂಗೆ ಇನ್ಸ್ಟ್ರಕ್ಟ್ ಮಾಡ್ತಾನೆ ಇದ್ರೆ ನಾನೇ ಅಂತೀನಿ, ನೀನೇ ಬಿಡಿಸ್ಕೊ ಹೋಗು ಅಂತೀನಿ. ಹ್ಮ್. ದೇವ್ರು ಹಂಗೇನೆ, ನೀನು ಅವನಿಗೆ ರಿಸಲ್ಟ್ ಕೇಳು, ಹ್ಮ್. ತಪ್ಪಲ್ಲ, ಹ್ಮ್. ಅವನು ಅದನ್ನ ಮಾಡ್ತಾನೆ ವ್ಯವಸ್ಥೆ. ಹ್ಮ್. ಬಟ್ ನೀನು ಹೆಂಗ್ Instructions ಮಾಡ್ಬೇಕು ಕೊಡ್ಬಾರ್ದು. ಅಂತಾನೋ ಇನ್ಸ್ಟ್ರಕ್ಷನ್ ಹೇಳ್ತೀಯ. ಹ್ಮ್. ಅದು ನೀನ್ ಇನ್ನೊಂದು ಪ್ರಾಬ್ಲಮ್ ದಾರಿ ಮಾಡುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್, ಹಾಗಾದ್ರೆ ಮೆಟೀರಿಯಲ್ ಕೇಳೋದೇ ತಪ್ಪಾ ಸರ್? ನೋಡಿ ಇಲ್ಲಿ ಏನ್ ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಹ್ಮ್. 2 ತರ ವರ ಕೇಳೋದಕ್ಕೆ ನಾನು. ಹ್ಮ್. ನಾನು ಹ್ಮ್. ನನಗೆ ಒಳ್ಳೆ ಜಾಬ್ ಆಗ್ಬೇಕು. ಹ್ಮ್. ಅರ್ಥ ಆಗ್ತಿದ್ಯಾ? ನನಗೆ ಒಳ್ಳೆ ಜಾಬ್ ಆಗ್ಬೇಕು ದೇವ್ರೆ. ಹ್ಮ್. ಇವನು ಒಂದು ಕೇಳೋದೊಂದು ಲೆಕ್ಕ. ಹ್ಮ್. ಜಾಬ್ ಯಾಕೆ ಆಗ್ಬೇಕು ಹೇಳಿ? ನಿಂಗೆ ಒಳ್ಳೆ ಜಾಬೇ ಯಾಕೆ ಆಗ್ಬೇಕು ಅಂತ ಕೇಳ್ತೀಯ ಹೇಳು. ನಿನ್ ಪ್ರಕಾರ ಒಳ್ಳೆ ಜಾಬ್ ಯಾವ್ದು, ಕೆಟ್ಟ ಜಾಬ್ ಯಾವ್ದು? ಹ್ಮ್. ಸೊ ನಿನ್ ಪ್ರಕಾರ ನಿಂಗೆ 1 ಲಕ್ಷ ಬಂದ್ರೆ ಒಳ್ಳೆ ಜಾಬು ಅಂತ. ಹ್ಮ್. ಯಾಕೆ 1 ಲಕ್ಷ ಬಂದ್ರೆ ಒಳ್ಳೆ ಜಾಬ್ ಅಂತೀವಿ? 1 ಲಕ್ಷಕ್ಕೆ ಆಲ್ರೆಡಿ ನಿಂತ್ರ ಪಟ್ಟಿ ರೆಡಿ ಇದೆ, ಖರ್ಚಿನ ಹ್ಮ್. ಪಟ್ಟಿ. ಹ್ಮ್. ಅದಕ್ಕೆ ಮ್ಯಾಚ್ ಮಾಡಿ ನೀನು 1 ಲಕ್ಷದ ಒಳ್ಳೆ ಜಾಬ್ ಕೊಡು ಅಂತ ಕೇಳ್ತೀನಿ ನಾನು. ಹ್ಮ್. ಅದ್ರ ಬದಲು ನಂಗೆ ಇದನ್ನ ಸಾಲ್ವ್ ಮಾಡು ಅಂತ ಕೇಳ್ಬೋದಲ್ಲ ನೀನು. ಹ್ಮ್.
ಸೊಲ್ಯೂಷನ್ ಕೇಳ್ಬೋದಲ್ಲ. ಸೊಲ್ಯೂಷನ್ನೇ ಕೇಳ್ಬೋದಲ್ಲ. ನನಗ್ ಮನೆ ಕಟ್ಬೇಕು ಅಂತ ಒಂದು ಆಸೆ ಇದೆ ಹ್ಮ್ ಅನ್ನೋದಕ್ಕೆ, ಇಷ್ಟು ಸುತ್ತ ಹಾಕೊಂಡು ನಂಗೊಂದು ಒಳ್ಳೆ ಕೆಲಸ ಕೊಡ್ಸು ಹ್ಮ್ ಅಂತಂದ್ರೆ, ನಿನ್ ಕೆಲಸ ಬಂದ್ರೆ 1,00,000 ಬಂದೆ, ಅದ್ರಲ್ಲಿ 50,000 ರೂಪಾಯಿ EMI ಆಗುತ್ತೆ. ನಾನು ಲೋನ್ ತಗೋಬೇಕು. ಆಲ್ರೆಡಿ ನೀನ್ ಪ್ಲಾನ್ ಮಾಡಿ ಇಟ್ಟಿದ್ಯಾ ಎಲ್ಲ. ಹ್ಮ್ ಅವಾಗ ಅಲ್ಲಿ ಆಲ್ರೆಡಿ ಯುವರ್ ವರ ಈಸ್ ಕಮಿಂಗ್ ವಿತ್ ಅ ಟೈಮ್ ಬಾಂಬ್. ಹ್ಮ್ ಒಂದ್ ಟೈಮ್ ಆದ್ಮೇಲೆ ಅದು ಎಕ್ಸ್‌ಪ್ಲೋಡ್ ಆಗ್ಬಿಡುತ್ತೆ. ಹ್ಮ್ ಅದ್ರ ಬದಲು ನನಗೆ ಮನೆ ಬೇಕಪ್ಪ ಅಂತಂದ್ರೆ ಮುಗ್ದೋಯ್ತಲ್ಲ ಕೆಲ್ಸ. ಹ್ಮ್ ಇದು ಒಂದು ತರದ ಮೆಟೀರಿಯಲಿಸ್ಟಿಕ್ ಬೇಡಿಕೆ. ಹ್ಮ್ ಇನ್ನು ಆಧ್ಯಾತ್ಮದ ಬೇಡಿಕೆ ಅಂತ ಬಂದಾಗ ಗುರುಗಳು ಅದೇ ಅಂತಾರೆ. ನಿನ್ನಿಂದ ನನಗೇನೋ ಬೇಕು ಅನ್ನೋವರೆಗೂನು ಈ ಆಟ ಹಿಂಗೆ ಇರುತ್ತೆ. ನೀನೇ ಬೇಕು ಅಂದ್ರೆ ಆಟನೇ ಮುಗ್ದೋಯ್ತಲ್ಲ. ಹ್ಮ್ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಅಲ್ಲೇನೆ ಆ ಥಾಟ್ ಬಂದ್ರೆ ಬರಲ್ವಲ್ಲ ನಮ್ಗೆ. ಹ್ಮ್ ನಾನು ಕರೆಕ್ಟ್ ಒಂದು ಹುಡುಗಿ ಗೊತ್ತಾಯ್ತು. ಮದ್ವೆ ಆಗ್ಬೇಕು, ಮದ್ವೆ ಆಗ್ಬೇಕು, ಹ್ಮ್ ಮದ್ವೆ ಆಗ್ಬೇಕು, ಮದ್ವೆ ಆಗ್ಬೇಕು. ಯಾಕ್ ಮದ್ವೆ ಆಗ್ಬೇಕು? ಹ್ಮ್ ಬಿಕಾಸ್ ನಮ್ ರಿಲೇಷನ್‌ಲೆಲ್ಲ ಆಡ್ಕೊಂತಾ ಇದಾರೆ, ಇವ್ನಿಗೆ ಯಾರು ಹೆಣ್ಣು ಕೊಡಲ್ಲ ಅಂತ ನಾನು ಅವ್ರನ್ನ ಪ್ರೂವ್ ಮಾಡಕ್ ಮದ್ವೆ ಆಗ್ಬೇಕು ಇವ್ನು ಅಂತ ಹ್ಮ್ ಕೇಳ್ತಾ ಇರೋದ್ ವರ ಇವ್ನಿದು. ಹ್ಮ್ ಇವ್ನಿಗೆ ಅವಳ ಜೊತೆ ಅನ್ಯೋನ್ಯವಾಗಿ ಇರ್ಬೇಕು ಅಂತಾನೋ, ಹ್ಮ್ ಇವ್ನಿಗೊಂದು ಖುಷಿನೋ, ಇನ್ನೊಂದ್ ಮತ್ತೊಂದ್ ಈಗ ಸದ್ಯಕ್ಕೆ ಯಾವ್ದಿಲ್ಲ. ಅವ್ನಿಗೆ ಅದೆಲ್ಲವೂ ಇದೆ ಬಾಟಮ್ ಹ್ಮ್ ಅಲ್ಲಿ. ಬಟ್ ದೈಹಿಕ ಆಸೆನೂ ಇದೆ, ಹ್ಮ್ ಅಟ್ರಾಕ್ಷನ್ ಇದೆ, ಎಲ್ಲಾನು ಇದೆ. ಆದರೆ ಅವನ ಪ್ರಯಾರಿಟಿಲಿ ಟಾಪ್ ಲಿಸ್ಟ್ ಇರೋದು ಇವಾಗ ಎಲ್ರ ಮುಂದೆ ನನಗೂ ಯಾರೋ ಹೆಣ್ಣು ಕೊಟ್ರು ಹ್ಮ್ ಅನ್ನೋದನ್ನ ತೋರ್ಸ್ಕೊಳಕ್ಕೋಸ್ಕರ ನೀನ್ ಫಸ್ಟ್ ಇದನ್ನೇ ಕೇಳ್ತಿದ್ಯಾ ಅಂದ್ರೆ, ಹ್ಮ್ ನೀನ್ ಕೇಳೋವಾಗ್ಲೇ ಮಿಸ್ಟೇಕ್ ಆಗ್ತಿದ್ಯಲ್ಲ ಅಲ್ಲಿ. ಅಷ್ಟೇ. ಕೇಳ್ಕತ್ತಮ್ ನಾಟಕ ಬಂತು. ಆ ಗುರು ಚೈತನ್ಯ ಅನ್ನೋದು ಹ್ಮ್ ಗುರು ಚೈತನ್ಯ ಅನ್ನೋದು ಹ್ಮ್ ನಿಮ್ಮ ಮುಂದೆ ಬಂತು. ಒಂದೇ ಲೈನಲ್ಲಿ ಏನಾರು ಕೇಳ್ಕೊಳ ಏನಾಗ್ಬೇಕಾ ಕೇಳ್ಕೊಳ್ಳೋ ಅಂತ ಗುರು ಚೈತನ್ಯ ಇಲ್ಲಿ ಹೇಳದ್ನಲ್ಲ ಈಗ ಬಂದ್ ಅದನ್ನೇ ಕೇಳಿದ್ರೆ ಏನ್ ಕೇಳ್ತೀರ? ಇಷ್ಟೇ ನಾನು ಹೇಳ್ತಾ ಅಷ್ಟೇ. ಇರೋದು. ಯು ನೋ ಬೆಸ್ಟ್ ಫಾರ್ ಮೀ, ಹ್ಮ್. ಡೂ ಇಟ್. ಬಟ್ ಆ ಮನಸ್ಥಿತಿ ಡೆವಲಪ್ ಆಗಿದ್ಯಣ್ಣ ನಿಮ್ಗೆ? ಕಾನ್ಸಿಕ್ವೆನ್ಸ್ ಏನ್ ನಾನು ಬಂದ್ರು ಅದಕ್ಕೆ ನಾನು ಫೇಸ್ ಹೇಳ್ತಾ ಮಾಡ್ತೀನಿ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಗುರು. ಹ್ಮ್. ಅದಕ್ಕೆ ನನಗೇನಾಗಿದೆ ಅಂತಂದ್ರೆ, ಯಾವುದೇ ತರದ ಈಗ ದೇವ್ರು ಬಂದ್ಬಿಟ್ಟ, ಪ್ರತ್ಯಕ್ಷ ಆಗಿದ್ದಾನೆ, ಇದು ಹ್ಮ್. ಎಕ್ಸೈಟ್ಮೆಂಟ್ ಇಲ್ಲ ನಮ್ಗೆ. ನಾವು ಫಸ್ಟ್ ಗುರುಗಳು ಎಡಗಾಲಲ್ಲಿ ತುಳಿದಿರೋದೇ ನಮ್ಮ ಎಕ್ಸೈಟ್ಮೆಂಟ್‌ನ. ಹ್ಮ್. ಎಡಗಾಲಲ್ಲಿ ತುಳಿದಿಟ್ಬಿಟ್ಟಿದ್ದಾರೆ ನಮ್ಮ ಎಕ್ಸೈಟ್ಮೆಂಟ್‌ನ. ಹ್ಮ್. ನಾವು ಎಕ್ಸೈಟ್ಮೆಂಟ್ ತೋರ್ಸಕ್ ಹೋದಷ್ಟು ತುಳಿದಿದ್ದಾರೆ. ಸೂಪರ್. ನಿನಗೆ ಸಾರಿ, ನಾನು ಅವಾಗಲೇ ಒಂದು ಹೇಳ್ದೆ. ಹ್ಮ್. ಮಜ್ವಾದ್ದೊಂದು ವಿಷಯ ಇದೆ, ಹೇಳ್ತೀನಿ ಹ್ಮ್. ನಾನು ನಿಂಗೆ. ಹ್ಮ್. ಏನಂದ್ರೆ ಸುಬ್ಬು, ಹೇಳು. ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿನಿ. ಓಕೆ. ಬೇಜಾರಾಗುತ್ತೆ. ಡನ್ ಡನ್. ನಿನಗಂತಲ್ಲ, ಓಕೆ. ಯಾರಿಗೇ ಆಗ್ಲಿ ಹ್ಮ್. ಭಕ್ತರಿಗೆ ಅದು ಬೇಜಾರಾಗುತ್ತೆ. ಹ್ಮ್. ಆದ್ರೆ ನಮ್ಮ ಮನಸ್ಸದು, ನಮ್ಮ ಹ್ಮ್. ಮನುಷ್ಯನ ಮನಸ್ಸದು ಏನು ಹ್ಮ್. ಅಂತ. ಈಗ ನೀನು ಈ ಕಾಮ, ಕ್ರೋಧ, ಮೋಹ, ಹ್ಮ್. ಲೋಭ, ಮದ, ಮತ್ಸರ ಅಂತ ನೀನೇನ್ ಕರೆದಿಯಲ್ಲ, ಹ್ಮ್. ಅದು ಎಲ್ಲವನ್ನು ಗುರು ತಿರ್ಗಾ ಅವನ ಮೇಲೆ ಅಪ್ಲೈ ಮಾಡ್ಕೊಂತಾನೆ. ಅಂದ್ರೆ ಹ್ಮ್. ನಾನಿವಾಗ ಗುರು, ನೀನ್ ಶಿಷ್ಯ, ಸುಮ್ಮನೆ ಆಟ ಆಡೋಣ. ಹ್ಮ್. ಹ್ಮ್. ಸುಬ್ಬುಗೆ ನನ್ನ ಮೇಲೆ ತುಂಬಾ ಆಸೆ ಉಟ್ಕೊಂತಾ ಇದೆ, ಹ್ಮ್. ಕಾಮ ಆಗ್ತಿದೆ. ಹ್ಮ್. ಸುಬ್ಬು ತುಂಬಾ ನನಗೆ ಅಂಟ್ಕೊಂತಾ ಇದೆ, ನನ್ನ ಮೇಲೆ ಹ್ಮ್. ತುಂಬಾ ಮೋಹ ಬೆಳೆಸ್ಕೊಂತಾ ಇದೆ ಅಂತೆಲ್ಲ ಅವ್ನಿಗೆ ಗೊತ್ತಾಯ್ತು ಅಂದ್ರೆ, ಇವನೇ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ನಿನ್ನ. ಅಲ್ಲಿಗೆ ನಮ್ಮ ಹೋಮ್ ವರ್ಕು ಇರಬೇಕು. ಇವನೇ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ನಿನ್ನ. ಇದು ಹ್ಮ್. ಬಹಳ ಕಠೋರವಾದ ಸತ್ಯ. ಗುರು ಓಕೆ. ನಿನ್ನ ದೂರ ಮಾಡುವಂಥದ್ದು. ಇದಕ್ಕೆ ಹ್ಮ್. ಸಾಕ್ಷಿನೇ ರಾಘವೇಂದ್ರ ಸ್ವಾಮಿಗಳು ಹ್ಮ್. ಮತ್ತು ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯ. ಹೌದು. ಯಾಕೆಂದ್ರೆ ಅವ್ರು ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಪಾಪ ಅವ್ರ ಮೇಲೆ. ಹ್ಮ್. ಹೌದು. ಬೇರೆದೆಲ್ಲ ಹೇಳ್ತಲ್ಲ ಹೌದು. ನಾನು, ಮದ ಹೌದು. ಮತ್ಸರ ಅದೆಲ್ಲ ಹ್ಮ್. ಹೇಳ್ತಲ್ಲ. ಆಮೇಲೆ ಯಾರೋ ತಪ್ಪು ತಿಳ್ಕೊಂಡ್ಸಿದ್ದೆ, ಹ್ಮ್. ತಿರ್ಗಿ ಹ್ಮ್. ಅದನ್ನ ಮಾಡಿರ. ಆಮೇಲೆ ನಾನು ಹೇಳ್ತಾರೆ, ಅವ್ರಿಗೆ ಗುರುವಿನ ಬಿಟ್ಟಿರಕ್ ಆಗಲ್ಲ. ಹ್ಮ್. ಅಷ್ಟು ಮೋಹ. ನಿನ್ ಮೋಹ ಅನ್ನೋದು ಗುರು ಮೇಲೂ ಇರಬಾರ್ದು ಅಂತಾನೆ. ಅವನೇ ಹ್ಮ್. ನಿಜವಾದ ಗುರು. ನನ್ನ ಮೇಲೂ ಇಟ್ಕೋಬೇಡ ನೀನು ಅಂತಾನೆ ಅವನು. ಹ್ಮ್. ಹಂಗಾರೆ ಯಾವ್ದ್ರ ಮೇಲಪ್ಪ ಇಟ್ಕೋಬೇಕು? ನನ್ನ ತತ್ವ ಅಷ್ಟೇ. ಹ್ಮ್. ನಾನು ಏನ್ ಲೈನ್ಸ್ ಹೇಳ್ತೀನಿ ಅದನ್ನ ನೀನ್ ಪಾಲ್ಸ್ ಉದ್ಧಾರ ಆಗೋಗ್ ಮಗನೇ ಅಂತಾನೆ ಅಷ್ಟೇ ಅವನು. ಅಷ್ಟು ಇಂಡಿಪೆಂಡೆಂಟ್ ಮಾಡಕ್ ನೋಡ್ತಾನೆ ನಿನ್ನ. ಅವನು ನಿಜವಾದ ಗುರು. ಅವ್ರು ನಿಜವಾದ ಗುರು. ಓಕೆ. ಸೊ ಇವ್ರೇನ್ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು, ಹ್ಮ್. ಇವ್ರಿದ್ರೆ ನನ್ಗೆ ಆ ಸಮಾಧಿ ಇದು ಪ್ರವೇಶ ಆಗಕ್ ಬೃಂದಾವನ. ಬಿಡಲ್ಲ ಅಂತ ಏನೋ ಟಾಸ್ಕ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರ ಅವ್ರನ್ನ. ಹೌದು. ಅದಕ್ಕೆ ತಾನು ಅವ್ರು ಪ್ರವೇಶ ಆಗೋದು. ಇದು ಗುರುವಿನ ಕ್ಲೈಮ್ಯಾಕ್ಸ್ ಆಟ. ದೂರ ಸೂಪರ್. ಮಾಡ್ಬಿಡ್ತಾನ ಅವ್ನು ನಿನ್ನನ್ನ. ಅವ್ರ ಕಟ್ ಮಾಡ್ತಾರೆ. ಅವನೇ ಕಟ್ ಮಾಡ್ಬಿಡ್ತಾನೆ ನೀನು. ಅದಕ್ಕೆ ರೆಡಿ ಇರ್ಬೇಕು ನೀನು. ಸೂಪರ್. ಗುರುವಿನ ಪಡೆಯೋದಲ್ಲಪ್ಪ, ಹೌದು. ಕಳ್ಕೊಳಕ್ಕೂ ರೆಡಿ ಇರ್ಬೇಕು ನೀನು. ಇದು ಸತ್ಯ. ಗುರು ಮತ್ತೆ ಶಿಷ್ಯನ ಮಧ್ಯೆ ಇರೋ ಆ ಒಂದು ದೈವಿಕ ಮೋಹ ಇದೆಯಲ್ಲ, ಕಷ್ಟ. ಬಹಳ ಅಂದ್ರೆ ಬಹಳ ಕಷ್ಟ. ಅದ್ ನನಗೆ ಅದು ಇಲ್ಲಿ ಬಿಕಾಸ್ ಫೀಲ್ ನಮಗ್ ಆಗ್ತದೆ. ಗೊತ್ತು ಅದು ಪ್ಯೂರ್ ಅಂತ. ಸಮಥಿಂಗ್ ಗೊತ್ತದು ವಿಚ್ ಇಸ್ ನಮಗ್ ಪ್ಯೂರ್ ನ ಪ್ಯೂರ್ ಕಟ್ ಅಂತ. ಮಾಡ್ಕೊಳ್ಳೋದು ಹೇಗೆ? ನಾವ್ ಹೆಂಗ್ ಮಾಡ್ಕೊಂತೇನೆ ನೀನು. ಬಟ್ ಅವನೇನು ಅಂದ್ರೆ ಅದು ಕೂಡ ಕಷ್ಟ ಕಣೋ. ಅದು ತಪ್ಪು. ಹ್ಮ್. ನೀನು ಅದು ತಪ್ಪು. ಇದನ್ನೇ ಯಾವಾಗ್ಲೂ ಅವ್ರು ನಮ್ಗೆ ಹೇಳ್ತಾ ಇರ್ತಾರೆ. ನೀವೆಲ್ಲ ನಿಮ್ದೆಲ್ಲ ಪಾಸ್ಟ್ ಲೈಫ್ಸ್ ಎಲ್ಲ ನನಗೆ ಗೊತ್ತು. ಹ್ಮ್. ಜಾಸ್ತಿ ಬೇಡ, ನನ್ನ ಇದು ಪ್ರೀವಿಯಸ್ ಬರ್ತಲ್ಲಿ ನೀವು ನನ್ನ ಜೊತೆ ಹೆಂಗಿದ್ರಿ ಅಂತ ಹೇಳ್ಬಿಟ್ರೆ, ಈಗ ನೀವ್ ಯಾರು ಮನೆಗೆ ಹೋಗಲ್ಲ ಅಂತಾರೆ. ಅರ್ಥ ಆಯ್ತು. ಗುರುಜಿ, ಈ ಕ್ಷಣ ನಾನು ಏನಾರು ಹೇಳ್ಬಿಟ್ರೆ ನಿಮ್ಗೆ, ಹ್ಮ್. ಈ ನಿಮಿಷ ನೀವು ಮನೆಗೆ ಹೋಗಲ್ಲ ನನ್ ಬಿಟ್ಟು ಅಂತ. ಅಂದ್ರೆ ಆ ಜನ್ಮದಲ್ಲೂ ಅಷ್ಟು ಅಟ್ಯಾಚ್ ಆಗಿದ್ದಕ್ಕೆ ತಾನೇ ಹ್ಮ್. ಅವನು ಇವಾಗ ಬಂದ್ ಜೊತೆಲೇ ಇರೋದು. ಹ್ಮ್. ಸೊ ಅದಕ್ಕೆ ಏನಂತ ಅನ್ಕೊಂಡು ಸುಮ್ಮನೆ ಆಗ್ತಾ ಇದೀನಿ ಅಂದ್ರೆ, ಒನ್ಸ್ ಐ ಡೈ ಐ ಫರ್ಗಟ್ ಮೈ ಪ್ರಾಮಿಸ್, ಐ ಫರ್ಗಟ್ ಮೈ ಪಾಸ್ಟ್, ಐ ಫರ್ಗಟ್ ಹೂ ಮೈ ಗುರು ಇಸ್, ಬಟ್ ಹೀ ಈಸ್ ರಿಮೆಂಬರಿಂಗ್ ಅಂಡ್ ಕಮಿಂಗ್ ಮೇ ಅಂದ್ಮೇಲೆ ನೆಕ್ಸ್ಟು ಸಾಯ್ತೀನಿ, ನೆಕ್ಸ್ಟು ಮರಿತೀನಿ, ನಾನು ನೆಕ್ಸ್ಟು ಎಲ್ಲ ಹುಟ್ತೀನಿ, ತಿರ್ಗಾ ಅವಂದೇ ಜವಾಬ್ದಾರಿ ಅದು. ಹ್ಮ್. ನಂದಲ್ಲ. ನಮ್ದಲ್ಲ. ನಂದಲ್ಲ. ಅಷ್ಟು ಡೀಪ್ ಇದೆ. ಸೂಪರ್. ಅದು ಅವನ ಜವಾಬ್ದಾರಿ ಅದು. ಅದಕ್ಕೆ ಅವನ ಹೇಳ್ತಾರೆ, ಎಲ್ಲಿವರೆಗೂ ನೀನ್ ಗುರುವಾಗಿರುತ್ತೆ ಅಲ್ಲಿವರೆಗೂ ಶಿಷ್ಯರ ಬಂಧನ.
ಹ್ಮ್. ಎಲ್ಲಿವರೆಗೂ ತಂದೆ ಆಗಿರ್ತೀಯ ಅಲ್ಲಿವರೆಗೂ ಮಕ್ಕಳ ಮಕ್ಕಳ ಬಂಧನ. ಬಂಧನ. ಎಲ್ಲಿವರೆಗೂ ನಿಂದೇನೋ ಒಂದು ಇರುತ್ತೆ ಗೊತ್ತಾ ಪೋಸ್ಟು. ಹ್ಮ್. ಈಗ ಸುಮ್ನೆ ನಿನ್ ಹೆಸರು ಹಾಕಕ್ಕಾಗಲ್ಲ ನಾವು. ಹೌದು. ಆ? ಏನಾದ್ರು ಒಂದು ಸುಬ್ಬು ಅಂತ ಹಾಕ್ಲೇಬೇಕು. ಹಾಕ್ದೆ ಕೆಳಗಡೆ ಸೋ ಅಂಡ್ ಸೋ ಅಂತ. ಆ ಸೋ ಅಂಡ್ ಸೋನೇ ದೊಡ್ಡ ವಿಷಯ. ಆಕ್ಚುಲಿ ನೀನು ಯಪ್ಪ! ಪ್ರೊಫೆಸರ್ ಆಗಿರೋವರೆಗೂ ನಿನ್ ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ ಆಗಿರೋವರೆಗೂ ಹ್ಮ್. ನಿನ್ ಕಾಲೇಜ್ ಅವ್ರದ್ದು ಬಂಧನ. ಹ್ಮ್. ನಿನ್ ತಂದೆ ಆಗಿರೋ ಮಕ್ಕಳು ಬಂಧನ, ಗಂಡ ಆಗಿರೋರ್ಗೆ ಹೆಂಡತಿ ಹೆಂಡತಿ ಬಂಧನ. ಬಂಧನ. ಎಂಟಾಂಗಲ್ಮೆಂಟ್ ಆಗಿ. ಏನು ಮಾಡಕ್ಕಾಗಲ್ಲ ಅಣ್ಣ. ಈ ಸೀನು ಇದೆ. ಹ್ಮ್. ಸೊ ಏನ್ ಮಾಡ್ತಾನೆ ನಿನಗೆಷ್ಟು ಯಾವ ಪಾಯಿಂಟಲ್ಲಿ ಅವನು ನೀನು ಹೇಳಿದ್ರಲ್ಲ, ಯಾವಾಗ ವಾವ್ ಅಂತ ಅನಿಸ್ತು ನಿಮ್ಗೆ? ಯಾವಾಗ ನೀವು ಗುರುಗಳಿಗೆ ಸರೆಂಡರ್ ಆಗ್ಬಿಟ್ರಿ ಹ್ಮ್. ಅಂತಂದ್ರಲ್ಲ, ಆ ಎಲ್ಲ ಸರೆಂಡರ್ ಪಾಯಿಂಟಲ್ಲಿ ಅವ್ನು ನಿನ್ನ ಸರೆಂಡರ್ ಮಾಡಿದವನು, ಹ್ಮ್. ಅದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ಕೊಂಡ್ ಬರೋ ಒಂದು ಪಾಯಿಂಟ್ ಆಗ್ಬಿಡುತ್ತೆ. ಹ್ಮ್. ಹೆಂಗೆಂಗೋ ಮಾತಾಡ್ಬಿಡೋದು, ಏನೋ ಹುಚ್ಚುಚ್ಚಾಗಿ ಆಡ್ಬಿಡೋದು, ಏನೇನೋ ಆಗ್ಬಿಡೋದು. ನನಗೆ ಹ್ಮ್. ಒಂದೊಂದು ಏನಪ್ಪ ನಿನ್ನೆ ಒಂದಂದ್ರು ಇವಾಗ ಒಂದೊಂದು ಹಿಂಗ್ಯಾ ಗುರು ಗೊತ್ತಾಯ್ತು. ಅಂತ ಅಂದ್ರೆ ಅಲ್ಲಿ ಹುಷಾರಾಗ್ಬೇಕು. ಅವ್ನು ಕಟ್ ಮಾಡ್ತಿದ್ದಾನೆ. ಕಟ್ ಮಾಡ್ಕೊಳಕ್ಕೆ ಅವ್ನು ಮಾಡ್ತಿರೋದಿದು. ವಾಹ್! ಖಂಡಿತವಾಗ್ಲೂ ಅಣ್ಣ. ಬಿಕಾಸ್ ಆತ್ಮತೃಪ್ತಿ ಆಗೋದು ಅಪರೂಪಕ್ಕಂತೆ. ಆ ಆತ್ಮತೃಪ್ತಿ ಆದಾಗ ಹೇಳ್ಕೋಬೇಕಂತೆ. ಹ್ಮ್. ಸುಮಾರು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಂತೆ. ಸೊ ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತಾ, ವಿನಯ್ ಅಷ್ಟೇ. ಗುರೂಜಿಗೂ ಸಹ ಥ್ಯಾಂಕ್ಸ್ ಹೇಳ್ತಾ, ಯೂನಿವರ್ಸ್‌ಗೆ ಥ್ಯಾಂಕ್ಸ್ ಹೇಳ್ತಾ, ಸರಿ. ಆ ಒಂದು ಪರಬ್ರಹ್ಮ ಸ್ವರೂಪಕ್ಕೂ ಥ್ಯಾಂಕ್ಸ್ ಹೇಳ್ತಾ, ಇದು ಇಲ್ಲಿಗೆ ಎಂಡ್ ಆಗ್ತಿಲ್ಲ. ಪದೇ ಪದೇ ವಿಚಾರಗಳನ್ನ ಇದೇ ರೀತಿ ತರ್ಕ ಮಾಡೋಣ ಅಂತ ಹೇಳ್ತಾ, ಅಣ್ಣ ಮನಸ್ಪೂರ್ವಕವಾಗಿ ಆತ್ಮದಿಂದ ಆತ್ಮಕ್ಕೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿನಗೂ ಅಷ್ಟೇ. ಈ ವಾರ ಎಲ್ಲ ವೀಕ್ಷಕರಿಗೂ ನಾನು ಸ್ಟಾರ್ಟಿಂಗ್ ಹೇಳಿದಾಗಲೇ ಈಗಲೂ ಹೇಳ್ತೀನಿ. ಆ ಈಶ್ವರ ನಿಮ್ಮೆಲ್ರಿಗೂ ವರವನ್ನು ಕರುಣಿಸಲಿ. ಒಳ್ಳೆಯದಾಗಲಿ.